ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ BWSSB ಗ್ರೂಪ್ ಬಿ ಎಕ್ಸಾಮ್ ಆಯ್ತಲ್ಲ ಮೊನ್ನೆ 5ನೇ ತಾರೀಕು. ಸೊ ಅದರದ್ದು ನಾಲೆಡ್ಜ್ಗೆ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ಮುಂದೆ ಕಮಿಂಗ್ ಎಕ್ಸಾಮ್ಗಳು ಏನು ಬರ್ತಾವಲ್ವಾ KE ನಡೆಸುವಂಥದ್ದು, ಅದರಲ್ಲಿ ಇರುವಂಥ ಕ್ವಶನ್ ಟ್ರೆಂಡ್ ಹೇಗಿರುತ್ತೆ ಮತ್ತು ಡಿಫಿಕಲ್ಟಿ ಲೆವೆಲ್ ಯಾವ ಥರ ಬರುತ್ತೆ ಅನ್ನೋದನ್ನು ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳೋದಕ್ಕೆ ಈ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿರೋರು ನೀವೇನು ಮಾಡಬೇಕು ಅಂತಂದರೆ, ನಾವು ಈಗ ಆಲ್ರೆಡಿ ಒಂದು ನಿಮಿಷ ನೋಡಿ, ಡಿಸೆಂಬರಿಂದ ಮೇವರೆಗೂ ಸೊ ಕರೆಂಟ್ ಅಫೇರ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋಗಳನ್ನ ವಾಚ್ ಮಾಡೋದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಎನ್ವೈರ್ನ್ಮೆಂಟ್ ಆ್ಯಂಡ್ ಇಕಾಲಜಿ, ಓಕೆ, ಸೊ ಇಕಾಲಜಿ ಸಬ್ಜೆಕ್ಟಿಂದ, ಪರಿಸರ ಅಧ್ಯಯನ ಸಬ್ಜೆಕ್ಟಲ್ಲಿ ಸುಮಾರು 11 ಕ್ವಶನ್ ಪೇಪರ್ಗಳು KS, IAS, ಈ ಥರ CTO ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಸೊ ಪರಿಸರ ಅಧ್ಯಯನ ಸಂಬಂಧಪಟ್ಟಂಗೆ ಏನೇನು ಕ್ವಶನ್ ಕೇಳಿದಾರಲ್ಲ, ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸೊ ಆಲ್ರೆಡಿ ಅದನ್ನು ಪ್ಲೇ ಲಿಸ್ಟ್ ಮಾಡಿ ಈ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಓಕೆನಾ? ಸೊ ಇವಾಗ ನಾವೇನು ಸ್ಟಾರ್ಟ್ ಮಾಡೋಣ ಅಂತಂದರೆ, ಸೊ ಇದನ್ನು ಸ್ಟಾರ್ಟ್ ಮಾಡುವ. ಸೊ ಮೊನ್ನೆ 5ನೇ ತಾರೀಕು ನಡೆದಂಥ ನಾನ್-HK ಸೊ ಎಕ್ಸಾಮ್ B ಗ್ರೂಪ್ ಬರುತ್ತಿದ್ದು. ಸೊ ಅದು ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಕ್ವಶನ್ ನೋಡಿ. ಸೊ ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿನ ಅತ್ಯುನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ, ಸ್ಟಾಕ್ಹೋಮ್ ವಾಟರ್ ಅವಾರ್ಡ್ 2026 ಯಾರಿಗೆ ಕೊಟ್ಟಿದ್ದಾರೆ ಅಂತ ಡೈರೆಕ್ಟ್ ಕ್ವಶನ್ ಆಗಿದೆ. 2026 ಸ್ಟಾಕ್ಹೋಮ್ ವಾಟರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ನೋಡಿ. ಆ್ಯಕ್ಚುಲಿ ಇದು ಇರಾನ್ನ ವ್ಯಕ್ತಿಗೆ ಸಿಕ್ಕಿರೋದು, ಇರಾನ್ನ ಕವೆ ಮಹದಾನಿ ಅನ್ನೋ ಒಬ್ಬ ವ್ಯಕ್ತಿಗೆ ಇದು ಸಿಕ್ಕಿರೋದು. ಓಕೆ, ಸೊ ಇದು ನೋಡಿ, ಇಲ್ಲಿ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಈ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ. 2026 ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಲಾರಿಯೇಟ್, ಹಿ ವಾಸ್ ನೋಟೆಡ್ ಆಸ್ ಯಂಗೆಸ್ಟ್, ನೋಡಿ ಇದು ಯಂಗೆಸ್ಟ್ ಲಾರಿಯೇಟ್ ಇನ್ ಪ್ರೈಸ್ ಹಿಸ್ಟ್ರಿ. ಈ ಅವಾರ್ಡ್ನ ಪಡ್ಕೊಳ್ಳೋಂಥ ತುಂಬ ಕಡಿಮೆ ವಯಸ್ಸಿನ ಅತ್ಯಂತ ಕಿರಿಯ ವ್ಯಕ್ತಿ ಅಂತಂದರೆ ಇವರೇ ಆಗಿದ್ದಾರೆ. ಮತ್ತೆ ನೋಡಿ, ಇವರು ಆಲ್ಸೋ ದ ಫಸ್ಟ್ UN ಅಫಿಷಿಯಲ್, ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಮೊದಲ ವ್ಯಕ್ತಿ ಈ ಅವಾರ್ಡ್ನ ತಗೊಂಡಿರೋದು. ಅದಕ್ಕೋಸ್ಕರ ಈ ಅವಾರ್ಡ್ನ ಕೇಳಿದ್ದಾರೆ ಕ್ವಶನಲ್ಲಿ. ಸೊ ಕರೆಂಟ್ ಅಫೇರ್ಸಲ್ಲಿತ್ತು, ಡೋಂಟ್ ವರಿ. ಸೊ ಯಾರು? ಕವೆ ಮಹದಾನಿ ಅಂತ, ಇರಾನ್ ದೇಶದ ವ್ಯಕ್ತಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಭಾರತ ಮತ್ತು ಇಟಲಿ, ಇದೊಂದು ಕರೆಂಟ್ ಅಫೇರ್ಸ್ ಫ್ರೆಂಡ್ಸ್. ಇದು ಇನೋವಿಟ್ ಬಗ್ಗೆ ಕೇಳಿದ್ದಾರೆ. ಇನೋವಿಟ್ ಅನ್ನೊಂದು ಇದು ಭಾರತ ಮತ್ತು ಇಟಲಿ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನೋವಿಟ್ ಇಂಡಿಯಾ ಕುರಿತಾದ ತಪ್ಪಾದ ಹೇಳಿಕೆ. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟು. KE ಎಕ್ಸಾಮ್ಗಳಲ್ಲಿ ಇದೊಂದು ಟ್ರಿಕ್ ಯೂಸ್ ಮಾಡ್ತಾನೆ. ಏನು? ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾನೆ. ಅಂದರೆ ಯೂಸಲಿ ನಮ್ಮ ತಲೆಯಲ್ಲಿ ನೋಡ್ತಾ ಇರೋದು ಯಾವ ಸರಿ ಇದೆ ಅನ್ನೋದೇ ಓಡ್ತಿರುತ್ತಲ್ವಾ. ಬಟ್ KEನಲ್ಲಿ ಇದೊಂದು ಟ್ರಿಕ್ ಇದೆ, ಎಲ್ಲ ಎಕ್ಸಾಮ್ಗಳಲ್ಲೂ ಅಪ್ಲೈ ಮಾಡ್ತಾ ಇದ್ದಾನೆ. ಇದು ಟ್ರೆಂಡ್ ಕಂಟಿನ್ಯೂ ಆಗ್ತಾನೆ ಇದೆ. ಏನು? ನೆಗೆಟಿವ್ ಸ್ಟೇಟ್ಮೆಂಟ್ನ ಕೇಳೋದು, ತಪ್ಪಾದ ಹೇಳಿಕೆನ ಗುರುತಿಸಿ ಅಂತ ಕೇಳ್ಬಿಡ್ತಾನೆ. ಸೊ ನಾವು ಸರಿಯಾದ ಹೇಳಿಕೆನ ನೋಡ್ಕೊಂಡು ಹೋಗ್ತಾ ಇರ್ತಲ್ಲ, ಅದಕ್ಕೋಸ್ಕರ ಇದು ಎಚ್ಚರಿಕೆಯಿಂದ ಇರಬೇಕು. ಸೊ ಇಲ್ಲಿ ಕೇಳಿರೋದು ನೆಗೆಟಿವ್ ಸ್ಟೇಟ್ಮೆಂಟು, ಯಾವುದು ತಪ್ಪಾಗಿದೆ ಅಂತ. ಓಕೆ, ನೋಡಿ ಇಲ್ಲಿ ಇದು ಇಟಲಿಯಲ್ಲಿ ಸ್ಥಾಪಿತವಾಗಿರುವ ಇನೋವೇಷನ್ ಹಬ್ ಆಗಿದೆ. ಇದು ಆ್ಯಕ್ಚುಲಿ ಇಟಲಿ ಎಲ್ಲ ಸ್ಥಾಪನೆ ಆಗಿದ್ದು ಫ್ರೆಂಡ್ಸ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಇಲ್ಲಿ ನೋಡಿ, ಸೊ ಹೇಳಿಕೆ ಇನೋವೇಟ್ ಎಂಬುದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಂದರೆ ಅಮೆರಿಕ ಸ್ಥಾಪಿಸಲಾದ ಇಟಾಲಿಯನ್ ಇನೋವೇಷನ್ ಮತ್ತು ಕಲ್ಚರ್ ಹಬ್ ಆಗಿದೆ. ಇದು ಇಟಲಿಯಲ್ಲಿ ಸ್ಥಾಪಿತವಾಗಿಲ್ಲ, ಆದ್ದರಿಂದ ಹೇಳಿಕೆ ತಪ್ಪಾಗಿದೆ. ಸೊ ಮೊದಲನೇ ಹೇಳಿಕೆ ತಪ್ಪು, ಯಾಕೆಂದರೆ ಇದು ಇಟಲಿನೆಲ್ಲ ಸ್ಥಾಪನೆ ಆಗಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದಲ್ಲಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಇದು ಸರಿಯಾದ ಸ್ಟೇಟ್ಮೆಂಟ್. ಸೊ ಯಾವುದು? ಭಾರತ ಮತ್ತು ಇಟಲಿ ನಡುವೆ ನಾವೀನ್ಯತೆ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರ ಬಲಪಡಿಸುವುದು ಇದರ ಗುರಿಯಾಗಿದೆ. ಸೊ ಸ್ಟೇಟ್ಮೆಂಟ್ ಮೂರನೇ ನೋಡಿ, ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಸೆಮಿಕಂಡಕ್ಟರ್, ಲಾಜಿಸ್ಟಿಕ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಇತ್ಯಾದಿಗಳನ್ನು ಕೇಂದ್ರೀಕರಿಸಿದೆ. ಕರೆಕ್ಟ್ ಹೌದಲ್ಲ? ಇದು ಇಂಡಸ್ಟ್ರಿ 4.0ನಲ್ಲಿ ಬರುವಂಥವಲ್ಲ ಇವೆಲ್ಲ. ಸೊ ಅದರಲ್ಲಿ ಫಿನ್ಟೆಕ್, ಸೆಮಿಕಂಡಕ್ಟರ್, ಪರ್ಟಿಕ್ಯುಲರ್ಲಿ ಕ್ವಾಂಟಮ್ ಕಂಪ್ಯೂಟಿಂಗು, ಇದೆಲ್ಲ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇದನ್ನೇ ಫೋಕಸ್ ಮಾಡೋದು. ನೋಡಿ, ಇದು ಫಿನ್ಟೆಕ್, ಹೆಲ್ತ್ ಕೇರು, ಸೆಮಿಕಂಡಕ್ಟರ್ ಇಂಥದ ವಲಯಗಳನ್ನು ಕೇಂದ್ರೀಕರಿಸುತ್ತದೆ. ಸೊ ಈಗ ಆನ್ಸರ್ ಏನಪ್ಪ? ಇಲ್ಲಿ ಕೇಳಿರೋದೇನೋ ರಾಂಗ್ ಆನ್ಸರ್ ಕೇಳಿರೋದ್ರಿಂದ ಆನ್ಸರ್ ಯಾವುದಾಗುತ್ತೆ? ಮೊದಲನೇದಾಗುತ್ತೆ. ಓಕೆ, ಸೊ ಮೊದಲನೇದು ಎ ಇಸ್ ದ ಎ ಓನ್ಲಿ, ಇದು ರಾಂಗ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದೇ ನಿಮಿಷ. ಸೊ ಇಲ್ಲೊಂದು ಕ್ವಶನ್ ಬಿಟ್ಬಿಟ್ಟು ಹೋಗ್ಬಿಟ್ಟಿರಲ್ವಾ? ಸೊ ಎರಡನೇ ಕ್ವಶನ್ ಬಿಟ್ಟಿದ್ದೀವಿ. ಸೊ ನೋಡಿ, ಎರಡನೇ ಕ್ವಶನ್ ಇಲ್ಲಿ ಪಟ್ಟಿ 1ರಲ್ಲಿನ IPL ತಂಡಗಳು ಮತ್ತು ಪಟ್ಟಿ 2ರಲ್ಲಿನ ಅವುಗಳ ನಾಯಕರು. ಸೊ 2026 ಈ ಸಲ IPL ನಡೀತಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್. ಇದು ನಿಮಗೆ ನೋಡಿ, ನಾನು ನಿಮ್ಗೆ ಕೊಡಿದ್ರೆ ಫಸ್ಟ್ ಕ್ವಶನ್ ಇವತ್ತೊಂದು. ಇದಕ್ಕೆ ಆನ್ಸರ್ನ ನೀವೇ ಹೇಳಬೇಕು, ಯಾಕಂದರೆ ಇದು ವೆರಿ ಫೇಮಸ್, ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ. ಸೊ ಈ ಕ್ವಶನ್ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಏನು ಆನ್ಸರ್ ಅಂತ. ಸೊ ಡೆಲ್ಲಿ ಕ್ಯಾಪ್ಟನ್ ಯಾರು, ಮುಂಬೈ ಇಂಡಿಯನ್ಸ್ ಯಾರು, ಪಂಜಾಬ್ ಕಿಂಗ್ಸ್ ಯಾರು, ರಾಜಸ್ಥಾನ್ ರಾಯಲ್ಸ್ ಯಾರು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಇದು ಫಸ್ಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ. ಸುಮಾರು ಕ್ವಶನ್ ಕೊಡ್ತೀನಿ, ಯಾಕೆಂತಂದರೆ ನಾನು ಕ್ವಶನ್ ಕೇಳಿದ್ದನ್ನ ನೀವು ಆನ್ಸರ್ ಮಾಡ್ತಾ ಹೋದರೆ ಅದು ಇಂಟರಾಕ್ಟಿವ್ ಆಗಿರ್ತದೆ. ಅವಾಗ ನನಗೆ ವಿಡಿಯೋ ಜಾಸ್ತಿ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಅದಕ್ಕೋಸ್ಕರ ಕ್ವಶನ್ ಇವತ್ತಿಂದ ಜಾಸ್ತಿ ಕೊಡೋಕ್ಕೆ ಶುರು ಮಾಡುವ. ಸೊ ಇದಕ್ಕೆ ಫಸ್ಟ್ ಕ್ವಶನು, ಇದಕ್ಕೆ ಕ್ಯಾಪ್ಟನ್ ಯಾರ್ಯಾರು ಅಂತ ಹೇಳಬೇಕು. ಇದು ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ಏನು? ವಿನ್ನರ್ ಯಾರು ಅಂತ ಹೇಳಬೇಕು. ವಿನ್ನರ್
ಓಕೆ, ಸೊ ವಿನ್ನರ್ ಯಾರು, ಮತ್ತೆ ಮ್ಯಾಚ್ ಮೂರನೇ ಕ್ವಶನ್ ಎಲ್ಲಿ ನಡೀತು, ಪ್ಲೇಸ್ ಹೇಳ್ಬೇಕು ನೀವು. ಸೊ IPL ಫೈನಲ್ ಮ್ಯಾಚ್ ಎಲ್ಲಿ ನಡೀತು, ಸೊ ವಿನ್ನರ್ ಯಾರು ಮತ್ತೆ IPL ನಡೆದಂಥ ಪ್ಲೇಸ್, ಈ 3 ಕ್ವಶನ್ಗೆ ನೀವೇ ಆನ್ಸರ್ ಮಾಡಬೇಕು. ಯಾಕೆಂದ್ರೆ ಇದು ಈಸಿ ಕ್ವಶನ್, ಅದಕ್ಕೋಸ್ಕರ ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ನೋಡಿ ಫ್ರೆಂಡ್ಸ್, ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್, ತಪ್ಪಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಕೂಡ ಈಸಿನೇ, ಯಾಕೆ ಅಂತಂದ್ರೆ ಇದು ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಓದಿದ್ರು ಸಾಕು, ಇದಕ್ಕೆ ನೆಕ್ಸ್ಟ್ ಓದೋ ಅಗತ್ಯ ಇಲ್ಲ. ಮೊನ್ನೆ ಎಲೆಕ್ಷನ್ ನಡೀತು, ಅದಕ್ಕೋಸ್ಕರ ಕೇಳಿದ್ದೇನೆ. ತಪ್ಪಾಗಿರೋದನ್ನ ಹೇಳ್ಬೇಕು. ಸೊ ಹಿಮಾಂತ ಬಿಶ್ವ ಶರ್ಮಾ ಅಸ್ಸಾಂ ಕರೆಕ್ಟ್ ಇದೆ, ಸತೀಶನ್ ಕೇರಳ ಕರೆಕ್ಟ್ ಇದೆ, ಸುವೇಂದು ಅಧಿಕಾರಿ ವೆಸ್ಟ್ ಬೆಂಗಾಲ್ ಕರೆಕ್ಟ್ ಇದೆ. ಸೊ ವಿಷ್ಣು ದೇವಸಾಯಿ ಮತ್ತೆ ಸಾಮ್ರಾಟ್ ಚೌಧರಿ ನೋಡಿ, ಸಾಮ್ರಾಟ್ ಚೌಧರಿ ಇರೋದು ಬಿಹಾರ, ವಿಷ್ಣು ದೇವಸಾಯಿ ಇರೋದು ಛತ್ತೀಸ್ಗಢ. ಸೊ ಹಾಗಾಗಿ ಇವೆರಡು ರಾಂಗ್. ಸೊ ಇಲ್ಲಿ ಏನು ಕೇಳಿದ ನೆಗೆಟಿವ್ ಸ್ಟೇಟ್ಮೆಂಟ್ ಫ್ರೆಂಡ್ಸ್ ಕೇಳಿರೋದು ನೆಗೆಟಿವ್ ಅಂದರೆ ಯಾವುದಿದೆ D and E ಆನ್ಸರ್ ಎಲ್ಲಿದೆ, D and E, ಇದು ದಿಸ್ ಇಸ್ ದ ಆನ್ಸರ್. ಓಕೆ, ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಸ್ಟೇಟ್ಮೆಂಟ್ಗಳು ಜಾಸ್ತಿ ಬರುತ್ತೆ ಈ ಎಕ್ಸಾಮ್ಗಳಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್ ಕ್ವಶನ್, ಹಿಸ್ಟ್ರಿ ಬಂತು. 1398ರಲ್ಲಿ ಮಂಗೋಲರ ದಾಳಿಕೋರರ ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದನು. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರೆಂಡ್ಸ್ ಇದು. ಸೊ ಮಂಗೋಲರು, ನಿಮಗೆ ಮಂಗೋಲರು ಅಂದರೆ ಗೊತ್ತಿರಬೇಕು. ಮಂಗೋಲರು ಎಲ್ಲಿ ಬರ್ತಾರೆ, ಮಧ್ಯ ಏಷ್ಯಾದಲ್ಲಿ ಒಂದು ಅಲೆಮಾರಿ ಜನಾಂಗ, ಇದು ಅಲೆಮಾರಿ ಜನಾಂಗ ಆಗಿರ್ತದೆ. ಇವ್ರನ್ನೆಲ್ಲನೂ ಒಗ್ಗೂಡಿಸಿ ಒಂದು ದೊಡ್ಡ ಸೈನ್ಯವನ್ನ ತಯಾರು ಮಾಡ್ತಾನೆ. ಯಾರು ಗೊತ್ತಾ, ಚೆಂಗಿಸ್ ಖಾನ್. ಇವನು ಅಲೆಮಾರಿ ಜನರನ್ನೆಲ್ಲ ಸೇರಿಸಿ, ಸ್ಟೆಪಿ ಬರುತ್ತಲ್ಲ ಮಧ್ಯ ಏಷ್ಯಾದಲ್ಲಿ, ಸ್ಟೆಪಿ ರೀಜನ್ ಇದೆಯಲ್ವಾ, ಹುಲ್ಲುಗಾವಲು, ಸೊ ಅಲ್ಲಿರುವಂಥ ಅಲೆಮಾರಿ ಜನಾಂಗನೆಲ್ಲ ಒಗ್ಗೂಡಿಸಿ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಬಿಡ್ತಾನೆ. ಸೊ ಅದೇ ಈ ಮಂಗೋಲರು ಅಂದ್ರೆ ಅವರೇನೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ತೈಮೂರು ದಾಳಿ ಮಾಡಿದ್ದು ಇಲ್ಲಿದೆ ನೋಡಿ, ಅಮೀರ್ ತೈಮೂರ್ ಅಂತ ಫುಲ್ ನೇಮ್. ಅಮೀರ್ ತೈಮೂರ್ 1938ರಲ್ಲಿ ದೆಹಲಿಯ ಸುಲ್ತಾನ್ ಆಗಿದ್ದ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಗ್ಲಕ್ ಆಳ್ವಿಕೆಯ ಸಮಯದಲ್ಲಿ ದಾಳಿ ಮಾಡಿದನು. ಹಂಗಾಗಿ ಇದು ಸ್ಟೇಟ್ಮೆಂಟ್ ಸರಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಈ ದಾಳಿಯು ತಾತ್ಕಾಲಿಕವಾಗಿ ತುಗ್ಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು. ಇದು ಕೂಡ ರೈಟ್ ಸ್ಟೇಟ್ಮೆಂಟ್ ನೋಡಿ. ಇದು ತೈಮೂರನ ಆಕ್ರಮಣವು ದೆಹಲಿಯನ್ನು ಧ್ವಂಸಗೊಳಿಸಿತು ಮತ್ತು ತುಗ್ಲಕ್ ಸಾಮ್ರಾಜ್ಯದ ಅಧಿಕಾರವನ್ನು ಸಂಪೂರ್ಣವಾಗಿ ಕುಂದಿಸಿತು. ಇದು ಅಂತಿಮವಾಗಿ ಅವರ ಪತನಕ್ಕೆ ದಾರಿ ಮಾಡಿತು. ಸೊ ಹಾಗಾಗಿ ಇದು 2 ಸ್ಟೇಟ್ಮೆಂಟ್ ರೈಟ್ ಇರೋದ್ರಿಂದ ಯಾವ ಮೇಲಿನ ಈ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಸರಿಯಾಗಿರೋದು ಯಾವುದಪ್ಪ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1 ಸಮರ್ಥಿಸುತ್ತದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನು ಮಾಪನ ಮಾಡಲು ಈ ಕೆಳಕಂಡ ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ. ಸೊ ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸ್, PDI, ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಿಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ಕೆಲವೊಂದು ಸೂಚಕಗಳನ್ನ, ಇಂಡಿಕೇಟರ್ಗಳನ್ನ ತಗೋತಾರೆ. ಯಾವ್ಯಾವುದು ಅಂತ ಆಕ್ಚುಲಿ ಟೋಟಲ್ 9 ಇಂಡಿಕೇಟರ್ಗಳನ್ನ ಗುರುತು ಮಾಡಿದ್ದಾರೆ. 9, ಆ 9 ನಿಮ್ಗೆ ಯಾವುದು ಅಂತ ಗೊತ್ತಿರಬೇಕು. ಆ 9ರಲ್ಲಿ ಇದರಲ್ಲಿ ಯಾವುದಿಲ್ಲ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಹೊರತಂದಿರುವ ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವು ಅಂದ್ರೆ PDI ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ಸ್ಥಳೀಯ ಮಟ್ಟದಲ್ಲಿ ಅಳೆಯಲು 9 ಪ್ರಮುಖ ವಿಷಯಗಳನ್ನ ಅಂದ್ರೆ ಥೀಮ್ಸ್ ಬಳಸುತ್ತದೆ. ನೋಡಿ ಯಾವುದು ಅಂತ ನೋಡಿ, ಇಲ್ಲಿ 1 ಬಡತನ ಮುಕ್ತ ಮತ್ತು ವರ್ಧಿತ ಜೀವನೋಪಾಯ, ಆರೋಗ್ಯವಂತ ಪಂಚಾಯತ್, ಮಕ್ಕಳ ಸ್ನೇಹಿ ಪಂಚಾಯತ್, ಜಲ ಸಮೃದ್ಧ ಪಂಚಾಯತ್, ಸ್ವಚ್ಛ ಮತ್ತು ಹಸಿರು ಪಂಚಾಯತ್, ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್, ಸಾಮಾಜಿಕವಾಗಿ ಸುರಕ್ಷಿತ ಪಂಚಾಯತ್, ಉತ್ತಮ ಆಡಳಿತ ಮತ್ತೆ ಮಹಿಳಾ ಸ್ನೇಹಿ. ಸೊ ಈ ತರ 9 ಇಂಡಿಕೇಟರ್ನ ಬಳಸಿದ್ದಾರೆ. ನೋಡಿ ಇದರಲ್ಲಿ ಯಾವುದಿಲ್ಲ ಅಂತ ನೋಡಿ, ಇಲ್ಲಿ ಬಡತನ ಮುಕ್ತ ಇಲ್ಲಿ ನೋಡಿ, ಸ್ವಾವಲಂಬಿಯಾಗಿ ಸಾಮಾಜಿಕ ಸುರಕ್ಷಿತವಾಗಿರೋ ಗ್ರಾಮ ಪಂಚಾಯತ್. ಇಲ್ಲಿ ನೋಡಿ ಇದೊಂದು ಸೆಟ್ ನೋಡಿ, ಬಿ ನೋಡಿ ಇಲ್ಲಿ. ಸೊ ಬಿ ಏನ್ ಕೊಟ್ಟಿದ್ದಾನೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರೋ ಪಂಚಾಯತ್ ಅಂತ. ಬಟ್ ಇಲ್ಲಿ ಅವ್ನು ತಿಳಿಸಿರೋದೇನು ನೋಡಿ, ಇಲ್ಲಿ ಸಾಮಾಜಿಕವಾಗಿ ಸುರಕ್ಷಿತ ಪಂಚಾಯತ್ ಅಂತ ಸಾಮಾಜಿಕವನ್ನ ಒಂದೇ ವರ್ಣ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಈ ಆಕ್ಟ್ ಅಲ್ಲಿ ಇರೋದು. ಬಟ್ ಇಲ್ಲಿ ಕ್ವಶನ್ ಕೊಟ್ಟಿರೋದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ 3 ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ನಾವು ಹೇಳ್ಬೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ಇದು ಕೂಡ ರೈಟ್, ಬಟ್ ಡೈರೆಕ್ಟ್ ಆಗಿ ಕೀ ಆನ್ಸರ್ ಕೂಡ ಇದೇ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇದನ್ನ ರಾಂಗ್ ಅಂತ ಕನ್ಸಿಡರ್ ಮಾಡಬಹುದು. ಸಾಮಾಜಿಕವಾಗಿ ಅಂತ ಅಷ್ಟೇ ಕೊಟ್ಟಿದ್ರೆ ಸರಿ ಆಗ್ತಿತ್ತು, ಬಟ್ ಇವೆಲ್ಲ ಸೇರಿಸ್ಬಿಟ್ಟಿದ್ದಾನಲ್ಲ, ಇದನ್ನ ಅವರು ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದಾನೆ, ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ವಾ, 3 A, C ಮತ್ತೆ D. ಎಲ್ಲಿದೆ ನೋಡಿ, A, C ಮತ್ತೆ D. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಆನ್ಸರ್ ಇಲ್ಲೇ ಕೊಟ್ಟಿದ್ದಾನೆ ನೋಡಿ, 6ನೇ ಕ್ವಶನ್ಗೆ. 6ನೇ ಕ್ವಶನ್ ಅಲ್ವಾ. ಸೊ 6ನೇದಕ್ಕೆ 1 ACD ಇದಲ್ವಾ. ಓಕೆ, ಸೊ ACD ಇದು ರೈಟ್ ಆನ್ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೀವು ಇದು 9 ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಈ 9 ಸೂಚಕಗಳನ್ನ ನೆನ್ಪಿಟ್ಕೊಳ್ಳಿ. ಜನರಲ್ ಇವು ಗೊತ್ತಾಗ್ಬಿಡುತ್ತೆ, ನೀವು ಅಲ್ಲಿ ಅಪ್ಲೈ ಮಾಡಬೇಕು. ನಿಮ್ಮ ಕಾಮನ್ ಸೆನ್ಸ್ನ ಅಪ್ಲೈ ಮಾಡಿದ್ರೆ ಗೆಸ್ ಮಾಡ್ಬೋದು ಯಾವುದು ಬರಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಇದೊಂದು ಕಾಯ್ದೆ ಸ್ನೇಹಿತರೆ. ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅನ್ನೋದೊಂದು ಆಕ್ಟ್ 1993ನಲ್ಲಿ ಬಂತು. ಓಕೆ, ಪ್ರಕರಣ 52ರಂತೆ ಗ್ರಾಮ ಪಂಚಾಯತ್ಗಳ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯತ್ನ ಒಟ್ಟು ಸದಸ್ಯರಲ್ಲಿ ಕೆಳಗಿನ ಯಾವ ಸಂಖ್ಯೆ ಸದಸ್ಯರು ಕೋರಿದಾಗ 1 ದಿನದ ವಿಶೇಷ ಸಭೆಯನ್ನ
ಅಧ್ಯಕ್ಷರು ಕರೆಯಬಹುದು. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಕ್ವಶನ್ ತುಂಬಾ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಅದರ ಪ್ರಕರಣ 52ರಂತೆ ಗ್ರಾಮ ಸಭೆಯಲ್ಲಿ ವಿಶೇಷ ಸಭೆಯನ್ನು ಕರಿಬೇಕು ಅಂದ್ರೆ ಎಷ್ಟು ಜನ ಸದಸ್ಯರು ಲಿಖಿತವಾಗಿ ಬರ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಸೊ ಇದು 1/3 ಬರುತ್ತೆ ಆನ್ಸರ್, 1/3. ಓಕೆ, ಸೊ 3/1 ಸದಸ್ಯರು ಇದಕ್ಕೆ ನೋಡಿ ಲಿಖಿತವಾಗಿ ಬರ್ಕೊಡ್ಬೇಕು. ಕಾನೂನು ಟಿಪ್ಪಣಿ ಸೆಕ್ಷನ್ 52 ಕ್ಲಾಸ್ 1ರ ಅಡಿಯಲ್ಲಿ ಅಧ್ಯಕ್ಷರು ಕನಿಷ್ಠ 1/3 ಭಾಗದಷ್ಟು ಸದಸ್ಯರಿಂದ ಲಿಖಿತವಾಗಿ ತಗೋಬೇಕು. ಲಿಖಿತ ವಿನಂತಿಯನ್ನು ಸ್ವೀಕರಿಸಿದ 15 ದಿನದೊಳಗೆ, ವೆರಿ ಇಂಪಾರ್ಟೆಂಟ್, ಸೊ ಲೆಸ್ ದೆನ್ 15 ದಿನದ ಒಳಗಡೆ ವಿಶೇಷ ಸಭೆಯನ್ನು ಕರೆಯಲೇಬೇಕಾಗುತ್ತೆ. ಸೊ ಇದು ಆಕ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ವಿಶೇಷ ಸಭೆ ಕರೆಯೋಕೆ 1/3 ಮೆಂಬರ್ಸು ಲಿಖಿತವಾಗಿ ಬರ್ಕೊಡ್ಬೇಕಾಗುತ್ತೆ. ಸೊ ಅವಾಗ ಕರಿಬೋದು. ನೆಕ್ಸ್ಟ್ ಕ್ವಶನ್, ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್, ನೀವೇನು ವಿಡಿಯೋ ನೋಡ್ತಿದ್ರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮುಂದಿನ ಬರೋ ಎಲ್ಲ ಎಕ್ಸಾಮ್ಗಳಲ್ಲಿ ಎಸ್ಸೆಗಳು ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಬರ್ತಾ ಇದ್ದಾವೆ. ಸೊ ಮಿಸ್ ಮಾಡ್ಕೋಬೇಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೇನು ಮಾಡ್ಬೇಕು, ನೀವು ಗಂಟೆ ಹೊಡಿಬೇಕು ಅಲ್ವಾ. ಸೊ ಏನಾಗುತ್ತೆ ಇಲ್ಲಿ, ಸೊ ಗಂಟೆ ಹೊಡೆದು ಆಲ್ ಅಂತ ಒತ್ತಿದ್ರೆ ಸೊ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಎಲ್ಲ ವಿಡಿಯೋನು ವಾಚ್ ಮಾಡ್ಬೋದು. ಓಕೆ, ಹಾಗೆ ವಿಡಿಯೋ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ಮಾಡಿ, ನೀವು ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾಡ್ಬೋದು, ಇಲ್ಲ ಅಂದರೆ ಅಗತ್ಯ ಇಲ್ಲ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ವಶನ್ ನೋಡಿ ಇವಾಗ, ಪೋಸ್ಟ್ ಕಾರ್ಬ್ ನೋಡಿ. ಆಕ್ಚುಲಿ ಫ್ರೆಂಡ್ಸ್ ಇದು ಎಲ್ಲಿ ಬರುತ್ತೆ ಗೊತ್ತಾ, ಈ ಸಬ್ಜೆಕ್ಟು ನೀವೆಲ್ಲೂ ಇದನ್ನು ಸಾಮಾನ್ಯ ಓದೋಕ್ಕಾಗಲ್ಲ. ಇದು KAS ಮತ್ತು IAS ಈ ಎಕ್ಸಾಮ್ಗಳಲ್ಲಿ ಬರುವಂಥ ಟಾಪಿಕ್ ಇದು. ಅದರಲ್ಲಿ ಎಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ, ಪಬ್ಬ್ಯಾಡ್ ಅಂತ ಕರೀತಾರೆ ಅದನ್ನ, ಪಬ್ಬ್ಯಾಡ್ ಅಂತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಥಿಕ್ಸ್ ಇಲ್ಲಿ ಬರುವಂಥ ಟಾಪಿಕ್ ಇದು, ಪೋಸ್ಟ್ ಕಾರ್ಬ್ ಅಂತ. ಓಕೆ, ಸೊ ಆ ಟಾಪಿಕ್ ಮೇಲೆ ಕೇಳಿದ್ದಾನೆ. ಇತ್ತೀಚೆಗೆ ಏನು ಮಾಡ್ತಿದ್ದಾನೆ ಅಂದರೆ ಈ ಸಾರ್ವಜನಿಕ ಆಡಳಿತ ಬಗ್ಗೆ 2-3 ಕ್ವಶನ್ ಬರ್ತಾ ಇದ್ದಾವೆ. ಕಂಪ್ಯೂಟರ್ GK ಸಬ್ಜೆಕ್ಟ್ ಅಲ್ಲೇ ಕಂಪ್ಯೂಟರ್ ಬಗ್ಗೆ 2-3 ಕ್ವಶನ್ ಬರ್ತಿದ್ದಾವೆ. ಸೋಸಿಯಾಲಜಿ ಸಂಬಂಧಪಟ್ಟಾಗ 2-3 ಕ್ವಶನ್ ಬರ್ತಿದ್ದಾವೆ. ಸೊ ನೀವು ಇದನ್ನ ನೆನ್ಪಿಟ್ಕೊಬೇಕು. ನಾರ್ಮಲ್ ಆಗಿ ಓದೋ ಸಬ್ಜೆಕ್ಟ್ಗಳನ್ನೇ ಅಷ್ಟೇ ಓದಾಕ್ಷಣಕ್ಕೆ ಎಕ್ಸಾಮ್ ಕ್ಲಿಯರ್ ಆಗ್ತಿಲ್ಲ. ಸಾರ್ವಜನಿಕ ಆಡಳಿತ, ಸೋಸಿಯಾಲಜಿ, ಕಂಪ್ಯೂಟರ್ ಎಲ್ಲನೂ GK ಜೊತೆ ಮಿಕ್ಸ್ ಮಾಡ್ತಿದ್ದಾನೆ. ಓಕೆ, ಸೊ ನೋಡಿ ಫೋಸ್ಟ್ ಕಾರ್ಬ್ ಅಂದ್ರೆ ಏನಂತ ನೋಡಿ. ಲೂಥರ್ ಗಲಿಕ್ ಅಂತ ಈ ಕಾನ್ಸೆಪ್ಟ್ ಕೊಟ್ಟಿದ್ದು. ದ ಫೋಸ್ಟ್ ಕಾರ್ಬ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ ಬೈ ದ ಲೂಥರ್ ಗಲಿಕ್ ಅಂಡ್ ಲಿಂಡಲ್ ಊರ್ವಿಕ್ ಅಂತ. ಇವರಿಬ್ರು 1937 ಈ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದವರು. ಸೊ ಇದ್ರ ಪ್ರಕಾರ ಒಂದು ಇದನ್ನ ಪ್ಲಾನಿಂಗ್ನ ಮಾಡುವಾಗ ಒಂದು ಸಂಸ್ಥೆನಲ್ಲಿ ಅದು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಏನಂದ್ರೆ ಇದೇ ಆನ್ಸರ್ ನೋಡಿ. P ಅಂದರೆ ಸೊ ಪ್ಲಾನಿಂಗ್, ಫಸ್ಟ್ ಪ್ಲಾನ್ ಆಗಬೇಕು ಅಲ್ವಾ, ಫಸ್ಟ್ ಯೋಜನೆ ಸಿದ್ಧ ಆಗಬೇಕು. ಆಮೇಲೆ ಆರ್ಗನೈಸ್, ಸೆಕೆಂಡ್. O ಅಂತಂದ್ರೆ ಆರ್ಗನೈಸಿಂಗ್ ಮಾಡಬೇಕು, ಎಲ್ಲನೂ ಆರ್ಗನೈಸ್ ಮಾಡಬೇಕು. S ಅಂದ್ರೆ ಆಮೇಲೆ ಸ್ಟ್ರಾಟಜಿ ಮಾಡಬೇಕು, ಹೇಗೆ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಅಂತ. ಆಮೇಲೆ ಡೈರೆಕ್ಟ್ ಮಾಡಿ ನಿರ್ದೇಶನ ಮಾಡೋದು. ನಿರ್ದೇಶನ ಮಾಡಾದ್ಮೇಲೆ ಎಲ್ಲ ವರ್ಕರ್ಸ್ ಅವ್ರನ್ನೆಲ್ಲ ಕೋರ್ಡಿನೇಟ್ ಮಾಡೋದು, ಒಂದು ಕಡೆ ಕೋರ್ಡಿನೇಟ್ ಮಾಡಾದ್ಮೇಲೆ ಅದನ್ನ ರಿಪೋರ್ಟ್ ಆದ್ಮೇಲೆ ಬಜೆಟಿಂಗ್ ಮಾಡೋದು. ಇದು ಆರ್ಡರ್ ವೈಸ್ ಇರುವಂಥದ್ದು, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ. ಓಕೆ, ಫಸ್ಟ್ ಕಾರ್ಬ್ ಅಂದ್ರೆ ಇದೇ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡಿ ಫ್ರೆಂಡ್ಸ್, ಇದು ಆಕ್ಚುಲಿ ಈ ಎಕ್ಸಾಮಲ್ಲಿ ಏನು ಮಾಡಿದ್ದಾರೆ, ಪೊಲಿಟಿಕ್ಸ್ ಸಂಬಂಧಪಟ್ಟಂತೆ ಕ್ವಶನ್ ಅಂತೂ ಸಖತ್ತಾಗಿ ತೆಗೆದಿದ್ದಾರೆ. ನೀವು ಡೀಟೇಲ್ ಆಗಿ ಓದಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತೆ, ಇಲ್ಲ ಅಂದರೆ ಕಷ್ಟ. ಆ ಥರ ಕೇಳಿದ್ದಾರೆ. ಸೊ ತುಂಬ ಚೆನ್ನಾಗಿ ಓದೋರಿಗೆ ಇದು ಹೆಲ್ಪ್ ಆಗುತ್ತೆ. ಈ ಥರ ಎಕ್ಸಾಮ್ಗಳು ಚೆನ್ನಾಗಿ ಓದೋರಿಗೆ ಕೈ ಹಿಡಿಯುತ್ತೆ. ಓಕೆ, ನೋಡುವ ಇವಾಗ ಏನು ಕೇಳಿದ್ದಾರೆ ಅಂತ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೇಳಿಕೆ 1, ಭಾರತ ಸಂವಿಧಾನದ ವಿಧಿ 312ರ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿದೆ. ಫ್ರೆಂಡ್ಸ್, ಆಕ್ಚುಲಿ ನಿಮಗೆ ಆರ್ಟಿಕಲ್ ಗೊತ್ತಿರಬೇಕು, 312 ಅಖಿಲ ಭಾರತ ಸೇವೆಗಳ ಹೊಸದಾಗಿ ಸೃಷ್ಟಿ ಮಾಡೋಕ್ಕೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ 3 ವಿಷಯಗಳು ನೆನ್ಪಿಟ್ಕೊಳ್ಳಿ. ಒಂದು ಆರ್ಟಿಕಲ್ 312, ಇದು ಏನು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿರೋದು. 312 ಒಂದು ಪಾರ್ಟ್ ಆಯ್ತು. ಇದು ಸೆಕೆಂಡ್ ಪಾರ್ಟ್ ನೋಡಿ, ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿ ಅಂದ್ರೆ ಏನರ್ಥ ಅಂದ್ರೆ ಇಲ್ಲಿ ಹೊಸದಾಗಿ ಫಸ್ಟ್ ನಿಮ್ಗೆ ಅಖಿಲ ಭಾರತ ಸೇವೆ ಏನು ಹೇಳ್ತೀನಿ ನೋಡಿ. ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರೀತಾರೆ. ಅಖಿಲ ಭಾರತ ಸೇವೆಗಳು ಅಂತಂದ್ರೆ ಪ್ರೆಸೆಂಟ್ 3 ಇದಾವೆ, 3 ಅಖಿಲ ಭಾರತ ಸೇವೆಗಳು. ಒಂದು IAS, ಇನ್ನೊಂದು IPS, ಇನ್ನೊಂದು IFS ಅಂತ. IFS ಅಂದ್ರೆ ಫಾರೆಸ್ಟ್ ಅಲ್ಲ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ. ಫಾರಿನ್ ಸರ್ವಿಸ್ ಬರಲ್ಲ, ಅದು ಸೆಂಟ್ರಲ್ ಸರ್ವಿಸ್. IAS, IPS ಮತ್ತೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇವು 3 ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ಅಖಿಲ ಭಾರತ ಸೇವೆ ಅಂತಂದ್ರೆ ಏನು ನೋಡಿ. ಈ 3 ಪೋಸ್ಟ್ಗಳನ್ನ ಯೂಸಲಿ ರಿಕ್ರೂಟ್ ಮಾಡೋದು, ನೇಮಕಾತಿ ಮಾಡ್ಕೊಳ್ಳೋದು ಕೇಂದ್ರ ಸರ್ಕಾರ, ಟ್ರೈನಿಂಗ್ ಕೊಡೋದು ಕೇಂದ್ರ ಸರ್ಕಾರ. ಓಕೆ, ಬಟ್ ಕೆಲಸ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ. ಕಂಪ್ಲೀಟ್ ಇವ್ರ ಕಂಟ್ರೋಲ್ ಯಾರಿಗಿರ್ತದೆ, ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಬಟ್ ಕೆಲಸ ಮಾಡ್ತಾ ಇರೋದು ಸ್ಟೇಟ್ ಗೌರ್ಮೆಂಟ್ ಅಂಡರ್ಲಿ. ಮತ್ತೆ ಇವರು ದೇಶದ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ವಾ. ಸೊ ಹಾಗೆ ದೇಶನ ಯೂನಿಫೈ ಮಾಡೋದಕ್ಕೆ, ಇಂಟಿಗ್ರೇಟ್ ಮಾಡೋದಕ್ಕೆ ಇವರು ತುಂಬಾ ಪ್ರಮುಖವಾದ ಪಾತ್ರವನ್ನು ಬೀರ್ತಾರೆ. ಅದಕ್ಕೋಸ್ಕರ ಇವರನ್ನ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ಈಗ ಪ್ರೆಸೆಂಟ್ ಇರೋದು 3 ಅಖಿಲ ಭಾರತ ಸೇವೆಗಳಿರೋದು. 4ನೇದು 5ನೇದು ಏನಾದರೂ ಮಾಡಬೇಕು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ಇಂಡಿಯನ್ ಎಜುಕೇಶನ್ ಸಿಸ್ಟಮ್, ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್, ಈ ಥರ ಹೊಸದಾಗಿ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಅಖಿಲ ಭಾರತ ಸೇವೆಗಳನ್ನ ಯಾರು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ರಾಜ್ಯಸಭೆ ಮಾತ್ರ ಮಾಡಬೇಕು, ನೆನ್ಪಿಟ್ಕೊಳ್ಳಿ.
ಅಂದ್ರೆ ಅದನ್ನ ಇನಿಷಿಯೇಟ್ ಮಾಡೋದು ರಾಜ್ಯಸಭೆಯಲ್ಲಿ ಆಗಿರೋದು. ಇದನ್ನ ಎಕ್ಸ್ಕ್ಲೂಸಿವ್ ಪವರ್ ಆಫ್ ರಾಜ್ಯಸಭಾ ಅಂತ ಕರೀತಾರೆ. ರಾಜ್ಯಸಭೆಗೆ ಮಾತ್ರ ಇರುವಂತಹ ಅಧಿಕಾರ ಇದೆ, ಲೋಕಸಭೆಗೆ ಇಲ್ಲ. ರಾಜ್ಯಸಭೆ ಇನಿಷಿಯೇಟ್ ಮಾಡೋ ರೈಟ್ಸ್ ಇದೆ, ಹಂಗಂತ ರಾಜ್ಯಸಭೆ ಒಂದೇ ಮಾಡಿಬಿಡುತ್ತೆ ಅಂತಲ್ಲ. ರಾಜ್ಯಸಭೆನೇ ಇಂಟ್ರೊಡ್ಯೂಸ್ ಮಾಡಬೇಕು, ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಂಗಿಲ್ಲ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೂಚಿಸುವ ಅಧಿಕಾರವನ್ನು ಹೊಂದಿದೆ. ಫಸ್ಟ್ ರಾಜ್ಯಸಭೆ ಇಂಟ್ರೊಡ್ಯೂಸ್ ಮಾಡಬೇಕು, ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು ಸ್ಪೆಷಲ್ ಮೆಜಾರಿಟಿಯಿಂದ, ಆಮೇಲೆ ಲೋಕಸಭೆಯಲ್ಲಿ ಪಾಸ್ ಆಗಬೇಕು, ಆಮೇಲೆ ಸಂಸತ್ ರಾಷ್ಟ್ರಪತಿ ಸಹಿ ಹಾಕಿ ಹೊಸದಾಗಿ ಒಂದು ಅಖಿಲ ಭಾರತ ಸೇವೆಯನ್ನು ಸೃಷ್ಟಿ ಮಾಡಬಹುದು. ಸೊ ಇಲ್ಲಿ ಏನು 3 ವಿಷಯಗಳು. ಒಂದು ಆರ್ಟಿಕಲ್ 312 ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟಿದೆ, ಪ್ರೆಸೆಂಟ್ 3 ಇದಾವೆ. ಹೊಸದಾಗಿ ಏನಾದ್ರು ಸೃಷ್ಟಿ ಮಾಡಬೇಕಂದ್ರೆ ಆ ಒಂದು ರೆಸೊಲ್ಯೂಷನ್ ರಾಜ್ಯಸಭೆಯಲ್ಲೇ ಇಂಟ್ರೊಡ್ಯೂಸ್ ಆಗಬೇಕು, ಅಲ್ಲಿ ಪಾಸ್ ಆದ ನಂತರ ಲೋಕಸಭೆಯಲ್ಲಿ ಪಾಸ್ ಆಗಬೇಕು, ಆಮೇಲೆ ರಾಷ್ಟ್ರಪತಿ ಸಹಿ ಮಾಡಿದ್ಮೇಲೆ ಇದು ಜಾರಿಗೆ ಬರುತ್ತೆ. ಓಕೆ, ಸೊ ಇದು ಸ್ಟೇಟ್ಮೆಂಟ್ ರೈಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಅಖಿಲ ಭಾರತ ಸೇವೆಗಳ ಕಾಯ್ದೆ 1951 ಒಂದು ಆಕ್ಟ್ ಇದೆ ಫ್ರೆಂಡ್ಸ್, ಇವರು ಸಂಬಂಧಪಟ್ಟಂತೆ ಅಖಿಲ ಭಾರತ ಸೇವೆಗಳ ಕಾಯ್ದೆ, ಆಲ್ ಇಂಡಿಯಾ ಸರ್ವಿಸಸ್ ಆಕ್ಟ್ 1951 ಅಂತ. ಇದ್ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ, ಸದಸ್ಯರ ಸೇವಾ ನಿಯಮಗಳು, ನಿಯಮಗಳನ್ನು ರಚಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಅಂತ. ನಾನು ಅವಾಗಲೇ ಹೇಳಿದ್ದೀನಿ, ಅಖಿಲ ಭಾರತ ಸೇವೆಗಳು ರಿಕ್ರೂಟ್ಮೆಂಟ್ ಮಾಡೋದು, ನೇಮಕಾತಿ, ಟ್ರೈನಿಂಗ್ ಎಲ್ಲ ಯಾರು ಕೇಂದ್ರ ಸರ್ಕಾರ ಮಾಡೋದು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಬಿಟ್ರೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಇರ್ತದೆ, ಇಡೀ ದೇಶದಲ್ಲಿ ಎಲ್ಲ ರೀತಿ ಒಂದೇ ನಿಯಮಗಳನ್ನ ಅವರು ಮಾಡಲಾಗುತ್ತೆ. ಹಾಗಾಗಿ ಇದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಆನ್ಸರ್ ಏನಿಲ್ಲಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಸೊ ರಾಂಗ್. ಸೊ ಹೇಳಿಕೆ 1 ಸರಿಯಾಗಿದೆ, 2 ತಪ್ಪಾಗಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ? ಇದು ರಾಜ್ಯ ಸರ್ಕಾರಕ್ಕಲ್ಲ ಅಧಿಕಾರ ಇರೋದು, ಕೇಂದ್ರ ಸರ್ಕಾರಕ್ಕೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. ಶೂನ್ಯ ವೇಳೆ, ವೆರಿ ಗುಡ್. ತುಂಬ ಡೀಟೇಲ್ ಆಗಿ ಓದಿದ್ರೆ ಅಷ್ಟೇ ಇಂಥ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತೆ. 0 ಅವರ್ ಬಗ್ಗೆ ಕೇಳಿದ್ದಾರೆ ಫ್ರೆಂಡ್ಸ್. 0 ಅವರ್ ಅಂತಂದ್ರೆ ಶೂನ್ಯ ವೇಳೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ನೋಡಿ, ಫಸ್ಟ್ ಆಪ್ಷನ್ ಸರಿಯಾಗಿರೋದು ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್, ಡೋಂಟ್ ವರಿ. ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಶೂನ್ಯ ವೇಳೆ ಬಗ್ಗೆ ಸಂಸತ್ತಿನ ಕಾರ್ಯವಿಧಾನದ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿದೆ ರಾಂಗ್ ಸ್ಟೇಟ್ಮೆಂಟ್. ಸೆಕೆಂಡ್, ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ, ನೋಡಿ ಇಲ್ಲೇ ಕೊಟ್ಟಿದ್ದಾನೆ, ಅನೌಪಚಾರಿಕ ಕಾರ್ಯವಿಧಾನ ಅಂತ. ಅಂದ್ರೆ ಇದು ಔಪಚಾರಿಕವಾಗಿದ್ರೆ ಮೊದಲನೇ ಸ್ಟೇಟ್ಮೆಂಟ್ ಇದಕ್ಕೂ 2 ಆಪೋಸಿಟ್ ಇದೆ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ನಿಯಮಗಳಲ್ಲಿ ಇದೆ ಅಂತ ಕೊಟ್ಟಿದ್ದಾನೆ, ಇಲ್ಲ ಅನೌಪಚಾರಿಕ. ಎರಡಲ್ಲಿ ಆದ್ರೆ 1 ಸರಿ ಆಗ್ಬೇಕಲ್ವಾ? ಸೊ ಇದು ಸರಿ ಆಗುತ್ತೆ. ಫಸ್ಟ್ 1 ರಾಂಗು. ಇದು ಅನೌಪಚಾರಿಕ ವಿಧಾನ ಏನಕ್ಕೆ ಸಂಬಂಧಪಟ್ಟಿದೆ ನೋಡಿ, ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಅಂತ ಒಂದು ಅನೌಪಚಾರಿಕ ವಿಧಾನ ಆಗಿದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇದು ಅಧಿವೇಶನ ನಮ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? 11 ಗಂಟೆ. ಇಲ್ಲೇನು ಕೊಟ್ಟಿದ್ದಾನೆ, ಮೊದಲ 1 ಗಂಟೆ ಅಂತ ಕೊಟ್ಟಿದ್ದಾನೆ, ಅಂದ್ರೆ 11ರಿಂದ 12ಕ್ಕೆ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಇದು ರಾಂಗ್ ಸ್ಟೇಟ್ಮೆಂಟ್. ಸಂಸತ್ತಿನ ಅಧಿವೇಶನ ಪ್ರಾರಂಭ ಆಗುತ್ತೆ 11ಕ್ಕೆ, 11ರಿಂದ 12 ಟೈಮ್ ಏನಿದೆಯಲ್ಲ 1 ಗಂಟೆ, ಇದನ್ನ ಕ್ವಶನ್ ಅವರ್ ಅಂತ ಕರೀತಾರೆ. ಕ್ವಶನ್ ಅವರ್, ಪ್ರಶ್ನೋತ್ತರ ಅವಧಿ ಅಂತ. ಅಧಿವೇಶನ ಪ್ರಾರಂಭ ಆಗೋದು 11ಕ್ಕೆ, 11 ಗಂಟೆಯಿಂದ 12 ಗಂಟೆ 1 ಗಂಟೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನ ಪ್ರಶ್ನೋತ್ತರ ಅವಧಿ ಅಂತ ಕರೀತಾರೆ. ಅಂದ್ರೆ ಎಂಪಿಗಳು ಶಾಸಕಾಂಗದ ಎಂಪಿಗಳೇನಿದಲ್ಲ, ಅವರು ಮಿನಿಸ್ಟರ್ಗಳಿಗೆ ಕ್ವಶನ್ಗಳನ್ನ ಕೇಳ್ಬೋದು. ಯಾವ ವಿಷಯ ಬೇಕಾದ್ರೂ ಕ್ವಶನ್ಗಳನ್ನ ಫಸ್ಟೇ ಇಂಟಿಮೇಟ್ ಮಾಡಿ ಕೊಡಬೇಕಾಗುತ್ತೆ. ಅಲ್ಲಿ ನಿಮಗೆ ಬೇರೆ ಟಾಪಿಕಲ್ಲಿ ಪೊಲಿಟಿ ಮಾಡುವಾಗ ಹೇಳ್ತೀನಿ, ಸ್ಟಾರ್ಟ್ ಕ್ವಶನು, ಅನ್ಸ್ಟಾರ್ಡು, ಶಾರ್ಟ್ ನೋಟಿಸ್ ಕ್ವಶನ್ಸ್ ಎಲ್ಲ ಬರುತ್ತೆ. ಸೊ ಫಸ್ಟೇ ಅವ್ರಿಗೆ ಇನ್ಫಾರ್ಮ್ ಮಾಡಿರಬೇಕಾಗುತ್ತೆ, ಸ್ಪೀಕರ್ ಅದನ್ನೆಲ್ಲ ಡಿಸೈಡ್ ಮಾಡ್ಕೋತಾರೆ. ಸೊ ಮೊದಲನ 1 ಗಂಟೆ 11ರಿಂದ 12 ಗಂಟೆ ಏನು ಪ್ರಶ್ನೋತ್ತರ ಅವಧಿ. ಈ ಶೂನ್ಯ ಅವಧಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಶೂನ್ಯ ವೇಳೆ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? 12 ಗಂಟೆಯಿಂದ 1 ಗಂಟೆನ, 1ರಿಂದ 2 ಎಷ್ಟು ಗಂಟೆ ಅಂತಂದ್ರೆ ಇದು ಟೈಮ್ನ ಫಿಕ್ಸ್ ಮಾಡಿಲ್ಲ. 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. 12 ಗಂಟೆಗೆ ಸ್ಟಾರ್ಟ್ ಆದರೆ ಆ ದಿನದ ಅಜೆಂಡಾ ಮುಗಿಯೋವರೆಗೂ, ಅಂದ್ರೆ ಎಂಡ್ ಆಫ್ ದ ಅಜೆಂಡಾ ಅಂದ್ರೆ ಆ ದಿನದಲ್ಲಿ ಏನೇನು ನಾವು ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರಲ್ಲ ಅದೆಲ್ಲ ಮಾತಾಡಿ ಮುಗಿದು ಅಧಿವೇಶನ ಎಂಡ್ ಆಗೋವರೆಗೂ, ಆ ದಿನದ ಅಧಿವೇಶನ ಎಂಡ್ ಆಗೋವರೆಗೂ ಕೂಡ ಇದು ಇರುತ್ತೆ. ಅಂದ್ರೆ ಇವತ್ತು ನೈಟ್ 12 ಗಂಟೆ ಮುಗಿಬೋದು, ಅಥವಾ 8 ಗಂಟೆಗೆ ಸಭೆ ಕ್ಲೋಸ್ ಆಗ್ಬೋದು, 6 ಗಂಟೆಗೆ ಕ್ಲೋಸ್ ಆಗ್ಬೋದು, ಎಷ್ಟೊತ್ತಾದ್ರೂ ಮುಗಿಲ್ಲ. ಸ್ಟಾರ್ಟ್ ಆಗೋದು ಮಾತ್ರ 12 ಗಂಟೆಗೆ. ಬಟ್ ಅದು ಯಾವಾಗ ಶೂನ್ಯ ಅವಧಿ ಮುಕ್ತಾಯ ಆಗುತ್ತೆ ಅಂದ್ರೆ ಆ ದಿನ ಅವರೆಲ್ಲನೂ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರಲ್ವ, ಅಲ್ಲಿವರೆಗೂ ಇರುತ್ತೆ. ಓಕೆ, ಸೊ ಅದಕ್ಕೆ ಎಂಡ್ ಟೈಮ್ ಇಲ್ಲ, ಸ್ಟಾರ್ಟ್ ಆಗೋ ಟೈಮ್ ಇದೆ 12 ಗಂಟೆ. ಹಾಗಾಗಿ ಇದು ರಾಂಗ್. ಇದು ಮೊದಲ 1 ಗಂಟೆ ಇರೋದು ಕ್ವಶನ್ ಅವರ್ಗೆ, ಆಮೇಲೆ ಸ್ಟಾರ್ಟ್ ಆಗೋದು ಶೂನ್ಯಾವಧಿ. ನೆಕ್ಸ್ಟ್ ನೋಡಿ, ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಇದನ್ನ 1962ರಿಂದ ಇದು ಪ್ರಾರಂಭ ಆಯಿತು. ಸೊ ಕ್ವಶನ್ ಏನು ಕೇಳಿದಾನೆ ಇವಾಗ, ಸರಿಯಾದ ಹೇಳಿಕೆ ಪಾಸಿಟಿವ್ ಸ್ಟೇಟ್ಮೆಂಟ್ ಕೇಳಿದಾನಲ್ವಾ, ಯಾವ ಸರಿಯಾಗಿದೆ ಇದರಲ್ಲಿ? 2 ಮತ್ತು 4. ಎಲ್ಲಿದೆ? 2 ಮತ್ತು 4 ಇಲ್ಲೇ ಇದೆ. ಸೊ ದಿಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲೇ ಇದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿದೆ? ನೋಡಿ ಫ್ರೆಂಡ್ಸ್, ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್. ಭಾರತದ ಆಪ್ಷನ್ 1 ನೋಡಿ, ಭಾರತದ ರಾಷ್ಟ್ರಪತಿಯವರನ್ನು ಅಸಮರ್ಥತೆ ಮತ್ತು ಸಾಬೀತಾದ ದುರ್ವರ್ತನೆ, ಅಂದ್ರೆ ಇನ್ಕೆಪಾಸಿಟಿ ಅಂಡ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ. ಓಕೆ, ಸೊ ಇವುಗಳ ಆಧಾರದ ಮೇಲೆ ಪದಚ್ಯುತಿಗೊಳಿಸಬಹುದು. ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ತಪ್ಪಿಕೊಂಡಿದ್ದಾನೆ. ಪದಚ್ಯುತಿ ಅಂತ ಕರೆಯೋದಿಲ್ಲ, ಇವ್ರನ್ನ ಮಹಾಭಿಯೋಗ ಅಂತ ಕರೀತಾರೆ.
ಇಂಪೀಚ್ಮೆಂಟ್ ಅಂತ ಕರಿಬೇಕು ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ, ಮಿಗದವ್ರನ್ನ ರಿಮೂವಲ್ ಅಥವಾ ಪದಚ್ಯುತಿ ಅಂತ ಕರೆಯೋದು. ಸೊ ರಾಷ್ಟ್ರಪತಿಯವ್ರನ್ನ ಯಾವ ಕಾರಣದಿಂದಾಗಿ ಮಹಾಭಿಯೋಗಗೊಳಿಸಬಹುದು, ಇಂಪೀಚ್ಗೊಳಿಸಬಹುದು ಅಂತ ಕಾರಣ ಕೊಟ್ಟಿದ್ದಾನೆ. ಒಂದು ಇನ್ಕೆಪಾಸಿಟಿ, ಇನ್ನೊಂದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ ಕೊಟ್ಟಿದ್ದಾನೆ. ಇದು ರೈಟ್ ಆನ್ಸರ್ ಫ್ರೆಂಡ್ಸ್. ಇದು ನೋಡಿ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ಗೊತ್ತಾಗುತ್ತೆ. ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಬಹುದು. ನೋಡಿ ಇವೆರಡರಲ್ಲಿ ಒಂದು ಇದು ಸರಿ ಆಗಬೇಕಿಲ್ಲ, ಇದು ಸರಿ ಆಗಬೇಕಲ್ವಾ, ಎರಡು ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾನೆ. ಸೊ ಇದು ಅಸಮರ್ಥತೆ ಮತ್ತು ಸಾಬೀತಾದ ದುರ್ವರ್ತನೆ ಇದೆಯಲ್ಲ, ಇದು ಜಡ್ಜಸ್ಗಳಿಗೆ ಸಂಬಂಧಪಟ್ಟಿದ್ದು. ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ರಿಮೂವ್ ಮಾಡಬೇಕು ಅಂದ್ರೆ ಅದಕ್ಕಿರೋ ರೀಸನು ಅಸಮರ್ಥತೆ ಮತ್ತು ಸಾಬೀತಾದ ದುರ್ವರ್ತನೆ. ರಾಷ್ಟ್ರಪತಿನ ಮಹಾಭಿಯೋಗಗೊಳಿಸೋಕ್ಕಿರೋದು ಸಂವಿಧಾನದ ಉಲ್ಲಂಘನೆ, ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಇದು ಇದಕ್ಕೆ ಕಾರಣ ಆಗಿರೋದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಫಸ್ಟ್ ಒನ್ ರಾಂಗು, ಸೆಕೆಂಡ್ ಒನ್ ರೈಟ್ ಇದೆ. ಮೂರನೇ ನೋಡಿ, ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನದ ಬಗ್ಗೆ ತಿಳಿಸುತ್ತದೆ. ದಿಸ್ ದ ರೈಟ್ ಸ್ಟೇಟ್ಮೆಂಟ್. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ನೀವು ನೋಡ್ಬೋದು. ಭಾರತೀಯ ಸಂವಿಧಾನ 61ನೇ ವಿಧಿಯು ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆ ಮತ್ತು ಪದಚ್ಯುತಿಗೆ ಅರೆ ನ್ಯಾಯಾಂಗ ಕಾರ್ಯವಿಧಾನವನ್ನು ವಿವರಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ವರ್ಡ್ ಫ್ರೆಂಡ್ಸ್. ಇದೊಂದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್ ಆಗಿರ್ತದೆ. ಅಂದ್ರೆ ಜುಡಿಷಿಯರಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಇವ್ರನ್ನ ನೇರವಾಗಿ ಸಂಸತ್ತು ಆಗೋದಿಲ್ಲ. ಸೊ ಇವರಲ್ಲಿ ಜುಡಿಷಿಯರಿ, ಇಲ್ಲಿ ಬರೆಯೋಣ. ಸೊ ಇಲ್ಲಿ ಜುಡಿಷಿಯರಿ ಎಂಟ್ರಿ ಆಗಬೇಕಾಗುತ್ತೆ. ಜುಡಿಷಿಯರಿ ಅಂದ್ರೆ ಏನು, ನ್ಯಾಯಾಂಗ ಎಂಟ್ರಿ ಆಗಬೇಕಾಗುತ್ತೆ. ಶಾಸಕಾಂಗನೂ ಇರ್ತದೆ, ನ್ಯಾಯಾಂಗನೂ ಇರ್ತದೆ, ಎರಡು ಸೇರಿ ಅವ್ರನ್ನ ಪದಚ್ಯುತಗೊಳಿಸಬೇಕಾಗುತ್ತೆ. ಹಂಗಾಗಿ ಇದು ಪೂರ್ತಿಯಾಗಿ ಶಾಸನೀಯ ಕ್ರಮನೂ ಅಲ್ಲ, ಪೂರ್ತಿಯಾಗಿ ನ್ಯಾಯಕ್ಕೆ ಕ್ರಮನೂ ಅಲ್ಲ, ಎರಡು ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಕ್ವಾಸಿ ಜುಡಿಷಿಯಲ್ ಅಂತ ಕರೀತಾರೆ ಇದನ್ನ. ಓಕೆ, ಸೊ ಏನಂತ ಅಂದ್ರೆ ಅರೆ ನ್ಯಾಯಾಂಗ ಕಾರ್ಯವಿಧಾನ. ರಾಷ್ಟ್ರಪತಿಯವರ ಮಹಾಭಿಯೋಗ ಒಂದು ಅರೆ ನ್ಯಾಯಾಂಗ ಕಾರ್ಯವಿಧಾನ ಅಂತ. ಓಕೆ, ಒಂದು ಪಾಯಿಂಟ್. ಶೂನ್ಯವೇಳೆ ಬಗ್ಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ನೋಡಿ. ಶೂನ್ಯವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ತಪ್ಪು. ಯಾಕೆ ತಪ್ಪು ಹೇಳಿ, ಶೂನ್ಯವೇಳೆ ನಿಯಮಗಳಲ್ಲಿ ಇದು ಇಲ್ಲದ ಒಂದು ಅಸಾಂಪ್ರದಾಯಿಕ ವಿಧಾನ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ಸರಿ ಇದೆ. ಅಧಿವೇಶನದ ಮೊದಲ 1 ಗಂಟೆ ಇದಕ್ಕೆ ಇದು ನೋಡಿ, ಮೊದಲ ಗಂಟೆ ಪ್ರಶ್ನೋತ್ತರ ವೇಳೆಗೆ ಆಗಿರುತ್ತದೆ. ಸೊ ಅದೇ ಅವಾಗಲೇ ಹೇಳಿದ್ದೇ ಇದೆ, ಡೋಂಟ್ ವರಿ. ಸೊ ನಿಮ್ಗೆ ಇದು ಗೊತ್ತಾಯ್ತು ಇವಾಗ. ರಾಷ್ಟ್ರಪತಿ ಅಸಮರ್ಥತೆ ಅಲ್ಲ, ಇದು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ರಿಮೂವ್ ಮಾಡೋದು. 61ನೇ ವಿಧಿ ಅವ್ರ ಬಗ್ಗೆ ಹೇಳುತ್ತೆ. ಇದೊಂದು ಅರೆ ನ್ಯಾಯಿಕ ಪ್ರಕ್ರಿಯೆ, ಗೊತ್ತಿರಲಿ, ಅರೆ ನ್ಯಾಯಿಕ ಪ್ರಕ್ರಿಯೆ ಅಂತ ಕರೀತಾರೆ ಇದನ್ನ. ಅಂದ್ರೆ ರಾಷ್ಟ್ರಪತಿಯನ್ನ ರಿಮೂವ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಪೊಲಿಟಿ ಸಂಸತ್ತು ಅಧಿವೇಶನದಲ್ಲಿಲ್ಲದಾಗ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ನೋಡಿ ಫ್ರೆಂಡ್ಸ್, ಅಧಿವೇಶನಗಳು ವರ್ಷಕ್ಕೆ 3 ನಡೀತವೆ. ಪ್ರೆಸೆಂಟ್ ನಡೀತಾ ಇರೋದು 3, ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ ವರ್ಷಕ್ಕೆ ಎಷ್ಟು ಅಧಿವೇಶನ ನಡಿಬೇಕು ಅಂತಂದ್ರೆ ಎರಡು ಅಧಿವೇಶನಗಳ ನಡುವಿನ ಅವಧಿ 6 ತಿಂಗಳನ್ನ ಮೀರುವಂತಿಲ್ಲ ಅಂತ ಹೇಳುತ್ತೆ. ವರ್ಷಕ್ಕೆ 2 ಅಂತ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಅದನ್ನೇ ಹೇಳುತ್ತೆ ನೋಡಿ. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳನ್ನ ಮೀರಬಾರದು ಅಂತ. ಅಂದ್ರೆ ಜನರಲ್ ಆಗಿ ವರ್ಷಕ್ಕೆ 2 ಅಂತ ಅನ್ಕೋಬಹುದು ನಾವು, ಅದು ಸಂವಿಧಾನ ಹೇಳೋದು. ಬಟ್ ಇಲ್ಲಿ ಇಂಡಿಯಾದಲ್ಲಿ ನಡೆಯೋದು 3 ಸಂವಿಧಾನ, ವರ್ಷಕ್ಕೆ 3 ಅಧಿವೇಶನಗಳು ನಡೀತವೆ. ಯಾವ್ಯಾವುದು? ಫಸ್ಟ್ ಒಂದು ಬಜೆಟ್ ಅಧಿವೇಶನ ಅಂತ ನಡೀತದೆ. ಸೊ ಬಜೆಟ್ ಅಧಿವೇಶನ, ಸೊ ಇದು ಮಾರ್ಚ್ ಫೆಬ್ರವರಿ ಟೈಮಲ್ಲಿ ನಡೆಯುತ್ತೆ. ಇನ್ನೊಂದು ಮಳೆಗಾಲದ ಅಧಿವೇಶನ, ಇನ್ನೊಂದು ಚಳಿಗಾಲದ ನಡೆಯುತ್ತೆ. ಸೊ 3 ಪ್ರೆಸೆಂಟ್ ನಡೀತಾ ಇರೋದು. ಬಟ್ ಕಾನ್ಸ್ಟಿಟ್ಯೂಷನ್ ಹೇಳೋದು ಜನರಲ್ ಆಗಿ 2 ಅಂತ ಹೇಳುತ್ತೆ. ಅಂದ್ರೆ 2 ಅಂತ ಹೇಳಲ್ಲ, 2 ಅಧಿವೇಶನಗಳ ನಡುವಿನ ಅವಧಿ 6 ತಿಂಗಳನ್ನ ಮೀರುವಂತಿಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ 3 ನಡೀತಾ ಇದ್ದಾವೆ. ಓಕೆನಾ, ವರ್ಷ ಪೂರ್ತಿ ನಡೆಯಲ್ಲೇ ಒಂದು 2 ತಿಂಗಳು 3 ತಿಂಗಳು 2 ತಿಂಗಳು 3 ತಿಂಗಳು ಮಧ್ಯೆ ಗ್ಯಾಪ್ ಇರ್ತದೆ. ಈ ಗ್ಯಾಪ್ ಇದ್ದಾಗ ಕಾನೂನು ಹೆಂಗ್ ಮಾಡೋಕ್ಕಾಗತ್ತೆ? ಅಧಿವೇಶನ ನಡೀತಾ ಇಲ್ಲ, ಕಾನೂನು ಮಾಡಬೇಕಂದ್ರೆ ಅಧಿವೇಶನ ನಡೀಲೇಬೇಕಾಗುತ್ತೆ. ಅಲ್ಲಿ ಮಾತ್ರ ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ 2 ಕಡೆ ಪಾಸ್ ಆಗಿ ರಾಷ್ಟ್ರಪತಿ ಅದೆಲ್ಲ ಪ್ರೊಸೀಜರ್ ಇರ್ತದೆ ತುಂಬಾ. ಬಟ್ ಅಧಿವೇಶನ ನಡೀತಾ ಇಲ್ಲ ಅಂತ ಅನ್ಕೊಳ್ಳಿ, ಆಗ ಎಮರ್ಜೆನ್ಸಿ ಲಾ ಮಾಡಬೇಕು. ಅವಾಗ ಯಾರಾದ್ರೂ ಲಾ ಮಾಡ್ಬೇಕಲ್ವಾ, ರಾಷ್ಟ್ರಪತಿ ಲಾ ಮಾಡ್ತಾರೆ. ಅದನ್ನ ಏನಂತ ಕರೀತಾರೆ ನೋಡಿ, ಇಲ್ಲಿ ಸುಗ್ರೀವಾಜ್ಞೆ ಅಂತ ಕರೀತಾರೆ ಅದನ್ನ. ಯಾಕದನ್ನ ಕಾನೂನು ಅನ್ನಲ್ಲ ಅಂದ್ರೆ ಇದ್ರಕ್ಕೆ ವ್ಯಾಲಿಡಿಟಿ 6 ಮಂತ್ ಇರುತ್ತೆ, 6 ತಿಂಗಳು. 6 ತಿಂಗಳಾದ್ಮೇಲೆ ಪಾರ್ಲಿಮೆಂಟ್ ಬಂದು ಅದನ್ನ ಅಪ್ರೂವ್ ಮಾಡಿ ಕಂಟಿನ್ಯೂ ಮಾಡ್ಬೋದು, ಬೇಡ ಅಂದ್ರೆ ರಿಮೂವ್ ಮಾಡ್ಬೋದು. ಸೊ ಹಂಗಾಗಿ ತಾತ್ಕಾಲಿಕ ಕಾನೂನು ಅಂತ ಕರೀತಾರೆ, ಅದಕ್ಕೆ ಸುಗ್ರೀವಾಜ್ಞೆ. ಇದು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಾಗ ಭಾರತ ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸಬಹುದು, ಅದಕ್ಕೆ ಇರೋದಿತ್ತು. ಅದಕ್ಕೆ ನೋಡಿ, ರಾಷ್ಟ್ರಪತಿಯವ್ರನ್ನ ಯಾಕೆ ಇಂಟಿಗ್ರಲ್ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಅಂದ್ರೆ, ರಾಷ್ಟ್ರಪತಿ ಲೋಕಸಭೆಗೂ ಸದಸ್ಯರಲ್ಲ, ರಾಜ್ಯಸಭೆಗೂ ಸದಸ್ಯರಲ್ಲ. ಆದ್ರೂ ಹೇಗೆ ಅವರು ಅವಿಭಾಜ್ಯ ಹಂಗಾಗಿದ್ದಾರೆ ಪಾರ್ಲಿಮೆಂಟ್ಗೆ ಅಂದ್ರೆ ನೋಡಿ, ಇಲ್ಲಿ ಲಾ ಕೂಡ ಮಾಡ್ತಾರೆ, ತಾತ್ಕಾಲಿಕವಾಗಿ ಕಾನೂನು ಕೂಡ ಮಾಡೋ ಅಧಿಕಾರ ಅವ್ರಿಗಿದೆ. ಅದಕ್ಕೋಸ್ಕರ ಅವರ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರೆಯೋದು ರಾಷ್ಟ್ರಪತಿಗಳನ್ನು. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಸೆಕೆಂಡ್ ನೋಡಿ, ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಲೋಕಸಭೆಯ ಸ್ಪೀಕರ್ ನೋಡಿ, ಅಧಿವೇಶನಗಳು ಜಂಟಿ ಆಗಾದ್ರೂ ಮಾಡಲಿ, ಇಂಡಿಪೆಂಡೆಂಟ್ ಆಗಾದ್ರೂ ಮಾಡಲಿ, ಅಧಿವೇಶನಗಳನ್ನ ಕರೆಯೋ ಅಧಿಕಾರ ಇರೋದು ಕೇವಲ ರಾಷ್ಟ್ರಪತಿಗೆ ಮಾತ್ರ. ನೆನ್ಪಿಟ್ಕೊಳ್ಳಿ, ಅಧಿವೇಶನಗಳು ಯಾವ್ದಾದ್ರೂ ಆಗಿರಲಿ ಅದನ್ನ ಕರೆಯೋ ಅಧಿಕಾರ ಇರೋದು ಕೇವಲ ರಾಷ್ಟ್ರಪತಿಗೆ ಮಾತ್ರ, ಸ್ಪೀಕರ್ಗೆ ಇರೋದಿಲ್ಲ. ಓಕೆನಾ, ಹಂಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಯಾವ್ದು ಸರಿ ಆಗುತ್ತೆ ಏನು ಕೇಳಿದ್ದಾನೆ ಕ್ವಶನ್? ಸರಿಯಾದ ಹೇಳಿಕೆ. ಇದು ಗಮನ ಇಟ್ಕೊಳ್ಳಿ, ಯಾವ್ದು ಕೇಳ್ತಿದ್ದಾನೆ, ಸರಿಯಾದ ಹೇಳಿಕೆ ಯಾವ್ದಪ್ಪ? ಮೊದಲನೇದು ಮಾತ್ರ ಸರಿ. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಆಗ್ತಾ ಇದೀನಿ, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಬರ್ಕೋಬೇಕು, ನೀವು ಆನ್ಸರ್ ಮಾಡ್ಬೇಕು ಆಮೇಲೆ ಕಮೆಂಟಲ್ಲಿ. ರಾಷ್ಟ್ರಪತಿ ಸುಗ್ರೀವಾಜ್ಞೆ, ಈ ಸುಗ್ರೀವಾಜ್ಞೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಯಾವುದು ಅನ್ನೋದು ಒಂದು ಕ್ವಶನ್. ಆರ್ಟಿಕಲ್ ಯಾವುದು? ಸುಗ್ರೀವಾಜ್ಞೆಗೆ ಬಗ್ಗೆ ಮಾತಾಡುವಂಥ ಸಂವಿಧಾನದ ವಿಧಿ ಯಾವುದು? ಇದೊಂದು ಕ್ವಶನ್. ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳಿ. ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ, ಇದು ರಾಂಗ್ ಆಯ್ತು. ಯಾರು ಕರೆಯೋದು? ರಾಷ್ಟ್ರಪತಿ ಕರೆಯೋದು. ಓಕೆ, ಇದು ಆನ್ಸರ್ ಆಯ್ತು, ನಾನು ಹೇಳ್ಬಿಟ್ಟಿದ್ದೀನಿ, ರಾಷ್ಟ್ರಪತಿ ಕರೆಯೋದು. ಈ ಕ್ವಶನ್ ಏನಂದ್ರೆ, ಇನ್ನೊಂದು ಕ್ವಶನ್ ನೋಡಿ,
ಈ ಜಂಟಿ ಅಧಿವೇಶನ ನಡೀತದೆ, ಜಂಟಿ ಅಧಿವೇಶನ ನಡೀತದೆ, ರಾಷ್ಟ್ರಪತಿಯವರು ಕರೀತಾರೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೋತಾರೆ? ಸ್ಪೀಕರ್ ವಹಿಸ್ಕೋತಾರೆ. ಸ್ಪೀಕರ್. ಒಂದ್ ವೇಳೆ ಸ್ಪೀಕರ್ ಇಲ್ಲ ಅಂದ್ರೆ ಯಾರು ವಹಿಸ್ಕೋತಾರೆ? ಡೆಪ್ಯೂಟಿ ಸ್ಪೀಕರ್ ವಹಿಸ್ಕೋತಾರೆ. ಡೆಪ್ಯೂಟಿ ಸ್ಪೀಕರ್ ವಹಿಸ್ಕೋತಾರೆ. ಸ್ಪೀಕರ್. ಒಂದು ವೇಳೆ ಇವರಿಬ್ರು ಇಲ್ಲ ಅಂತ ಅನ್ಕೊಳ್ಳಿ, ಸ್ಪೀಕರ್ ಇಲ್ಲ, ಡೆಪ್ಯೂಟಿ ಸ್ಪೀಕರ್ ಇಲ್ಲ, ಆಗ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೋತಾರೆ ಅನ್ನೋದನ್ನ ನೀವು ಹೇಳ್ಬೇಕು ಈಗ. ಓಕೆ, ಸೊ ಆಗ್ಲೇ ಒಂದು ಕ್ವಶನ್ ಕೇಳಿದ್ದೆ, ಇಲ್ಲೊಂದು ಸುಗ್ರೀವಾಜ್ಞೆ ಆರ್ಟಿಕಲ್ ಯಾವುದು ಅಂತ ಹೇಳ್ಬೇಕು. ಈ ಕ್ವಶನ್ ಎಲ್ಲ ನೀವು ನೋಡ್ತಾ ಇದ್ದಂಗೆ ಬರ್ಕೊಂಡ್ಬಿಡ್ಬೇಕು, ಇಲ್ಲ ಅಥವಾ ಸ್ಕ್ರೀನ್ ಶಾಟ್ ಮಾಡಿ ಹಂಗೆ ಆಮೇಲೆ ಆನ್ಸರ್ ಮಾಡಬೇಕು. ಜಂಟಿ ಅಧಿವೇಶನ ಅಧ್ಯಕ್ಷತೆ ಸ್ಪೀಕರ್ ವಹಿಸ್ಕೋತಾರೆ, ಲೋಕಸಭಾ ಸ್ಪೀಕರ್. ಅವ್ರಿಲ್ಲ ಅಂದ್ರೆ ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ವಹಿಸ್ಕೋತಾರೆ. ಅವ್ರಿಲ್ಲ ಅಂದ್ರೆ ಯಾರು ವಹಿಸ್ಕೋತಾರೆ ಅಧ್ಯಕ್ಷತೆನ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ತಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯೇ ಹೊರತು ಒಕ್ಕೂಟದ ರಾಷ್ಟ್ರಪತಿಯಲ್ಲ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಈ ಹೇಳಿಕೆನ ಯಾರು ಹೇಳಿದವರು ಅಂತ ನೋಡಿ. ಇದು ಡೈರೆಕ್ಟ್ ಆಗಿ ಹೇಳೋಣ, ಇದು ಆಕ್ಚುಲಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ನೋಡಿ. ಯಾಕೆಂದ್ರೆ ಫ್ರೆಂಡ್ಸ್ ಇಲ್ಲಿ ಬರೀತೀನಿ ನೋಡಿ, ಅಮೆರಿಕದಲ್ಲಿರೋ ಸಿಸ್ಟಮ್ಗೂ ಭಾರತದಲ್ಲಿರೋ ಸಿಸ್ಟಮ್ ಎರಡು ಬೇರೆ ಬೇರೆ. ಅಮೆರಿಕದಲ್ಲಿ ಏನಂತ ಕರೀತಾರೆ? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಅಲ್ಲಿ. ಓಕೆ, ಸೊ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಅಂತ ಕರೀತಾರೆ ಅದನ್ನ, ಫಾರ್ಮ್ ಆಫ್ ಗೌರ್ಮೆಂಟ್. ಆದ್ರೆ ಇಂಡಿಯಾದಲ್ಲಿರೋದು ಪಾರ್ಲಿಮೆಂಟರಿ ಫಾರ್ಮ್, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನಪ್ಪಾ ಇದು? ಅಧ್ಯಕ್ಷೀಯ ಮಾದರಿ, ಅಧ್ಯಕ್ಷೀಯ ಮಾದರಿ ಸರ್ಕಾರ. ಇದು ಸಂಸದೀಯ ಮಾದರಿ ಸರ್ಕಾರ, ಸಂಸದೀಯ ಮಾದರಿ ಸರ್ಕಾರ ಅಂತ ಕರೀತಾರೆ. ನಾವು ಇಂಡಿಯಾದಲ್ಲಿ ಫಾಲೋ ಮಾಡ್ತಾ ಇರೋದು ಇದು, ಇಂಗ್ಲೆಂಡ್ ಇಂದ ತಗೊಂಡಿರೋದು ಇದನ್ನ. ಅಮೆರಿಕದಲ್ಲಿ ಇರೋದು ಪಾರ್ಲಿಮೆಂಟರಿ ಫಾರ್ಮ್ ಅಂದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಕರೀತಾರೆ. ಅಮೆರಿಕದಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ. ಎಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಗೌರ್ಮೆಂಟ್ ಇರ್ತದೋ ಅಲ್ಲಿ ಕಾರ್ಯಾಂಗದ ಪ್ರಮುಖ ಅಧಿಕಾರ ಅಲ್ಲಿನ ಅಧ್ಯಕ್ಷರಿಗೆ ಇರುತ್ತೆ. ಸೊ ಅಮೆರಿಕದಲ್ಲಿ ಇರೋದು ಇದೆ ಅಲ್ವಾ ನೋಡಿ, ಅಮೆರಿಕ ಅಧ್ಯಕ್ಷರಿಗೆ ಎಲ್ಲ ಪವರ್ ಇದೆ. ಆದ್ರೆ ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇರ್ತದೋ, ಸಂಸದೀಯ ಮಾದರಿ ಸರ್ಕಾರ, ಎಕ್ಸಾಂಪಲ್ ಇಂಗ್ಲೆಂಡ್, ಇಂಡಿಯಾ, ಇಲ್ಲೆಲ್ಲ ಇಲ್ಲಿ PM ಅಧಿಕಾರ ಇರುತ್ತೆ. ಮಂತ್ರಿಮಂಡಲವನ್ನ ನೇತೃತ್ವವನ್ನು ವಹಿಸಿರುವಂತ ಪ್ರಧಾನಮಂತ್ರಿಗೆ ಹೆಚ್ಚು ಅಧಿಕಾರ ಇರ್ತದೆ. ಓಕೆನಾ? ಸೊ ನೀವೇನ್ ಮಾಡಬೇಕು ಅಂತಂದ್ರೆ, ಇದು ಆಕ್ಚುಲಿ ಕೋರ್ ಸಬ್ಜೆಕ್ಟ್ ಪೊಲಿಟಿನಲ್ಲಿ ಪಾರ್ಲಿಮೆಂಟರಿ ಫಾರ್ಮ್, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಇದೆಲ್ಲ ಇದು ಕೋರ್ ಸಬ್ಜೆಕ್ಟ್ ಆಗಿರ್ತದೆ. ನೀವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು. ಮತ್ತೆ ಆ ಗೌರ್ಮೆಂಟ್ಗೂ ಆ ಸಿಸ್ಟಮ್ ಈ ಸಿಸ್ಟಮ್ಗೂ ಡಿಫ್ರೆನ್ಸ್ ಏನು ಅಂತ ನೀವೇ ತಿಳ್ಕೋಬೇಕು. ಓಕೆನಾ? ನೆಕ್ಸ್ಟ್ ಯಾವ್ದಾರ ಟಾಪಿಕ್ ಬಂದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ. ಸೊ ಇಲ್ಲಿ ಇಷ್ಟು ತಿಳ್ಕೊಂಡಿರಿ, ಇಲ್ಲಾಂದ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಇದು ಅಮೆರಿಕದಲ್ಲಿ ಅಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಜಾಸ್ತಿ ಇರುತ್ತೆ, ನಮ್ಮಲ್ಲಿ PM ಅಧಿಕಾರ ಜಾಸ್ತಿ ಇರುತ್ತೆ. ಅದನ್ನ ಹೇಳಿದ್ದು ಡಾಕ್ಟರ್ BR ಅಂಬೇಡ್ಕರ್. ಅಂದ್ರೆ ಅಲ್ಲಿ ಅಧ್ಯಕ್ಷರಿಗೆ ನಮ್ಮ PM ಹುದ್ದೆಯನ್ನು ಹೋಲಿಸಬಹುದೇ ಹೊರತು ರಾಷ್ಟ್ರಪತಿಯನ್ನು ಹೋಲಿಸಕ್ಕಾಗಲ್ಲ. ಯಾಕೆ? ರಾಷ್ಟ್ರಪತಿ ನಾಮ ಮಾತ್ರ, ಅವ್ರಿಗೇನು ಅಧಿಕಾರ ಇಲ್ಲ. ಭಾರತ ಸಂಸದೀಯ ಸರ್ಕಾರಿ ಪದ್ಧತಿ ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಳವಡಿಸಿಕೊಂಡಿದೆ. ಓಕೆ, ಅಮೆರಿಕದ ಅಧ್ಯಕ್ಷರು ಅಲ್ಲಿನ ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿದ್ರೆ, ಭಾರತದಲ್ಲಿ ರಾಷ್ಟ್ರಪತಿಗಳು ಕೇವಲ ಸಾಂಪ್ರದಾಯಿಕ ಅಥವಾ ನಾಮ ಮಾತ್ರ ಇದ್ದಾರೆ. ಆದ್ದರಿಂದ ಅಧಿಕಾರದ ದೃಷ್ಟಿಯಿಂದ ಅಮೆರಿಕದ ಅಧ್ಯಕ್ಷರಿಗೆ ಸಮಾನವಾದ ಸ್ಥಾನವು ಭಾರತದ ಪ್ರಧಾನಮಂತ್ರಿ ಹೊಂದಿರುತ್ತಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂಸತ್ತು, ನಿಮಿಷ, ಭಾರತ ಸಂಸತ್ತು ನೋಡಿ. ಫಸ್ಟ್ ಸ್ಟೇಟ್ಮೆಂಟ್, ಭಾರತದ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು. ಇಲ್ಲಿ ನಿಮಗೆ 9ನೇ ಅನುಸೂಚಿ ಏನ್ ಹೇಳುತ್ತೆ ಅಂತ ಗೊತ್ತಿರಬೇಕು. 9ನೇ ಅನುಸೂಚಿ, ಸಂವಿಧಾನದ 9ನೇ ಅನುಸೂಚಿ ನೋಡಿ. ಇಲ್ಲಿ ಸಂವಿಧಾನ ಜಾರಿಗೆ ಬಂದಾಗ 8 ಅನುಸೂಚಿಗಳು ಇದ್ದಿದ್ದು, 8. ಈಗ ಪ್ರೆಸೆಂಟ್ 12 ಇದೆ. ಸಂವಿಧಾನ ಜಾರಿಗೆ ಬಂದಾಗ 8 ಇದ್ವು. ಈ 9ನೇ ಅನುಸೂಚಿ ಯಾವಾಗ ಬಂತು? 1951ರಲ್ಲಿ ಸಂವಿಧಾನಕ್ಕೆ ಫಸ್ಟ್ ಅಮೆಂಡ್ಮೆಂಟ್ ಆಗುತ್ತೆ. ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್, ಮೊದಲನೇ ತಿದ್ದುಪಡಿನಲ್ಲೇ ಸೇರಿಸ್ಬಿಡ್ತಾರೆ ಈ ಒಂದು ಪಾರ್ಟ್ನ. 9ನೇ ಅನುಸೂಚಿಯನ್ನು ಸೇರಿಸ್ಬಿಡ್ತಾರೆ. ಮೊದಲನೇ ತಿದ್ದುಪಡಿನಲ್ಲಿ 9ನೇ ಅನುಸೂಚಿಯನ್ನು ಸೇರಿಸ್ಬಿಟ್ಟಿದ್ದಾರೆ. ಈ 9ನೇ ಅನುಸೂಚಿ ಏನಕ್ಕೆ ಸಂಬಂಧಪಟ್ಟಿದೆ? ಈ 9ನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ, ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ. 9ನೇ ಅನುಸೂಚಿ ನೆನಪಿಟ್ಕೊಳ್ಳಿ. 9ನೇ ಅನುಸೂಚಿ ಏನಕ್ಕೆ ಸಂಬಂಧಪಟ್ಟಿದೆ? ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ. ಯಾವಾಗ ಇಂಟ್ರೊಡ್ಯೂಸ್ ಆಯಿತು? ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ 1951ರಲ್ಲಿ ಆಯಿತು, ಅವಾಗ ಇದನ್ನ ಸೇರಿಸಿದ್ರು. ಓಕೆನಾ? ಸೊ ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು. ಇದು ಜನರಲ್ ಆಗಿದೆ ಸ್ಟೇಟ್ಮೆಂಟ್, ರೈಟ್. ಇಲ್ಲೇನು ಟೆಕ್ನಿಕಲ್ ಆಗಿ ಏನು ಕೊಟ್ಟಿಲ್ಲ, ಜನರಲ್ ಆಗಿದೆ, ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನು, ಅಂದ್ರೆ ಸಾಮಾನ್ಯವಾಗಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂಗೆ ಇರ್ತವೆ ಇಲ್ಲಿ, ಸೇರಿಸಿದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ನೀಡುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಕ್ಚುಲಿ ಇದು ನೋಡಿ ಫ್ರೆಂಡ್ಸ್. 9ನೇ ಅನುಸೂಚಿಯಲ್ಲಿ ಹೇಳಿದೀನಿ, ಮೊದಲನೇ ತಿದ್ದುಪಡಿನಲ್ಲಿ ಸೇರಿಸಿದ್ರು. ಇಲ್ಲಿ ಭೂ ಸುಧಾರಣೆಗಳ ಸಂಬಂಧಪಟ್ಟಿದೆ. ಅಂದ್ರೆ ಭಾರತದಲ್ಲಿ ಜಮೀನ್ದಾರಿ ಪದ್ಧತಿ ಏನಿತ್ತಲ್ವ, ಜಮೀನ್ದಾರರೇ ಎಲ್ಲ ಭೂಮಿಗಳನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ರು. ಜನಗಳೆಲ್ಲ, ರೈತರೆಲ್ಲ ಅವ್ರ ಹತ್ರ ಗೇಣಿದಾರರಾಗಿ ಕೂಲಿ ಮಾಡ್ತಾ ಇದ್ರು. ಸೊ ಈ ತರ ಜಮೀನ್ದಾರಿ ಪದ್ಧತಿಯನ್ನ ತೆಗೆದಾಕ್ಬೇಕು ಅಂತ ಹೇಳ್ಬಿಟ್ಟು 9ನೇ ಅನುಸೂಚಿನ ಕ್ರಿಯೇಟ್ ಮಾಡಿ ಅದರಲ್ಲಿ ಭೂ ಸುಧಾರಣೆಗೆ ಸಂಬಂಧಪಟ್ಟ ಕಾನೂನುಗಳನ್ನ ಜಾರಿಗೆ ತಂದಿದ್ರು. ಈಗ ಕೋರ್ಟ್ಗೆ ಹೋದ್ರು ಅಂತ ಅನ್ಕೊಳ್ಳಿ, ಈ ಜಮೀನ್ದಾರ್ ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ಇವ್ರ ಪರವಾಗಿ ಜಡ್ಜ್ಮೆಂಟ್ ಬರುತ್ತೆ, ಜಮೀನ್ದಾರ ಪರವಾಗಿ, ಯಾಕೆಂದ್ರೆ ಅದು ಅವ್ರ ಸೊತ್ತಾಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬಿಟ್ರು, ಪಾರ್ಲಿಮೆಂಟಲ್ಲಿ ಏನ್ ಮಾಡಿ ತಿದ್ದುಪಡಿನಲ್ಲಿ ಏನ್ ಸೇರಿಸೋದ್ರು ಮೊದಲನೇ ತಿದ್ದುಪಡಿಲಿ ಅಂದ್ರೆ, ಈ 9ನೇ ಅನುಸೂಚಿನಲ್ಲಿ ನಾವೇನಾದ್ರೂ ಕಾನೂನುಗಳನ್ನ ಆ್ಯಡ್ ಮಾಡ್ತೀವಲ್ವಾ, ಈ ಕಾನೂನುಗಳನ್ನ ಕೋರ್ಟಲ್ಲಿ ಕ್ವಶನ್ ಮಾಡಬಾರ್ದು ಅಂತೇಳಿ ಸೇರಿಸ್ಬಿಟ್ಟಿರ್ತಾರೆ. ಕೋರ್ಟಲ್ಲಿ ಕ್ವಶನ್ ಮಾಡಬಾರ್ದು ಅಂತ.
ಸೊ ಈಗಲೂ ಹಂಗೆ ಇದೆಯಾ ನೋಡಿ, ಇಲ್ಲಿ ಪರೀಕ್ಷೆ ನೀಡುವಂತಿಲ್ಲ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಈಗಲೂ ಪ್ರೆಸೆಂಟ್ ಹಂಗೆ ಇದೆಯಾ, ಸ್ಟಾರ್ಟಿಂಗ್ ಹಂಗೆ ಇತ್ತು ಈಗಲೂ ಹಂಗೆ ಇದೆಯಾ ಅಂದ್ರೆ ಈಗ ಪ್ರೆಸೆಂಟ್ ಹಂಗಿಲ್ಲ, ಚೇಂಜ್ ಆಗಿದೆ. ಯಾವಾಗಿಂದ 2007ರಿಂದ ಚೇಂಜ್ ಆಗಿದೆ. ಒಂದು ಫೇಮಸ್ ಕೇಸ್ ಇದೆ IR ಖೋಲೋ ಕೇಸ್ ಅಂತ, ಇಲ್ಲಿದೆ ನೋಡಿ. ವೆರಿ ಫೇಮಸ್ ಕೇಸ್ IR ಖೋಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2007. ಇದೊಂದು ಕೇಸ್, ಇದು ವೆರಿ ಇಂಪಾರ್ಟೆಂಟ್ ಕೇಸ್ ಇದು IR ಖೋಲೋ ಕೇಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈ ಕೇಸಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಈ 9ನೇ ಅನುಸೂಚಿನಲ್ಲಿ 9 ಶೆಡ್ಯೂಲ್ ಅಲ್ಲಿ ಆಫ್ಟರ್ April 24, 1973 ಅಂದ್ರೆ ಈ ಡೇಟ್ ಇಂದ ಏಪ್ರಿಲ್ 24ನೇ ತಾರೀಕು 1973ರಿಂದ ನಂತರ 9ನೇ ಅನುಸೂಚಿಗೆ ಏನೇನೆಲ್ಲ ಸೇರಿಸಿದಾರಲ್ವಾ, ಆ ಎಲ್ಲ ಕಾನೂನು ಮೇಲೆ ನಾವು ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡ್ತೀವಿ. ಅದೇ ನೀವು ಈ ಡೇಟ್ ಇಂದ ಹಿಂದೆ ಏನು 9ನೇ ಅನುಸೂಚಿ ಕಾನೂನುಗಳನ್ನ ಸೇರಿಸಿದಿರಲ್ವಾ, ಅದಕ್ಕೆ ನಾವು ಯಾವುದೇ ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡಲ್ಲ ಅಂತ ಈ ಜಡ್ಜ್ಮೆಂಟ್ ಬಂದಿದೆ ಇಲ್ಲಿ, ಯಾವುದು IR ಖೋಲೋ ಕೇಸಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಸ್ಟೇಟ್ಮೆಂಟ್ ಏನಾಗಬೇಕು ಹೇಳಿ, ಇಲ್ಲಿದೆ ಅದು. ಓಕೆ, 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳು ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮಾಡುವಂತಿಲ್ಲ ಅಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ? ಏಪ್ರಿಲ್ 24, 1973. ಸೊ ಈ ಡೇಟ್ ಅಲ್ವಾ ಇರೋದಿಲ್ಲಿ, 1973. ಈ ಡೇಟ್ ಇಂದ ಹಿಂದೆ ಏನೇನು ಹಾಕ್ಬಿಟ್ಟಿದ್ರಲ್ಲ 9ನೇ ಅನುಸೂಚಿ, ಅದನ್ನ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗಲ್ಲ. ಅಂದ್ರೆ ಅದನ್ನು ಕ್ವಶನ್ ಮಾಡಲ್ಲ ನಾವು. ಕೋರ್ಟ್ ಹೇಳ್ತಾ ಇದೆ ಇದನ್ನ ಈ ಕೇಸಲ್ಲಿ, ನಾವು ಅದನ್ನ ಕ್ವಶನ್ ಮಾಡಲ್ಲ. ನೀವೇನಾದ್ರೂ ಹಾಕೊಂಡಿರಿ, ನಾವು ಅದು ಸರಿನಾ ತಪ್ಪ ಅಂತ ಕೇಳಕ್ ಬರೋದಿಲ್ಲ. ಆದ್ರೆ ಈ ಡೇಟ್ ಇಂದ ನಂತರ ನೀವೇನು 9ನೇ ಅನುಸೂಚಿಗೆ ಯಾವುದೇ ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಂತ ಕಾನೂನು ಹಾಕಿರಿ, ನಾವು ಅದು ಜುಡಿಷಿಯಲ್ ರಿವ್ಯೂ ಅಪ್ಲೈ ಮಾಡಿ ಸರಿನಾ ತಪ್ಪ ಅಂತ ಸಂವಿಧಾನಾತ್ಮಕತೆನ ಚೆಕ್ ಮಾಡ್ತೀವಿ. ನೀವೇನಾದ್ರೂ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ. ಬಟ್ ಈ ಡೇಟ್ ಇಂದ ಹಿಂದೆ ಇರೋದು ಮಾಡಲ್ಲ ಅಂತ. ಈ ಡೇಟ್ ಯಾಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ರು? ಈ ಡೇಟ್ ವೆರಿ ಇಂಪಾರ್ಟೆಂಟ್ ಡೇಟ್ ಫ್ರೆಂಡ್ಸ್. ಇದು April 24, 1973 ಇದೆಯಲ್ವಾ, ಇದು ಒಂದು ಫೇಮಸ್ ಕೇಸ್ ಬಂದಂತ ಒಂದು ಡೇಟ್. ಇದು ಯಾವ್ದದು? ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ. ಸ್ಟೇಟ್ ಆಫ್ ಕೇರಳ ಅನ್ನೋ ಒಂದು ಕೇಸು. ಇದು 1973ನಲ್ಲಿ ಜಡ್ಜ್ಮೆಂಟ್ ಬಂದಂತ ದಿನ ಈ ಕೇಸ್ದು ಜಡ್ಜ್ಮೆಂಟ್ ಬಂದಿದ್ದು. ಕೇಶವಾನಂದ ಭಾರತಿ ಕೇಸ್ ಅಂತ ನೆನ್ಪಿಟ್ಕೊಳ್ಳಿ, ಅವರು ರೀಸೆಂಟ್ ಆಗಿ ತೀರ್ಕೊಂಡ್ರು ಲಾಸ್ಟ್ ಇಯರ್. ಆ ಕೇಸ್ದು ಜಡ್ಜ್ಮೆಂಟ್ ಬಂದಿದ್ದು ಇಲ್ಲಿ April 24, 1973. ಇಲ್ಲಿ ಭಾರತದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯಿತು. ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್, ಅದ್ರ ಹೆಸರು ಬೇಸಿಕ್ ಸ್ಟ್ರಕ್ಚರ್ ಅಂತ. ಬೇಸಿಕ್ ಸ್ಟ್ರಕ್ಚರ್ ಕನ್ನಡದಲ್ಲಿ ಇದನ್ನ ಒಂದು ನಿಮಿಷ, ಕನ್ನಡದಲ್ಲಿ ಇದನ್ನ ಮೂಲ ಸಂರಚನೆ ಅಂತ ಕರೀತಾರೆ. ಮೂಲ ಸಂರಚನೆ, ಸಂವಿಧಾನದ ಮೂಲ ಸಂರಚನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ, ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇದನ್ನ ಅಂತ. ಸೊ ಸಂವಿಧಾನದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಾರ್ಲಿಮೆಂಟು ಸಂವಿಧಾನದ ಮೂಲ ಸಂರಚನೆಯನ್ನ ಡಿಸ್ಟರ್ಬ್ ಮಾಡದೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡ್ಬೋದು ಅಂತ ಈ ಕೇಸಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ ಆನ್ಸರ್ ಗೊತ್ತಾಯ್ತು ಏನಂತನಪ್ಪ. ಸೊ ಯಾವುದೇ ನ್ಯಾಯಾಲಯಗಳಲ್ಲಿ ಕ್ವಶನ್ ಮಾಡುವಂತಿಲ್ಲ ಅಂತಲ್ಲ. ಏಪ್ರಿಲ್ 24, 1973 ಏನಿದಿಲ್ಲ, ಈ ಡೇಟ್ ಇಂದ ಹಿಂದಕ್ಕೆ ಇರೋದನ್ನ ಕ್ವಶನ್ ಮಾಡಬಾರ್ದು. ಬಟ್ ಈ ಡೇಟ್ ಇಂದ ನಂತರ ಏನು 9ನೇ ಅನುಸೂಚಿ ಸೇರಿಸಿದಲ್ಲ, ಎಲ್ಲ ಕಾನೂನು ಜುಡಿಷಿಯಲ್ ರಿವ್ಯೂ ಅಪ್ಲೈ ಮಾಡ್ಬೋದು. ಸೊ ಹಾಗೆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಯಾವುದೋ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ, ಸೊ ಒಂದು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ಗಳ ಪ್ರಯೋಜನಗಳೆಂದರೆ, ಒಳ್ಳೆ ಕಾನ್ಸೆಪ್ಟ್ ಫ್ರೆಂಡ್ಸ್ ಇದೆ. ಲೋಕ್ ಅದಾಲತ್ ಅನ್ನೋದೇ ಒಳ್ಳೆ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇದನ್ನ ನೋಡೋಣ ಇವಾಗ. ಆಪ್ಷನ್ ನೋಡಿ, ಪ್ರಯೋಜನಗಳೇನು ಅಂತ ಕೇಳಿದ್ದಾನೆ. ಆಪ್ಷನ್ ಎ ನೋಡೋಣ. ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದ್ದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿ ಆಗುತ್ತದೆ. ಓಕೆ, ನೋಡುವ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ. ಓಕೆ, ಲೋಕ್ ಅದಾಲತ್ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ. ಲೋಕ್ ಅದಾಲತ್ನ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ, ಅಂದ್ರೆ ಲೋಕ್ ಅದಾಲತ್ತಲ್ಲಿ ಏನೇ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಅದು ಬೈಂಡಿಂಗ್ ಇರೋದಿಲ್ಲ, ನಾನ್ ಬೈಂಡಿಂಗ್ ಅಂತ ಕೇಳ್ತಿದ್ದಾನೆ. ಅಬ್ಸಲ್ಯೂಟ್ಲಿ ಇದು ರಾಂಗ್ ಸ್ಟೇಟ್ಮೆಂಟ್ ಫ್ರೆಂಡ್ಸ್. ಯಾಕಂದ್ರೆ ಲೋಕ್ ಅದಾಲತ್ ಕಾನ್ಸೆಪ್ಟ್ ಇರೋದೇ ಇದಕ್ಕೆ. ಕೋರ್ಟಲ್ಲಿ ಯಾವುದೇ ಕೇಸ್ ನಡೀತಾ ಇರ್ತದೆ ಅನ್ಕೊಳ್ಳಿ, ಸಿವಿಲ್ ಮ್ಯಾಟರ್ಗಳು, ಅದನ್ನ ಲೋಕ್ ಅದಾಲತ್ ಅಂತ ಸಪರೇಟ್ ಮಾಡ್ಕೊಂಡಿದ್ದಾರೆ. ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ. ಕೋರ್ಟ್ ಮೇಲೆ ಪ್ರೆಸರ್ ಹಾಕೋದು ಬೇಡ. ಎಲ್ಲ ಲೀಗಲ್ ಆಗೋದ್ರೆ ಅದಕ್ಕೆಲ್ಲ ಖರ್ಚು ಜಾಸ್ತಿ, ತುಂಬಾ ಟೈಮ್ ತಿನ್ಬಿಡ್ತದಲ್ವಾ, ಕೋರ್ಟ್ ಮೇಲೆ ಪ್ರೆಸರ್ ಜಾಸ್ತಿ ಆಗುತ್ತೆ. ಅದನ್ನ ಸಪರೇಟ್ ಆಗಿ ಡೀಲ್ ಮಾಡ್ಬಿಡೋದು, ಮಾತುಕತೆ ಮೂಲಕ ಒಪ್ಪಂದದ ಮೂಲಕ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಜಡ್ಜ್ಮೆಂಟ್ ಒಂದ್ಸರಿ ಬಂದ ಮೇಲೆ ಅದಕ್ಕೆ ಬದ್ಧವಾಗಿರಲೇಬೇಕು. ಇಲ್ಲ ನಾನು ಮತ್ತೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಂಗಿಲ್ಲ. ಒಂದ್ಸರಿ ಲೋಕ್ ಅದಾಲತ್ ಚೂಸ್ ಮಾಡಿದ್ಮೇಲೆ ಅಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೋ ಫೈನಲ್, ದಟ್ ಈಸ್ ಫೈನಲ್. ಹಾಗಾಗಿ ಸ್ಟೇಟ್ಮೆಂಟ್ ರಾಂಗು. ಲೋಕ್ ಅದಾಲತ್ನ ತೀರ್ಪಿನ ವಿರುದ್ಧ ವಿವಾದದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯದಲ್ಲಿ ಮನವಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾನಲ್ಲ, ಸಲ್ಲಿಸುವಂಗೆ ಇಲ್ಲ. ಇದೇ ಫೈನಲ್ ಅಂತ ಹೇಳಿದ್ನಲ್ವಾ. ಸೊ ಇದು ಎರಡು ರಾಂಗ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಪ್ರಯೋಜನಗಳೆಂದರೆ ಇಲ್ಲಿ ಆಪ್ಷನ್ ಒಂದೇ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಇರೋ ಪ್ರಕಾರ ಎರಡು ರೈಟ್ ಇದೆ. ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ. ಇದು ನಮ್ಯತೆ ಅಂದ್ರೆ ನಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಆಪ್ಷನ್ ರೈಟ್ ಇದನ್ನ ಕೊಟ್ಟಿದ್ದಾನೆ, ಅದನ್ನ ಆಪ್ಷನ್ 1 ರೈಟ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ತಗೋಬಹುದು. ಬಟ್ ಇದಕ್ಕಿಂತ ಬೆಸ್ಟ್ ಆನ್ಸರ್ ನಿಮ್ಗೆ ನೆನ್ಪಿಟ್ಕೊಂಡು ಹೇಳ್ತೀನಿ. ಈಗ ಆಪ್ಷನ್ 2 ಆಪ್ಷನ್ ರೈಟ್ ಇದಾವೆ ಅನ್ಕೊಳ್ಳಿ, ಇದು ಒಂದು ರೈಟ್ ಇದೆ, ಇದೊಂದು ರೈಟ್ ಇದೆ ಅನ್ಕೊಳ್ಳಿ. ಇವೆರಡಲ್ಲಿ ಯಾವ್ದು ಚೂಸ್ ಮಾಡ್ತೀರಾ? ಬೆಸ್ಟ್ ಆನ್ಸರ್ ಯಾವುದು ಅಂತ ಚೂಸ್ ಮಾಡೋದು, ಬೆಸ್ಟ್ ಯಾವುದು ಅಂತ ಚೂಸ್ ಮಾಡಬೇಕು. ನೋಡಿ, 15ನೇದು
15ನೇದಕ್ಕೆ ಏನು ಕೊಟ್ಟಿದ್ದಾನೆ ನೋಡಿ ಇಲ್ಲಿ, ಎಲ್ಲಿದೆ, ಓಕೆ 15ನೇದಕ್ಕೆ ಆಪ್ಷನ್ 1 ಅಂತ ಕೊಟ್ಟಿದ್ದಾನೆ, 1 ಆಪ್ಷನ್ 1. ಓಕೆ, ಸೊ ಆಪ್ಷನ್ 1 ಇದು ಬರುತ್ತೆ, ಬಟ್ ಇದಕ್ಕಿಂತ ಬೆಸ್ಟ್ ಆನ್ಸರ್ ಇದು ತಗೊಂಡಿದ್ದಾರೆ. ಸೊ ಇದನ್ನೇ ಹೇಳ್ಬೋದು, ಯಾಕಂದ್ರೆ ಇದು ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಅಲ್ವಾ, ಶುಲ್ಕ ವಾಪಸ್ ಕೊಡ್ತಾರೆ ಇದರಲ್ಲಿ. ಸೊ ಇದನ್ನೇ ಆನ್ಸರ್, ಇದೇ ಆನ್ಸರ್. ಒಂದು ವೇಳೆ ಇದಿಲ್ಲ ಅಂದ್ರೆ ಇದನ್ನು ತಗೋಬೋದಾಗಿತ್ತು. 2 ಆಪ್ಷನ್ ಕೊಟ್ಟಿದ್ರೆ ಇದನ್ನು ಚೂಸ್ ಮಾಡಬಹುದಾಗಿತ್ತು, ಒಂದೇ ಚೂಸ್ ಮಾಡೋದ್ರಿಂದ ಇದನ್ನೇ ಚೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಲೋಕ್ ಅದಾಲತ್ ಬಗ್ಗೆ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಓದ್ಕೊಳ್ಳಿ ಅದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ಕೇಳಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿದೆ? ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಡೋಂಟ್ ವರಿ, ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್, ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿ. ಹೌದು, ಜಿಲ್ಲೆಯ ಪ್ರಮುಖ ಜುಡಿಷಿಯಲ್ ಆಫೀಸರ್ ಇವರೇ ಅಲ್ವಾ. ಸೊ ಇದೇ ರೈಟ್ ಸ್ಟೇಟ್ಮೆಂಟ್, ಜನರಲ್ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ. ಎರಡನೇ ನೋಡಿ, ಅವನು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರೆನ್ನುತ್ತಾರೆ, ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಸೆಷನ್ ನ್ಯಾಯಾಧೀಶರೆನ್ನುತ್ತಾರೆ ಅಂತ. ಫ್ರೆಂಡ್ಸ್, ಇದು ಯಾವ ತರ ಇದೆ ಅಂತಂದ್ರೆ, ಜಿಲ್ಲಾ ಕೋರ್ಟ್ಗಳು ಏನಿರುತ್ತಲ್ವಾ, ಆ ಕೋರ್ಟ್ಗಳು, ಜಿಲ್ಲಾ ಕೋರ್ಟ್ಗಳು 2 ತರ ಬರ್ತದೆ. ಒಂದು ಸಿವಿಲ್ ಕೋರ್ಟ್ ಅಂತ, ಇನ್ನೊಂದು ಸೆಷನ್ ಕೋರ್ಟ್ ಅಂತ. ಇಲ್ಲಿ ಕೊಟ್ಟಿದೆ ನೋಡಿ, ಸೆಷನ್ ಕೋರ್ಟ್. ಸೆಷನ್ ಕೋರ್ಟ್ ಅಂತ 2 ರೀತಿ ಬರುತ್ತೆ. ಇವೆರಡಕ್ಕೂ ಒಬ್ಬರೇ ಜಡ್ಜ್ ಇರ್ತಾರೆ, ಒಬ್ಬರೇ ಜಡ್ಜ್ ಇರ್ತಾರೆ. ಸಿವಿಲ್ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ಅದು ಕೇಸ್ ನಡೆಯುವಾಗ ಅದನ್ನ ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಕ್ರಿಮಿನಲ್ ಕೇಸ್, ಅಪರಾಧಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುವಾಗ ಅದನ್ನ ಸೆಷನ್ ಕೋರ್ಟ್ ಅಂತ, ಅದಕ್ಕೆ ಡಿವೈಡ್ ಮಾಡ್ಬಿಡ್ತಾರೆ. ಈಗ ಇಷ್ಟು ದಿನ, ಈಗ ಸೋಮವಾರ ಮಂಗಳವಾರ ಬುಧ ಈ ಸಿವಿಲ್ ಮ್ಯಾಟರ್ಗೆ, ಬುಧವಾರ ಗುರುವಾರ ಶುಕ್ರವಾರ ಈ ಸೆಷನ್ ಕೋರ್ಟ್ ಅಂದ್ರೆ ಕ್ರಿಮಿನಲ್ ಕೇಸ್ಗಳಿಗೆ ಅಂತ ಡಿವೈಡ್ ಮಾಡ್ಕೊಂಡಿರ್ತಾರೆ. ಬಟ್ ಜಡ್ಜ್ ಒಬ್ಬರೇ ಆಗಿರ್ತಾರೆ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಸಿವಿಲ್ ಮೊಕದ್ದಮೆ ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರು ಅಂತ ಕರೀತಾರೆ, ಕರೆಕ್ಟು. ಕ್ರಿಮಿನಲ್ ಪ್ರಕರಣಗಳು ನಡೆಸುವಾಗ ಸೆಷನ್ ನ್ಯಾಯಾಧೀಶ ಎನ್ನುತ್ತಾರೆ, ಕರೆಕ್ಟ್. ಇಬ್ರು ಒಬ್ಬರೇ ಇರೋದಲ್ವಾ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಇದು ಕರೆಕ್ಟು, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಫೋರ್ತ್ ನೋಡಿ, ಸೆಷನ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು. ಸೊ ಇಲ್ಲಿವರೆಗೂ ಕರೆಕ್ಟ್ ಇದೆ ನೋಡಿ. ಸೆಷನ್ ಕೋರ್ಟ್, ಸಿವಿಲ್ ಕೋರ್ಟ್ಗೆ ಇಲ್ಲ ಅಧಿಕಾರ ಇಲ್ಲ, ಇದು ಸೆಷನ್ ಕೋರ್ಟ್ಗೆ ಅಧಿಕಾರ ಇದೆ. ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರ ಇದೆ, ಇಲ್ಲಿವರೆಗೂ ಕರೆಕ್ಟ್ ಇದೆ. ಮುಂದಕ್ಕೆ ಹೋದಿ, ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಡುತ್ತದೆ. ನೋಡಿ, ಸೆಷನ್ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಟ್ಟರೆ ಸಿವಿಲ್ ನ್ಯಾಯಾಧೀಶರು ಅಪ್ರೂವ್ ಮಾಡ್ಬೇಕಂತ. ಇಬ್ರು ಒಬ್ಬರೇ ತಾನೇ ಅವರು, ಮತ್ತೆ ಅವ್ರ ಯಾಕೆ ಅಪ್ರೂವ್ ಮಾಡಬೇಕು? ಇವ್ರಿಗೆ ಅಧಿಕಾರ ಇಲ್ಲ. ಇವರು ಜೀವಾವಧಿ ಶಿಕ್ಷೆ ಕೊಡ್ಬೋದು, ಬಟ್ ಇನ್ನು ದೃಢೀಕರಣ ಫೈನಲ್ ಮಾಡೋ ಅಧಿಕಾರ ಹೈಕೋರ್ಟ್ಗೆ ಇರುತ್ತೆ. ಹೈಕೋರ್ಟ್, ಆ ರಾಜ್ಯದ ಹೈಕೋರ್ಟ್ಗೆ ಇರುತ್ತೆ. ಇವರು ಫೈನಲ್ ಮಾಡೋಕ್ಕಾಗಲ್ಲ. ಜಡ್ಜ್ಮೆಂಟ್ ಅನ್ನ ಕೊಡ್ಬೋದು ಜೀವಾವಧಿ ಶಿಕ್ಷೆನ, ಬಟ್ ಅದು ಫೈನಲ್ ಅಲ್ಲ, ಹೈಕೋರ್ಟಿನ ಅದು ಅಪ್ರೂವ್ ಆಗಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲೇನು ಕೇಳಿದಾನೆ? ರೈಟ್ ಸ್ಟೇಟ್ಮೆಂಟ್ ಕೇಳಿದಾನಲ್ವಾ. 1 2 3 ಎಲ್ಲಿದೆ? ಎ ಬಿ ಸಿ ಇಲ್ಲಿದೆ. 4th ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಫುಲ್ ಫಾರ್ಮ್ ಕೇಳಿದ್ದಾನೆ ಇದು, KSCPCR ಅಂತ. ಇದೇನಂದ್ರೆ ನೋಡಿ, ಇದು ಇಲ್ಲಿದೆ, ಚೈಲ್ಡ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಇದು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ, ಮಕ್ಕಳ ಹಕ್ಕುಗಳ ಸಂರಕ್ಷಣೆಗಿರುವ ಒಂದು ಕರ್ನಾಟಕದ ಆಯೋಗ ಅಂತ ಕೇಳಿದ್ದಾರೆ. ಇದು ನೋಡಿ, ಇದ್ರ ಬಗ್ಗೆ ಹೇಳ್ತೀನಿ, ಜಸ್ಟ್ ಅ ಮಿನಿಟ್. ಇದೊಂದು ಶಾಸನಾತ್ಮಕ ಸಂಸ್ಥೆ ಫ್ರೆಂಡ್ಸ್, ಇದು ಗೊತ್ತಿರಲಿ, ಒಂದು ಕಾಯ್ದೆ ಮೂಲಕ ಬಂದಿದೆ, ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ, ಒಂದು ಶಾಸನಾತ್ಮಕ ಸಂಸ್ಥೆ. ಶಾಸನಾತ್ಮಕ ಸಂಸ್ಥೆ ಅಂದ್ರೆ ಯಾವ್ದಾದ್ರು ಆಕ್ಟ್ ಮೂಲಕ ಬಂದಿರ್ತದೆ, ಕಾನೂನು ಮೂಲಕ. ಯಾವುದು ಕಾಯ್ದೆ ನೋಡಿ, ಇದು 2009 ಜುಲೈನಲ್ಲಿ ಇದು ಎಸ್ಟಾಬ್ಲಿಷ್ ಆಯಿತು. ಅಂಡರ್ ದ ನೋಡಿ ಆಕ್ಟ್ ಯಾವುದು ಅಂತ, ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್ 2005 ಅಂತ. ಅಂದ್ರೆ 2005ರ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ಕಾಯ್ದೆ 2005. ಸೊ ಈ ಕಾಯ್ದೆ ಅಂಡರ್ಲಿ ಕಮಿಷನ್ ಸ್ಥಾಪನೆ ಮಾಡೋರು, ಹಂಗಾಗಿ ಇದೊಂದು ಶಾಸನಾತ್ಮಕ ಸಂಸ್ಥೆ ಆಗಿರುತ್ತೆ. ಓಕೆ 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 ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮವಾಗಿದೆ? ಇಲ್ಲಿ ಇವು ಯಾವಾಗ ನೋಡಿ, RBI, ಇಂಡಿಯನ್ ಇಂಪೀರಿಯಲ್ ಬ್ಯಾಂಕು, ಇವೆಲ್ಲ ಯಾವಾಗ ಸ್ಥಾಪನೆ ಆದ ಫಸ್ಟ್ ಇಂದ ಹೇಳ್ಕೊಂಡ್ಬರ್ಬೇಕು ಕಾಲಾನುಕ್ರಮದಲ್ಲಿ ಅಂತ ಕೇಳಿದ್ದಾನೆ. ಓಕೆ, ಇದರಲ್ಲಿ ನಿಮ್ಗೆ ಯಾವ್ದು ಗೊತ್ತಿರ್ತದೆ? RBI ಬಗ್ಗೆ ನಿಮ್ಗೆ ಗೊತ್ತಿರ್ತದೆ, ಹಿಸ್ಟ್ರಿ ಓದಿದ್ರು ಗೊತ್ತಿರ್ತದೆ, ಎಕನಾಮಿಕ್ಸ್ ಓದಿದ್ರು ಗೊತ್ತಿರ್ತದೆ. ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾವಾಗ ಅಂದ್ರೆ ಇದು ಜನರಲ್ ಆಗಿ ಇದು ರಾಜೀವ್ ಗಾಂಧಿ ಅವರು ತಂದಿರೋದು, ಸ್ಟಾರ್ಟಿಂಗ್ ಅಲ್ಲಂತೂ ಬಂದಿರೋದಿಲ್ಲ ಅಂತ ಆದ್ರೂ ನಿಮ್ಗೆ ಅಷ್ಟಾದ್ರೂ ಗೊತ್ತಿರಬೇಕು. ಓಕೆ, ಸೊ ಇದ್ರ ಬಗ್ಗೆ ನೋಡುವ ನೋಡಿ. ಸೊ ಫಸ್ಟ್ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ. ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು. ಭಾರತೀಯ ರಿಸರ್ವ್ ಬ್ಯಾಂಕು ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿ. ಇಲ್ಲಿ ಒಂದು ಆಕ್ಟ್ ಇದೆ ಆಕ್ಚುಲಿ, ಇದಕ್ಕೆ ಏನು ಆಕ್ಟ್ ಅದು ನೋಡಿ, 1934ರಲ್ಲಿ RBI ಆಕ್ಟ್ ಅಂತ ತಗೊಂಡ್ಬರ್ತಾರೆ. RBI ಆಕ್ಟ್ ಅಂತ ತಗೊಂಡ್ಬರ್ತಾರೆ. ಈ ಕಾಯ್ದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934 ಅಂತ. ಈ ಕಾಯ್ದೆ ಅಂಡರ್ ಅಲ್ಲಿ 1935 ಏಪ್ರಿಲ್ 1ನೇ ತಾರೀಕು ಈ ಬ್ಯಾಂಕು ಸ್ಥಾಪನೆ ಆಗುತ್ತೆ. ಓಕೆ, ಆಕ್ಟ್ ಯಾವುದು? RBI ಆಕ್ಟ್ 1934. ಬಟ್ RBI ಸ್ಥಾಪನೆ ಆಗಿದೆ ಯಾವಾಗ? 1935ರ ಏಪ್ರಿಲ್ 1ರಿಂದ ಅದು ಕಾರ್ಯಾಚರಣೆ ಪ್ರಾರಂಭ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನೋಡಿ ಒಂದಷ್ಟು ಪಾಯಿಂಟು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಸಜೆಸ್ಟೆಡ್ ಬೈ ದ, ಅದಕ್ಕೆ ಯಾವ ಒಂದು ಕಮಿಷನ್ ಆಧಾರದ ಮೇಲೆ RBI ಸ್ಥಾಪನೆ ಆಯಿತು ಅಂದ್ರೆ ನೋಡಿ, ಇಲ್ಲಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ನೋಡಿ, ಇದೊಂದು ಆಕ್ಚುಲಿ ಪುಸ್ತಕ, ಇದು ಕಮಿಷನ್ ಹೇಳ್ತೀನಿ ಅದಕ್ಕೆ. ಅದು ಹಿಲ್ಟನ್ ಯಂಗ್ ಕಮಿಷನ್ ಅಂತ, ಅದು ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ.
ನೋಡಿ ಇಲ್ಲಿ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಸಜೆಸ್ಟೆಡ್ ಬೈ ದ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂತ, ವಿಚ್ ಇಸ್ ಯೂನಿವರ್ಸಲಿ ನೌನ್ ಆಸ್ ಹಿಲ್ಟನ್ ಯಂಗ್ ಕಮಿಷನ್ ಅಂತ. ಇಲ್ಲಿದೆ ನೋಡಿ, ಹಿಲ್ಟನ್ ಯಂಗ್ ಕಮಿಷನ್ ಅನ್ನೋದು ಹಿಲ್ಟನ್ ಯಂಗ್ ಅವರು ಅಧ್ಯಕ್ಷರಾಗಿದ್ರು, ಅದಕ್ಕೆ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಕರೀತಾರೆ. ಬಟ್ ಅಫಿಷಿಯಲ್ ನೇಮ್ ಏನು, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂತ. ಇದು ಕಮಿಷನ್ ಹೆಸರು, ಬಟ್ ಅದಕ್ಕೆ ಅಧ್ಯಕ್ಷರು ಹಿಲ್ಟನ್ ಯಂಗ್ ಆಗಿದ್ರಿಂದ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಕರೀತಾರೆ, ರಾಯಲ್ ಕಮಿಷನ್ ಅಂತಾನು ಕರೀತಾರೆ. ಇದರಲ್ಲಿ ಅಂಬೇಡ್ಕರ್ ಪಾತ್ರ ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. RBI ಸ್ಥಾಪನೆ ಆಗೋದ್ರಲ್ಲಿ ಅಂಬೇಡ್ಕರ್ ಪಾತ್ರ ತುಂಬಾ ಇದೆ. ಇಂಟೆಲೆಕ್ಚುಯಲ್ ಇನ್ಫ್ಲೂಯೆನ್ಸ್ ನೋಡಿ ಇಲ್ಲಿ, ದ ಕಮಿಷನ್ ಹೆವಿಲಿ ರಿಲೈಡ್ ಆನ್ ದ ಎಕನಾಮಿಕ್ ಸ್ಟ್ರಾಟಜೀಸ್ ಪ್ರೆಸೆಂಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೀತಾರೆ, ಆ ಪುಸ್ತಕದ ಹೆಸರೇನು ನೋಡಿ, ದ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತ ಒಂದು ಪುಸ್ತಕ ಬರೀತಾರೆ. ಪ್ರಾಬ್ಲಮ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಅಂತ. ಈ ಪುಸ್ತಕದಲ್ಲಿ RBIಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟ್ರಾಟಜಿ ಹಾಕಿರ್ತಾರೆ, ಅದ್ರ ಪ್ರಕಾರ ಇವರು ಈ ಬ್ಯಾಂಕ್ ನ ಸ್ಥಾಪನೆ ಮಾಡ್ತಾರೆ. ಓಕೆನಾ. ದ ಕಮಿಷನ್ ಹೆವಿಲಿ ರಿಲೈಡ್ ಅಂದ್ರೆ ಈ ಕಮಿಷನ್ ಹೆಚ್ಚಾಗಿ ಈ ಪುಸ್ತಕದ ಮೇಲೆ ಡಿಪೆಂಡ್ ಆಗಿತ್ತು RBI ಸ್ಥಾಪನೆಯಲ್ಲಿ ಅಂತ ಇದರ ಅರ್ಥ. ಅಲ್ಟಿಮೇಟ್ ಆಗಿ ನೋಡಿ, ದ ಕಮಿಷನ್ ಫೈಂಡಿಂಗ್ ಡೈರೆಕ್ಟ್ಲಿ ಲೆಡ್ ದ ಗ್ರೌಂಡ್ ವರ್ಕ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934, ಅಲೋವಿಂಗ್ ದ RBI ಟು ಅಫಿಷಿಯಲಿ ಯಾವಾಗ ಜಾರಿಗೆ ಬಂದು ಅವಲ್ಲಿ ಹೇಳಿದ್ನಲ್ವಾ, April 1, 1935 ನಲ್ಲಿ ಇದು ಜಾರಿಗೆ ಬರುತ್ತೆ, 1935 ನಲ್ಲಿ. ಸೊ ಅಂಬೇಡ್ಕರ್ ಪಾತ್ರ ಸಾಕಷ್ಟು ಇದೆ ಈ RBI ಸ್ಥಾಪನೆ ಆಗೋದ್ರಲ್ಲಿ. ಅವ್ರು ಬರೆದಿರುವಂತಹ ಪುಸ್ತಕದ ಆಧಾರದ ಮೇಲೆ ಇವರು ಈ RBI ನ ಸ್ಥಾಪನೆ ಮಾಡೋದು. ಓಕೆನಾ. ಸೊ RBI ನಿಮಗೆ ನೋಡ್ಕೊಂಡು ಹೋಗೋಣ ಇವಾಗ. RBI ಬಗ್ಗೆ ಗೊತ್ತಾಯ್ತು ಈಗ. ನೋಡಿ, ಫಸ್ಟ್ ಇಂಪೀರಿಯಲ್ ಬ್ಯಾಂಕ್ ಬರ್ತದೆ 1921ರಲ್ಲಿ, ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು. RBI ಗೊತ್ತಾಯ್ತು 1935ರಲ್ಲಿ ಬಂದಿದ್ದು. ಕೈಗಾರಿಕಾ ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಇದು ಸ್ಥಾಪನೆ ಆಗಿದ್ದು 1948. ಇನ್ನು ಭಾರತೀಯ ರಫ್ತು ಮತ್ತು ಆಮದು ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್ ಅಂತ ಕರಿತಲ್ಲ, ಇದು 82, ರಾಜೀವ್ ಗಾಂಧಿ ಅವರಿದ್ದಾಗ ಸ್ಥಾಪನೆ ಆದಂಥದ್ದು. ಸರಿಯಾದ ಆಯ್ಕೆ ಯಾವುದು, ಫೋರ್ತ್ ಒನ್. ಸೊ ದಿಸ್ ದ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಕಂಪ್ಯೂಟರ್ ಬಗ್ಗೆ ಕೇಳ್ಬಿಟ್ಟಿದ್ದಾರೆ. ಕಂಪ್ಯೂಟರ್ ಕ್ವಶನ್ ಇದು. ವಿಜ್ಞಾನಿಗಳು ಮತ್ತು ಪಟೇಲ್ ಅವರ ಕೊಡುಗೆಗಳನ್ನ ಮ್ಯಾಚ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಯಾರು ಏನೇನ ಕಂಡುಹಿಡಿದ್ರು ಅಥವಾ ಏನಂತ ಕರೀತಾರೆ ಅವ್ರನ್ನ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಮ್ಯಾಚ್ ಆಗ್ಬಿಟ್ಟಿದೆ ಆಲ್ರೆಡಿ, ನೋಡ್ಕೊಳ್ಳಿ. ಚಾರ್ಲ್ಸ್ ಬ್ಯಾಬೇಜ್ ಯಾರ ಪೇರು, ಕಂಪ್ಯೂಟರ್ನ ಜನಕ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ, ಕಂಪ್ಯೂಟರ್ನ ಜನಕ. ಇವರು ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಜಾನ್ ಮೆಕಾರ್ತಿ ಯಾರ ಪೇರು, ಕೃತಕ ಬುದ್ಧಿಮತ್ತೆ ಜನಕ, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಸೃಷ್ಟಿಸಿದರು. ನಿಮ್ಗೆ ಇದೇ ಕ್ವಶನ್ ಆಗ್ಬೋದು, ಈ ವರ್ಡ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ. ಜಾನ್ ಮೆಕಾರ್ತಿ ಅವರು. ನೆಕ್ಸ್ಟ್ ಇಸ್ಮಾಯಿಲ್ ಅಲ್ ಜಜಾರಿ ಅಂತ, ಇವರು ರೋಬೋಟಿಕ್ಸ್ ನ ಜನಕ, ಫಾದರ್ ಆಫ್ ರೋಬೋಟಿಕ್ಸ್ ಅಂತ ಕರೀತಾರೆ. ಇವರು ಆರಂಭಿಕ ರೋಬೋಟಿಕ್ಸ್ ಮತ್ತು ಇಂಜಿನಿಯರಿಂಗ್ ಹೆಸರುವಾಸಿಯಾಗಿದ್ದರು. ನೆಕ್ಸ್ಟ್ ಕ್ಲೌಡ್ ಶಾನನ್, ಇವರು ಏನು ಫೇಮಸ್ ಅಪ್ಪ, ಇವರು ಡಿಜಿಟಲ್ ಯುಗದ ಜನಕ, ಫಾದರ್ ಆಫ್ ಡಿಜಿಟಲ್ ಎರಾ ಅಂತ ಕರೀತಾರೆ. ಇವರು ಮಾಹಿತಿ ಸಿದ್ಧಾಂತದ ಅಂದ್ರೆ ಇನ್ಫಾರ್ಮೇಶನ್ ಥಿಯರಿ ಪಿತಾಮಹರಾಗಿದ್ರು. ಸೊ ಹಂಗಾಗಿ ಇಲ್ಲಿ ಯಾವ್ದು ಒಂದೇದು ಸರಿ ಆನ್ಸರ್ ಆಗುತ್ತೆ. ಇಲ್ಲಿ ಒಂದೇದು ರೈಟ್ ಆನ್ಸರ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲ ಏನೇನು ಅವರು ಸಂಬಂಧಪಟ್ಟಿದ್ದಾರೆ ಅಂತ ಇದೆ ಇದರಲ್ಲಿ. ನೆಕ್ಸ್ಟ್ ಒನ್, ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಕೇಳಿದ್ದಾರೆ. ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ. ಸಾಂಪ್ರದಾಯಿಕ ಕಲಂಕಾರಿ ಅನ್ನೋದೊಂದು ಆರ್ಟ್. ಕಲಂಕಾರಿಗೆ ಬಳಸುವ ಬಣ್ಣಗಳಿಗೆ ಸಂಬಂಧಿಸಿದಂತೆ ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಫ್ರೆಂಡ್ಸ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ಇದು ಚೆನ್ನಾಗಿದೆ ಕ್ವಶನ್, ಇದೆಲ್ಲ KS IAS ಲೆವೆಲ್ ಕೇಳುವಂಥ ಕ್ವಶನ್ಗಳು. ಸೊ B ಗ್ರೇಡ್ ಎಕ್ಸಾಮ್ ಆಗಿರೋದ್ರಿಂದ ಇದು ನಾವು ಅನ್ಕೊಳ್ಳೇಬೇಕು, ಇಂಥವೆಲ್ಲ ಬಂದೇ ಬರುತ್ತೆ. ಆರ್ಟ್ ಅಂಡ್ ಕಲ್ಚರ್ ಸಬ್ಜೆಕ್ಟ್ ಬಗ್ಗೆ ಕೇಳಿರೋ ಕ್ವಶನ್ ಇದು, ಆರ್ಟ್ ಅಂಡ್ ಕಲ್ಚರ್. ನೋಡಿ, ಕಲಂಕಾರಿ ಅಂತ ಅನ್ನೋದು ಒಂದು ಬಟ್ಟೆ ಮೇಲೆ ಹಾಕುವಂತ ಪೇಂಟಿಂಗ್ ಫ್ರೆಂಡ್ಸ್. ಇದು ಕೈಲೇ ಬಿಡಿಸ್ತಾರೆ ಆಂಧ್ರ ಪ್ರದೇಶ ಭಾಗದಲ್ಲಿ. ನೋಡಿ, ಇದೆಲ್ಲ ಪೇಂಟಿಂಗ್ ಏನಿದೆ ಅಲ್ಲಿ ಇಮೇಜು, ಸೊ ಇದೇ ಇಮೇಜು. ಓಕೆನಾ. ಇದನ್ನ ಕೈಲೇ ಬರೆಯೋದು, ಬಣ್ಣಗಳನ್ನ ಯೂಸ್ ಮಾಡಿ ಬಟ್ಟೆ ಮೇಲೆ ಬರೀತಾರೆ. ಇದನ್ನ ಕಲಂಕಾರಿ ಅಂತ ಅದ್ರ ಹೆಸರು. ಫಸ್ಟ್ ಆಪ್ಷನ್ ನೋಡಿ, ಶುಭ್ರತೆಯನ್ನು ಖಾತ್ರಿಪಡಿಸಲು ಕೇವಲ ಸಿಂಥೆಟಿಕ್ ಆಕ್ರಿಲಿನ್ ಬಣ್ಣವನ್ನು ಮಾತ್ರ ಬಳಸುತ್ತಾರೆ. ಓನ್ಲಿ ಅಂತಿದೆ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಓನ್ಲಿ ಅನ್ನೋ ವರ್ಡ್ ಡೇಂಜರ್ ಅಂತ. ಓನ್ಲಿ ಅನ್ನೋ ವರ್ಡ್ ಎಲ್ಲೇ ಬರಲಿ ಆಲ್ಮೋಸ್ಟ್ ರಾಂಗ್ ಇರುತ್ತದು, ಆಲ್ಮೋಸ್ಟ್. ಸೊ ಕೆಲವು ಟೈಮಲ್ಲಿ ಮಾತ್ರ ರೈಟ್ ಆಗುತ್ತೆ, ಬಟ್ ಹೆಚ್ಚು ಟೈಮ್ ರಾಂಗ್ ಇರುತ್ತೆ. ಸಿಂಥೆಟಿಕ್ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯೂಸ್ ಅಲ್ಲಿ ನೋಡಿ, ಟ್ರೆಡಿಷನಲ್ ಲೈಫ್ ಸ್ಟೈಲ್ ಏನಿದೆ ಅಲ್ವಾ, ಟ್ರೆಡಿಷನಲ್ ಆಕ್ಟಿವಿಟಿ ಯಾವುದೇ ಆದ್ರೂ ಸಿಂಥೆಟಿಕ್ ಇರೋ ನ್ಯಾಚುರಲ್ ಬಣ್ಣಗಳಿರ್ಬೇಕಲ್ವಾ. ಸೊ ನಿಮ್ಗೆ ಗೊತ್ತಿರಬೇಕು, ಸಾಂಪ್ರದಾಯಿಕ ಕಲೆ ಅಂತಂದಾಗ ಹಿಂದೆಯಿಂದ ಬಂದಿರ್ತದೆ. ಹಿಂದೆ ಎಲ್ಲ ಕೆಮಿಕಲ್ ಬಳಸ್ತಾ ಇದ್ರ, ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಓನ್ಲಿ ಸಿಂಥೆಟಿಕ್ ಅಂತ ಕೊಟ್ಟಿದ್ದಾರೆ, ರಾಂಗ್ ಸ್ಟೇಟ್ಮೆಂಟ್. ಬಳಸೋ ಬಣ್ಣಗಳು ಕೇವಲ ಕಪ್ಪು ಮತ್ತು ಬಿಳುಪು. ಕಪ್ಪು ಬಿಳುಪು ಸಾಕ, ಬ್ಲಾಕ್ ಅಂಡ್ ವೈಟ್ ಕಲರ್ ಬೇಡ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಪರ್ಟಿಕ್ಯುಲರ್ ಯೆಲ್ಲೋ, ರೆಡ್, ಗ್ರೀನ್, ವೈಟ್, ಇವು ಮೇಜರ್ ಕಲರ್ಸ್ ಇಲ್ಲಿ ಬಳಸೋದು. ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್. ಪ್ರಾಥಮಿಕವಾಗಿ ಬಣ್ಣದ ವಸ್ತುವನ್ನು ಪ್ರಾಣಿಜನ್ಯ ಉತ್ಪನ್ನಗಳಿಂದ ಪಡೆಯಲಾಗುತ್ತದೆ, ಇದು ರಾಂಗ್ ಸ್ಟೇಟ್ಮೆಂಟ್. ಇದು ಪ್ರಾಣಿಜನ್ಯ ಅಲ್ಲ, ಸಸ್ಯಜನ್ಯ. ನೋಡಿ, ಇಲ್ಲಿ ಸಸ್ಯಗಳು, ಹಣ್ಣುಗಳು, ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ, ಇದೇ ಮೇನ್ ಪಾಯಿಂಟ್. ಇಲ್ಲಿ ನೈಸರ್ಗಿಕ ವಸ್ತುಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಬಸಿರೋ ಕಲರ್ ಏನಿದೆಯಲ್ಲ, ನ್ಯಾಚುರಲ್ ಆಗಿ ತಗೊಂಡಿರೋ ಕಲರ್, ಹಣ್ಣುಗಳಿಂದ, ಸಸ್ಯಗಳಿಂದ, ಖನಿಜಾದ ಮೂಲಗಳಿಂದ. ಸಾಂಪ್ರದಾಯಿಕ ಕಲಂಕಾರಿ ಎಂಬುದು ಕೈಯಿಂದ ಚಿತ್ರಿಸಿದ ಅಥವಾ ಬ್ಲಾಕ್ ಮುದ್ರಿತ ಹತ್ತಿ ಜವಳಿಗಳ ಪ್ರಾಚೀನ ಭಾರತೀಯ ಕಲೆಯಾಗಿದ್ದು, ಇದರ ಹೆಸರು ಪರ್ಷಿಯನ್ ಪದಗಳಾದ ಕಲಾಂ ಅಂದ್ರೆ ಪೆನ್ನು ಅಂತ. ನೋಡಿ, ಪರ್ಷಿಯನ್ ವರ್ಡ್ ಇದು ಕಲಂಕಾರಿ ಅನ್ನೋದು. ಕಲಾಂ ಅಂದ್ರೆ ಪೆನ್ನು ಮತ್ತು ಕರಿ ಅಂದ್ರೆ ಕುಶಲಕಲೆ ಅಂತ ಇಂದ ಹುಟ್ಟಿಕೊಂಡಿದೆ. ಭಾರತದ ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಪ್ರಧಾನವಾಗಿ ಅಭ್ಯಾಸ ಮಾಡಲಾಗುವ ಇದು 23 ಬೇಸರ ಹಂತಗಳನ್ನು ಸಂಪೂರ್ಣವಾಗಿ, ಅಂದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ಫ್ರೆಂಡ್ಸ್. ಬಟ್ ಇದರಲ್ಲಿ 2 ಟೈಪ್ಸ್ ಇದೆ. ಕಲಂಕಾರಿ ಕಲೆನಲ್ಲಿ 2 ತರ ಇದೆ ನೋಡಿ. ಒಂದು ಶ್ರೀಕಾಳಹಸ್ತಿ ಶೈಲಿ ಅಂತ, 2 ಟೈಪ್ಸ್. ಒಂದು ಶ್ರೀಕಾಳಹಸ್ತಿ ಸ್ಟೈಲ್, ಇನ್ನೊಂದು ಮಚಲಿಪಟ್ಟಣಂ ಸ್ಟೈಲ್ ಅಂತ ಬರ್ತದೆ. ಒಂದು ಮಚಲಿಪಟ್ಟಣಂ ಸ್ಟೈಲ್ ಅಂತ.
ಓಕೆ. ಸೊ ಇದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ತಾರೆ. ಇದು ಏನಂದ್ರೆ ಇದು ಅಡ್ವಾನ್ಸ್ಡ್. ಫಸ್ಟ್ ಇದ್ದು ಕಾಳಹಸ್ತಿ ಶೈಲಿ ಅಂತ, ಇದನ್ನ ಕೈಲೇ ಮಾಡಲಾಗುತ್ತೆ ನೋಡಿ. ಈ ಶೈಲಿಯು ಮುಖ್ಯವಾಗಿ ದೇವಸ್ಥಾನಗಳ ಗೋಡೆಗಳು ಹಾಗೂ ರಥಗಳ ಅಲಂಕಾರಕ್ಕಾಗಿ ಹುಟ್ಟಿಕೊಂಡಿತ್ತು. ಇಲ್ಲಿ ಯಾವುದೇ ಮುದ್ರಣ ಇರುವುದಿಲ್ಲ, ಎಲ್ಲಾನು ಕಲಾವಿದರು ಕೈಲೇ ಮಾಡ್ತಾರೆ. ಬಟ್ ಇದು ನೋಡಿ, ಇದನ್ನು ಕಲಂಕಾರಿ ಎಂದು ಕರೆಯುತ್ತಾರೆ. ಇಡೀ ಬಟ್ಟೆಯ ಮೇಲೆ ಒಂದೇ ರೀತಿಯ ವಿನ್ಯಾಸವನ್ನು ಪುನರಾವರ್ತಿಸಲು ಮರದ ಬ್ಲಾಕ್ಗಳನ್ನು ಅಚ್ಚುಗಳನ್ನು ಬಳಸ್ತಾರೆ ಇಲ್ಲಿ. ಓಕೆ, ಇದು ಪ್ರಿಂಟ್ ಮಾಡೋದಕ್ಕೋಸ್ಕರ ಯೂಸಲಿ ಅಚ್ಚುಗಳನ್ನ ಯೂಸ್ ಮಾಡ್ತಾರೆ. ಇದು ಪೂರ್ತಿಯಾಗಿ ಕೈಲೇ ಯೂಸ್ ಮಾಡ್ತಾರೆ ಶ್ರೀ ಕಾಳಹಸ್ತಿ ಶೈಲಿಯನ್ನ. ಇದು ಫಸ್ಟ್ ಇತ್ತು, ಆನಂತರ ಇದು ಅಡ್ವಾನ್ಸ್ಡ್ ಮೆಥಡ್ ಆಗಿರುತ್ತೆ ಅಷ್ಟೇ ಇದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೀಡಲ್ದ ವ್ಯಂಗ್ಯ ಚಿತ್ರಕಾರರು ಮತ್ತು ಅವ್ರು ಯಾವ ನ್ಯೂಸ್ ಪೇಪರ್ ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ. ವ್ಯಂಗ್ಯ ಚಿತ್ರಕಾರರು ಈ ಕಡೆ ಇದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಅವರು ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಮ್ಯಾಚ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಬು ಅಬ್ರಹಂ ಇವರು ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಂತ. ನೆಕ್ಸ್ಟ್ PC ಲೋಹ್ರಿ ಇವರು ಅಮೃತ್ ಬಜಾರ್ ಪತ್ರಿಕಾ ಅನ್ನೋ ಒಂದು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅಮೃತ್ ಬಜಾರ್ ಪತ್ರಿಕಾ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಸ್ವತಂತ್ರ ಚಳವಳಿನಲ್ಲಿ ಸಾಕಷ್ಟು ಚಳವಳಿಗಾರರಿಗೆ ಇದು ಮಾಡ್ತಾ ಇದ್ರು, ಪ್ರೋತ್ಸಾಹ ನೀಡಿದಂಥ ಒಂದು ಪತ್ರಿಕೆ. RK ಲಕ್ಷ್ಮಣ್ ಇವರು ವ್ಯಂಗ್ಯ ಚಿತ್ರಕಾರರಲ್ಲಿ ತುಂಬಾ ಫೇಮಸ್ ಇಂಡಿಯಾದಲ್ಲಿ ಇವರು. ಸೊ ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ BV ರಾಮಮೂರ್ತಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು. ಓಕೆ, ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಮ್ಯಾಚ್ ಮಾಡಿದ್ದೀನಿ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದಿಲ್ಲ, ಎಲ್ಲ ಹಾಕೊಂಡೆ ಇದನ್ನ. ಓಕೆ ಓಕೆ ಇರಲಿ. ಸೊ ವ್ಯಂಗ್ಯ ಚಿತ್ರಕಾರರು, ಸೊ ಇಲ್ಲಿ ಮ್ಯಾಚ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಇದನ್ನ ನೋಡ್ಕೊಳ್ಳಿ, ಎಲ್ಲ ಮ್ಯಾಚ್ ಆಗಿದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಮೃತ್ ಬಜಾರ್ ಪತ್ರಿಕಾ ನೋಡಿ. ನಿಮ್ಗೆ ಇಲ್ಲೊಂದು ಕ್ವಶನ್ ಹೇಳ್ತಾ ಇದ್ದೀನಿ, ಇದನ್ನ ಮಾಡ್ಕೊಳ್ಳಿ. ಎಷ್ಟು 4ನೇದು 5ನೇದು ಆಗಿರ್ಬೇಕಿದು, ನೆನ್ಪಿಟ್ಕೊಳ್ಳಿ. ಈ ಅಮೃತ್ ಬಜಾರ್ ಪತ್ರಿಕೆಯನ್ನ ಯಾರು ಪ್ರಾರಂಭಿಸಿದರು? ಹೂ ಸ್ಟಾರ್ಟೆಡ್ ದಿಸ್ ನ್ಯೂಸ್ ಪೇಪರ್? ಯಾರು? ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಓಕೆ, ಈ ಕ್ವಶನ್ ಬರ್ಕೊಳ್ಳಿ. ಅಮೃತ್ ಬಜಾರ್ ಪತ್ರಿಕಾ ಇದನ್ನ ಯಾರು ಪ್ರಾರಂಭಿಸಿದರು ಮತ್ತೆ ಯಾವ ವರ್ಷ, ಇಯರ್ ನೆನ್ಪಿಟ್ಕೊಂಡ್ಬಿಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಫ್ರೀಡಮ್ ಮೂವ್ಮೆಂಟ್ ಓದುವಾಗ ಗೊತ್ತಾಗುತ್ತಿವೆಲ್ಲ. ಸೊ ಯಾವ ವರ್ಷ ಮತ್ತೆ ಯಾರು ಸ್ಥಾಪನೆ ಮಾಡಿದ್ರು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. RK ಲಕ್ಷ್ಮಣ್ ವೆರಿ ಫೇಮಸ್ ಇವರು ಇಂಡಿಯಾದಲ್ಲಿ, ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದ್ರು ಇವರು. ಸೊ ಕ್ವಶನ್ ಗೊತ್ತಾಯ್ತು ನಿಮ್ಗೆ ಯಾರು ಅಂತ. ಅಮೃತ್ ಬಜಾರ್ ಪತ್ರಿಕಾ ಯಾರು ಸ್ಥಾಪನೆ ಮಾಡಿದ್ರು, ಯಾವ ವರ್ಷ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ರಾಮ್ಸರ್ ತಾಣದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತಲ್ವಾ, ಯಾವ್ದು ಎಕ್ಸಾಮ್ ಹೋದ್ರು. ಭಾರತದಲ್ಲಿ ರಾಮ್ಸರ್ ತಾಣದ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ರಾಮ್ಸರ್ ತಾಣವಾಗಿದೆ. ಕರೆಕ್ಟ್. ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಷ್ಟೇ ಅಲ್ಲ, ಇದೊಂದು ರಾಮ್ಸರ್ ತಾಣವಾಗಿದೆ. ಕರೆಕ್ಟ್. ಇಂಡಿಯಾದಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿದ್ದೆ ರಾಮ್ಸರ್ ಸೈಟ್ಗೆ ಚಿಲ್ಕಾ ಸರೋವರ ಫ್ರೆಂಡ್ಸ್. ಮತ್ತೆ ಇದೊಂದು ಉಪ್ಪು ನೀರು ಅಂತ ಕೊಟ್ಟಿದ್ದಾರೆ, ಈಗ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಆಕ್ಚುಲಿ ಇದು ಬ್ರಾಕಿಶ್ ವಾಟರ್ ಅಂತ, ಬ್ರಾಕಿಶ್ ಅಂತ ಕರೀತಾರೆ. ಬ್ರಾಕಿಶ್ ವಾಟರ್ ಅಂತಂದ್ರೆ ಪೂರ್ತಿಯಾಗಿ ಉಪ್ಪು ನೀರು ಇರೋದಿಲ್ಲ, ಪೂರ್ತಿಯಾಗಿ ಸಿಹಿ ನೀರು ಇರೋದಿಲ್ಲ, ಎರಡರ ಮಧ್ಯಕ್ಕೆ ಬರುತ್ತೆ. ಇದನ್ನ ಅಂದ್ರೆ ಜನರಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ 5 PPT ಇಂದ 35 PPT ಮಧ್ಯದಲ್ಲಿ ಇದ್ರೆ ಪಾರ್ಟ್ಸ್ ಪರ್ 1000 ಅಂತ, ಆ ಲವಣಾಂಶ 5 to 35 PPT ಮಧ್ಯದಲ್ಲಿ ಬಂದ್ರೆ ಇದನ್ನ ಬ್ರಾಕಿಶ್ ವಾಟರ್ ಅಂತ ಕರಿಬೇಕು. ಬಟ್ ಅದು ಉಪ್ಪು ನೀರೇ ಆಗಿರೋದ್ರಿಂದ ಇದನ್ನ ರೈಟ್ ಅಂತಾನೆ ತಗೋಬೇಕಾಗುತ್ತೆ. ಇದು ಬ್ರಾಕಿಶ್ ವಾಟರ್ ಏಷ್ಯಾದಲ್ಲಿ ಅತಿ ದೊಡ್ಡ ಬ್ರಾಕಿಶ್ ವಾಟರ್ ಲೇಕ್ ಇದು ಫ್ರೆಂಡ್ಸ್. ಏಷ್ಯಾಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲೇಕ್ ಯಾವುದು ಅಂದ್ರೆ ಒಡಿಶಾದಲ್ಲಿ ಇರುವಂತಹ ಚಿಲ್ಕಾ ಸರೋವರ. ಸೊ ಅದು ರಾಮ್ಸರ್ ತಾಣ ಕೂಡ ಹೌದು, ಇಂಡಿಯಾದಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿದೆ ಇದು, ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಸೆಕೆಂಡ್, ದಾಲ್ ಸರೋವರ ರಾಮ್ಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾಗಿರುವ ಏಕೈಕ ಜೌಗು ಮರುಭೂಮಿ ಆಗಿದೆ. ಒಂದೇನ ಇಂಡಿಯಾದಲ್ಲಿ ಇರೋದು, ಬೇಕಾದಷ್ಟು ಇದಾವೆ. ದಾಲ್ ಸರೋವರ ಕಾಶ್ಮೀರದಲ್ಲಿದೆ, ಇದು ಸೆಲೆಕ್ಟ್ ಆಗಿಲ್ಲ, ರಾಂಗ್ ಸ್ಟೇಟ್ಮೆಂಟ್. ಇದನ್ನ ದಾಲ್ ಸರೋವರ ವೆರಿ ಫೇಮಸ್, ಕಾಶ್ಮೀರಲ್ಲಿ ಬರುತ್ತೆ. ಇದು ಚಳಿಗಾಲದಲ್ಲಿ ಪೂರ್ತಿ ಹೆಪ್ಪಗಟ್ಟು ಬಿಡ್ತದೆ, ಬೇಸಿಗೆಗಾಲದಲ್ಲಿ ನೀರು ತರ ಇರ್ತದೆ. ಸೊ ಚಳಿಗಾಲದಲ್ಲಿ ಪೂರ್ತಿ ಫ್ರೀಸ್ ಆಗುವಂತ ಸರೋವರ ಅಂದ್ರೆ ಕ್ವಶನ್ ಆಗ್ತಾರೆ ಇದನ್ನ, ಚಳಿಗಾಲದಲ್ಲಿ ಗಟ್ಟುವ ಸರೋವರ ಯಾವುದು ಅಂತ. ದಾಲ್ ಸರೋವರ ಇದನ್ನ ಕಾಶ್ಮೀರ ರಾಣಿಯ ಒಡವೆ, ಶ್ರೀನಗರದ ಒಡವೆ, ಈ ತರ ಎಲ್ಲ ಬೇರೆ ಬೇರೆ ತುಂಬಾ ಟೂರಿಸ್ಟ್ ಪ್ಲೇಸ್, ಇದು ವೆರಿ ಫೇಮಸ್ ಟೂರಿಸ್ಟ್ ಪ್ಲೇಸ್. ನೆಕ್ಸ್ಟ್ ನೋಡಿ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವು ಸುಂದರ್ಬನ್ ಇದೆ, ವೆಸ್ಟ್ ಬೆಂಗಾಲ್ ಇದೆ ಅಲ್ವಾ. ಸಿಹಿ ನೀರ ಫ್ರೆಂಡ್ಸ್ ಅಲ್ಲಿ ಉಪ್ಪು ನೀರಲ್ವಾ, ನದಿ ಅಂಚಿನ ಜೈವಿಕ ವ್ಯವಸ್ಥೆ ಆಗಿದೆ. ಇದು ರಾಮ್ಸರ್ ತಾಣವಲ್ಲ, ಆಕ್ಚುಲಿ ಇದು ದೇಶದ ಅತಿ ದೊಡ್ಡ ರಾಮ್ಸರ್ ತಾಣ, ಇದೇನೆ ಲಾರ್ಜೆಸ್ಟ್. ಸೊ ತಾಣವಲ್ಲ ಅಂತ ಕೊಟ್ಟಿದ್ದಾನೆ, ರಾಂಗು. ಮತ್ತೆ ಸಿಹಿ ನೀರು ಅಂತ ಕೊಟ್ಟಿದ್ದಾನೆ, ಇದು ರಾಂಗು. ಇದು ಮಿಕ್ಸ್ ಆಗುತ್ತೆ ನೀರು, ಸಮುದ್ರದ ನೀರಲ್ವಾ. ಕರಾವಳಿಲಿ ಬೆಳೆಯೋದು ಯಾವುದು ಮ್ಯಾಂಗ್ರೋವ್ ಫಾರೆಸ್ಟ್, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಥಾರ್ ಮರುಭೂಮಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ರಾಮ್ಸರ್ ತಾಣಗಳನ್ನು, ಇದು ಸಿಂಪಲ್ ಸ್ಟೇಟ್ಮೆಂಟ್, ರಾಂಗ್ ಅಂತ ಹೇಳ್ಬೋದು. ಥಾರ್ ಮರುಭೂಮಿಲಿ ಜೌಗು ಪ್ರದೇಶ ಯಾಕೆ ಬರುತ್ತೆ? ಸೊ ಇಲ್ಲಿ ಆನ್ಸರ್ ಯಾವುದು? ಮೊದಲನೇದೇ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವ್ಯೂಹಾತ್ಮಕ ವೇದಿಕೆ ಆಗಿರುವ ಕ್ವಾಡ್ ಈ ಕೆಳಗಡೆ ಯಾವ? ಇದು ಆಕ್ಚುಲಿ ಸಿಂಪಲ್ ಕ್ವಶನ್ ಫ್ರೆಂಡ್ಸ್. ಇದು ಕ್ವಾಡ್ ಯಾಕೆ ಇದು ಕ್ವಶನ್ ಕೇಳಿದ ನೋಡಿ, ಇತ್ತೀಚೆಗೆ ಕ್ವಾಡ್ ಮೀಟಿಂಗು ಡೆಲ್ಲಿನಲ್ಲೇ ನಡೀತು, ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಬಟ್ ಸಿಂಪಲ್ ಕ್ವಶನ್ ಇದು. ಓಕೆ, ಯಾವ ದೇಶ ಬರ್ತದೆ? ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು USA ಬರುತ್ತೆ ಅಲ್ವಾ. ಸೊ ಇತ್ತೀಚೆಗೆ ಎಲ್ಲಿ ನಡೀತು? ದೆಹಲಿಯಲ್ಲಿ ನಡೀತು. ಇದರ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಏನಿದೆಯಲ್ಲ ಡೆಲ್ಲಿನಲ್ಲೇ ನಡೆದಿತ್ತು ನೋಡಿ. ದ 11th ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ವಾಸ್ ಹೆಲ್ಡ್ ಆನ್ May 26, 2026 ಇನ್ ನ್ಯೂ ಡೆಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಕೇಳಿದ್ದಾನೆ. ಕ್ವಶನ್ ಸಿಂಪಲ್ ಆಗಿದೆ, ಡೋಂಟ್ ವರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಸರಿಯಾದ ಜೋಡಿಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕ್ವಶನ್ ಆಗಿದೆ. ಯಾವ ನದಿಗಳು, ಯಾವ ಸಿಟಿಗಳು ಯಾವ ನದಿಯ ದಡದ ಮೇಲೆ ಇದೆ? ಓಕೆ ನೋಡಿ, ಇಲ್ಲಿ ಮ್ಯಾಚ್ ಆಗಿದೆ ಆಲ್ರೆಡಿ. ಮೊಹೆಂಜದಾರೋ ಯಾವ್ದಪ್ಪ? ಸಿಂಧು ನದಿ, ಇದು ಸರಿಯಾಗಿದೆ. ಮೊಹೆಂಜದಾರೋ ಸಿಂಧು ನದಿಯ ದಂಡೆ ಮೇಲೆ ಕಂಡು ಬರುತ್ತೆ.
ಎರಡನೇದು ಕಾಲಿ ಬಂಗಾನ್ ಗಗ್ಗರ್ ಹಕ್ಕರ್ ಅಂತ ಕರೀತಾರೆ. ಸೊ ಗಗ್ಗರ್ ಅಂತ ಕರೀತಾರೆ. ಸೊ ಗಗ್ಗರ್ ಅನ್ನೋ ನದಿ ಮೇಲೆ ಕಂಡು ಬರುತ್ತೆ. ಇದು ರೈಟ್ ಸ್ಟೇಟ್ಮೆಂಟ್. ಲೋತಾಲ್ ರಾವಿ ನದಿ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಇಲ್ಲಿ ಇದು ಎಷ್ಟು ಸಿಂಪಲ್ ಆಗಿ ಗೆಸ್ ಮಾಡ್ಬೋದು ನೋಡಿ. ಈ ಲೋತಾಲ್ ಏನಿದೆಯಲ್ಲ, ಈ ಲೋತಾಲ್ ಇರೋದಿಲ್ಲಪ್ಪ, ಗುಜರಾತಲ್ಲಿ ಇರೋದು. ಇದು ಗುಜರಾತಲ್ಲಿ ಇರೋದು. ಸೊ ಇದಕ್ಕೂ ಸಂಬಂಧನೇ ಇಲ್ಲಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಈಸಿಯಾಗಿ ರಾಂಗ್ ಅಂತ ಹೇಳ್ಬೋದು ನಾವು. ಬಟ್ ಇಲ್ಲಿ ಹರಿಯೋದು ನದಿ ಭೋಗವಾ ರಿವರ್ ಅಂತ ಒಂದು ಬರ್ತದೆ. ಭೋಗವಾ ರಿವರ್ ಅಂತ ಕರೀತಾರೆ ನೋಡಿ. ಇಲ್ಲಿ ಭೋಗಾವೋ ರಿವರ್ ಅಂತ ಕರೀತಾರೆ. ಲೋತಾಲಲ್ಲಿ ಹರಿಯೋದು ಭೋಗಾವೋ ರಿವರು. ಇದು ಸಬರಮತಿ ನದಿಯ ಉಪನದಿ ಆಗಿದೆ. ಓಕೆನಾ. ಸೊ ರಾವಿ ನದಿ ಯಾವ್ದಕ್ಕೆ ಬರೋದು? ಹರಪ್ಪ ತಾಣ ಇರೋದು ರಾವಿ ನದಿ ದಂಡೆ ಮೇಲೆ. ಸೊ ಲೋತಾಲ್ ಇರೋದು ಯಾವುದು? ಭೋಗಾವೋ ನದಿ ದಂಡೆ ಮೇಲೆ. ಭೋಗಾವೋ ನದಿ ಸಬರಮತಿ ನದಿಯ ಉಪನದಿಯಾಗಿದೆ. ಓಕೆನಾ. ಓಕೆ, ಆನ್ಸರ್ ಯಾವ್ದು ಬರುತ್ತೆ ನಮಗೆ? ಸೊ ಮೊಹೆಂಜೋದಾರೋ ಮತ್ತು ಕಾಲಿಬಂಗನ್ ಆಗುತ್ತೆ. ಸೊ ಎ ಮತ್ತೆ ಸಿ. ಎಲ್ಲಿದೆ? ಎ ಮತ್ತೆ ಸಿ. ಇದು ರೈಟ್ ಆನ್ಸರ್. ಆಕ್ಚುಲಿ ಇದು ಕರೆಕ್ಟ್. ಬಟ್ ಎರಡನೇ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಸರಸ್ವತಿ ನದಿ ಪ್ರಸ್ತುತ ಇಲ್ಲ, ಹಿಂದೆ ಇತ್ತದು. ಓಕೆ, ಸೊ ಇದು ರೈಟ್. ಬಟ್ ಇಲ್ಲಿ ಎರಡೇ ಆಪ್ಷನ್ ಇರೋದ್ರಿಂದ ನಾವು ಇದನ್ನು ತಗೋಬಹುದು. ನೆಕ್ಸ್ಟ್ ಒನ್, ಕಾಶ್ಮೀರದ ಕವಿ ಬಿಲ್ಲಣನ್ ಬಗ್ಗೆ ಕೇಳಿದ್ದಾರೆ. ವೆರಿ ಫೇಮಸ್ ಪಾಯಿಂಟ್. ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ವೆರಿ ಇಂಪಾರ್ಟೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್. ಈತನು 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದ. ಕರೆಕ್ಟ್. ಕಲ್ಯಾಣಿ ಚಾಲುಕ್ಯರ ಇದರಲ್ಲಿ ಬರ್ತಾನೆ. 6ನೇ ವಿಕ್ರಮಾದಿತ್ಯ ವೆರಿ ಫೇಮಸ್. ಇವರ ಆಸ್ಥಾನ ಕವಿಯಾಗಿದ್ದ. ಕರೆಕ್ಟ್. ಕೋರ್ಟ್ ಪಾಯಿಂಟ್. ಇವರು 6ನೇ ವಿಕ್ರಮಾದಿತ್ಯನಿಂದ ವಿದ್ಯಾಪತಿ ಎಂಬ ಗೌರವ ಪಡೆದಿದ್ದ. ಹೌದು, ತುಂಬಾ ಫೇಮಸ್ ಆಗಿದೆ. ವಿದ್ಯಾಪತಿ ಅಂತ ಬಿರುದು ಕೊಟ್ಟಿದ್ದ. ವಿಕ್ರಮಾಂಕ ದೇವಚರಿತೆ ನೋಡಿ, ವಿಕ್ರಮಾಂಕ ದೇವಚರಿತಂ ಅಂತ ಬರ್ತದಲ್ವಾ. ಈ ಕೃತಿ 6ನೇ ವಿಕ್ರಮಾದಿತ್ಯನ ಜೀವನ ಕಥೆ ಆಗಿದೆ. ಸೊ ಇವನೇ ಬರ್ದಿರೋದು, ರಾಜನಿಗೆ ಅರ್ಪಿಸಿದ್ದಾನೆ. ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಚೌರ ಪಂಚಾಶಿಕ ಎಂಬ ಪ್ರಾಚೀನ ಕೃತಿಯನ್ನು ರಚಿಸಿದನು. ನೋಡಿ ಇಲ್ಲಿ ಈ ಚೌರ ಪಂಚಾಶಿಕ ಅನ್ನೋ ಕೃತಿ ಬರೆದಿರೋದು ಬಿಲ್ಲಣನೆ. ಇದು ಕರೆಕ್ಟ್. ಬಟ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕೀ ಆನ್ಸರ್ ಅಲ್ಲಿ ಇದನ್ನ ರಾಂಗ್ ಅಂತ ಕೊಟ್ಟಿದ್ದಾನೆ. ಸೊ ರಾಂಗ್ ಅಂತ ಕೊಟ್ಟರೆ ಯಾಕೆ ರಾಂಗ್ ಅಂತ ಕೊಟ್ಟ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಕೇಳಬೇಕು. ಸೊ ಡಿ ಮಾತ್ರ ತಪ್ಪಾಗಿದೆ. ಇದು ಆನ್ಸರ್ ಕೊಟ್ಟಿರೋದು ಕೀ ಆನ್ಸರ್ನ. ಯಾಕೆ ತಪ್ಪಾಗಿ ಕೊಟ್ಟ? ಇವನೇ ರಚನೆ ಮಾಡಿದ್ದಾನೆ, ಬಟ್ ಯಾಕೆ ತಪ್ಪಾಗಿ ಕೊಟ್ಟ? ಇಲ್ಲಿ ಎಂಬ ಪ್ರಾಚೀನ ಕೃತಿಯನ್ನು ರಚಿಸಿದನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಚೀನ ಕೃತಿ ಅಂತ. ಬಟ್ ಇದು 11ನೇ ಶತಮಾನಕ್ಕೆ ಸೇರುತ್ತೆ. 11ನೇ ಶತಮಾನ ಸೇರುವ ಮಧ್ಯಕಾಲೀನ ಕೃತಿ. ಇದು ಮಧ್ಯಕಾಲೀನ ಭಾಗದಲ್ಲಿ ಕಂಡುಬರುವಂತ ಕೃತಿ ಆಗಿದೆ. ಅದಕ್ಕೋಸ್ಕರ ರಾಂಗ್ ಅಂತ ಕನ್ಸಿಡರ್ ಮಾಡಿದ್ದಾನೆ. ಆಕ್ಚುಲಿ ಈ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿದೆ, ಇದನ್ನು ರೈಟ್ ಅಂತಾನೆ ಕೊಡಬೇಕಾಗಿತ್ತು. ಬಟ್ ಇದು ಸಣ್ಣ ಟ್ರಿಕ್ ನ ಯೂಸ್ ಮಾಡಿಬಿಟ್ಟಿದೆ ನೋಡಿ. ಈ ಕೃತಿ ಬರ್ದಿರೋದು ಬಿಲ್ಲಣನೆ, ಬಟ್ ಇದು ಪ್ರಾಚೀನ ಕೃತಿ ಅಂತ ಕೊಟ್ಟಿದ್ದಾನೆ. ಬಟ್ ಇದು ಮಧ್ಯಕಾಲ 11ನೇ ಶತಮಾನದಲ್ಲಿ ಬರುವಂತದ್ದು. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ. ಓಕೆನಾ. ಓಕೆ, ನೆಕ್ಸ್ಟ್, ಗುಪ್ತರ ಕಾಲದಲ್ಲಿ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದ್ರಲ್ಲಿ ನೋಡುವ ಈಗ ಗುಪ್ತರ ಕಾಲ ಕೇಳಿದ್ದೇನೆ. ಗುಪ್ತರ ಕಾಲ ಯಾವಾಗ ಬರುತ್ತೆ ಹೇಳಿ? 3ನೇ ಶತಮಾನದಿಂದ 6ನೇ ಶತಮಾನವರೆಗೂ ಬರುತ್ತೆ. ವೆರಿ ಫೇಮಸ್. ಕ್ಲಾಸಿಕಲ್ ಎರಾ ಅಂತಾನೆ ಕರೀತಾರಲ್ವ ಇದನ್ನ. ಗುಪ್ತರ ಕಾಲದ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡಿ, ಭೂಮಿಯ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು ಅಂತ ಕೊಟ್ಟಿದ್ದಾರೆ. ಹೌದು, ಅಲ್ಲಿ ದಾನವಾಗಿ ಕೊಟ್ಟ ಮೇಲೆ ಅಲ್ಲಿರುವ ಯೂಸಲಿ ಬ್ರಾಹ್ಮಣರಿಗೆ ಇವ್ರಿಗೆಲ್ಲ ದಾನವಾಗಿ ಕೊಡ್ತಾ ಇದ್ರು. ಸೊ ಅದು ಪೂರ್ತಿ ಉತ್ಪಾದನೆ ಅಲ್ಲಿ ಇವ್ರಿಗೆ ರೈತರಿಗೆ ಟ್ಯಾಕ್ಸ್ ಕಟ್ಟೋ ಅಗತ್ಯ ಇರಲಿಲ್ಲ. ರೈತರು ಭೂಮಿಯ ಪಡ್ಕೊಂಡಂತವ್ರು ಮತ್ತೆ ರಾಜನಿಗೆ ಅದರಿಂದ ಯಾವುದೇ ಭಾಗ ಕೊಡೋ ಅಗತ್ಯ ಇರಲಿಲ್ಲ. ಕರೆಕ್ಟ್. ಎಲ್ಲ ಉತ್ಪಾದನೆ ಅವ್ರಿಗೆ ಸೇರ್ತಾ ಇತ್ತು. ರೈತರು ಅಂದ್ರೆ ರೈತರಿಗೆ ಅಂತನಲ್ಲ, ಬ್ರಾಹ್ಮಣರಿಗೂ ಕೊಡ್ತಾ ಇದ್ರು, ಅದೆಲ್ಲ ಅವ್ರಿಗೆ ಸೇರ್ತಾ ಇತ್ತು. ಈ ಭೂಮಿಯು ಭೂಕಂದಾಯದಿಂದ ವಿನಾಯಿತಿ ಪಡೆದಿತ್ತು. ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ದಾನವಾಗಿ ಕೊಟ್ಟಿದ್ದಾರೆ ಅಂದ್ಮೇಲೆ ಭೂಕಂದಾಯ ಕೊಡೋ ಅಗತ್ಯ ಇಲ್ಲ. ಅವರ ಕಷ್ಟ ಕಾಲದಲ್ಲಿ ಅದನ್ನು ಮಾರಬಹುದಿತ್ತು. ಇದು ನೋಡಿ ವೆರಿ ಇಂಪಾರ್ಟೆಂಟ್. ಇದು ಈ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ ಹೇಳ್ತೀನಿ. ಭೂ ಒಡೆತನ ರಾಜನಿಗೆ ಸೇರಿತ್ತು. ನೋಡಿ, ರಾಜಪ್ರಭುತ್ವದಲ್ಲಿ ಯಾವುದೇ ಭೂಮಿ ಇರಲಿ ಅದೆಲ್ಲ ರಾಜನಿಗೆ ಸೇರಿದ್ದು ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ರು ಅಲ್ವಾ. ಸೊ ಹಾಗೆ ಭೂ ಒಡೆತನ ರಾಜನಿಗೆ ಸೇರಿತ್ತು. ಇದು ಕರೆಕ್ಟು. ನೀವು ದಾನವಾಗಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ನೀನು ಮಾರಂಗಿರ್ಲಿಲ್ಲ, ಬೇರೆಯವ್ರು ಮಾರಂಗಿರ್ಲಿಲ್ಲ. ಕಷ್ಟಕಾಲ ಇದ್ರೂ ಕೂಡ ನೀವು ಮಾರಂಗಿಲ್ಲ. ಅದು ವಂಶ ಪಾರಂಪರ್ಯವಾದ ಹಕ್ಕಾಗಿತ್ತು. ಓಕೆನಾ. ಹಾಗಾಗಿ ಇದೊಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? 3 ರಾಂಗ್ ಆದರೆ ಇದು ಆನ್ಸರ್ ಆಗುತ್ತೆ. ಓಕೆ. ಸೊ ಇಲ್ಲಿ ಕಷ್ಟಕಾಲದಲ್ಲಿ ಅದನ್ನು ಮಾರಬಾರ್ದಾಗಿತ್ತು. ಯಾಕಂದ್ರೆ ಇಲ್ಲೇ ಕೊಟ್ಟಿದ್ದೆ ನೋಡಿ, ಭೂ ಒಡೆತನ ರಾಜನಿಗೆ ಸೇರಿದ್ದದು. ಇಂಥ ಕಾಲದ ವಂಶ ಪಾರಂಪರ್ಯವಾಗಿ ಇಟ್ಕೋಬಹುದು. ಬಟ್ ಅದು ನೀವು ಮಾರೋ ಅಧಿಕಾರ ಇಲ್ಲ, ಕಷ್ಟ ಬಂತು ಅಂತ ಹೇಳ್ಬಿಟ್ಟು. ಈ ಕಷ್ಟ ಬರ್ದೇನೆ ಮಾರ್ಬಿಟ್ರೆ ವೆಸ್ಟ್ ಅಲ್ವಾ ಕೊಟ್ಟಿದ್ದು, ಆ ಥರ. ಓಕೆ, ನೆಕ್ಸ್ಟ್ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಇರೋದು. ನೆಕ್ಸ್ಟ್ ನೋಡಿ, ಚಂಪಾರಣ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿರೋದವರನ್ನು ನೋಡಿ ಫ್ರೆಂಡ್ಸ್. ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಚಂಪಾರಣ್ ಸತ್ಯಾಗ್ರಹಕ್ಕೆ ಯಾರು ಸಂಬಂಧಪಟ್ಟಿಲ್ಲ ಅವ್ರನ್ನ ಕೇಳ್ತಾ ಇದ್ದಾರೆ. ಆಕ್ಚುಲಿ ಕ್ವಶನ್ ಈಸಿ ಕ್ವಶನ್ ನೋಡಿ, ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಜವಾಹರ್ಲಾಲ್ ನೆಹರು. ಇದು ಚಂಪಾರಣ್ ಸತ್ಯಾಗ್ರಹ ಯಾವಾಗಪ್ಪ ನಡೀತು? 1917ರಲ್ಲಿ. ಚಂಪಾರಣ್ ಎಲ್ಲಿದೆ? ಬಿಹಾರದಲ್ಲಿ ಇರುವಂತಹ ಒಂದು ಜಿಲ್ಲೆ. ಬಿಹಾರದಲ್ಲಿ ಬರುವಂತಹ ಒಂದು ಚಂಪಾರಣ್ ಜಿಲ್ಲೆಯಿಂದ ನಡೀತಿದೆ. ಗಾಂಧೀಜಿಯವರ ಮೊದಲ ಒಂದು ಹೋರಾಟ ಇದು ಭಾರತದಲ್ಲಿ ಅಲ್ವಾ. ಸೊ ಇಲ್ಲಿ ನೀಲಿ ಬೆಳೆಗಾರರ ಸಮಸ್ಯೆ ವಿರುದ್ಧ ಹೋರಾಟ ಮಾಡಿದ್ದಿಲ್ಲಿ. ಇಲ್ಲಿ ಇವ್ರ ಜೊತೆ ಇದ್ದವರು ಸೀನಿಯರ್ ಸಿಟಿಜನ್ ನೋಡಿ. ಬಾಬಾ ರಾಜೇಂದ್ರ ಪ್ರಸಾದ್, ಕೃಪಲಾನಿ, ನರಹರಿ ಪರಾಗ್ ಇವರೆಲ್ಲ ಸೀನಿಯರ್ ಸಿಟಿಜನ್ಗಳು. ಓಕೆ. ಬಟ್ ಇಲ್ಲಿ ಜವಾಹರ್ಲಾಲ್ ನೆಹರು ಇದೆ, ಇನ್ನು ಯಂಗ್ ಏಜ್ ಅಲ್ಲಿ ಇದ್ದಂತೆ ಇವರೆಲ್ಲ. ಇವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಎಲ್ಲ ಯಂಗ್ ಏಜ್ ಅಲ್ಲಿ ಇದ್ರು. ಈ ಟೈಮಲ್ಲಿ 1917 ಇದೆಯಲ್ಲ, ಇದು ತುಂಬಾ ಯಂಗ್ ಏಜ್. ಇನ್ನು ಅವರು ಪೂರ್ತಿಯಾಗಿ ಇನ್ವಾಲ್ವ್ ಆಗಿರ್ಲಿಲ್ಲ. ಜವಾಹರ್ಲಾಲ್ ಯಾಕೆ ಇರಲ್ಲ ಅಂತ ಹೇಳ್ತೀವಿ ನೋಡಿ. ಈ ಟೈಮಲ್ಲಿ ಇವ್ರ ಅಪ್ಪ ಇದ್ರು. ಯಾರು? ಅವ್ರ ಹೆಸರು ಮೋತಿಲಾಲ್ ನೆಹರು. ಇವರೇ ಮೈನ್ ಆಗಿ ಕಾಣಿಸ್ಕೊತಾ ಇದ್ರು ನ್ಯಾಷನಲ್ ಲೆವೆಲ್ ಅಲ್ಲಿ. ಇವ್ರು ಇನ್ನೂ ಅವಾಗ ಯಂಗ್ ಹುಡುಗ. ಓಕೆ. ಇವರು ಸುಮಾರು ಕಾಣಿಸ್ಕೊಂಡಿದ್ದು ಇವರು ಅಲ್ಲ. ಇವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಇಬ್ರು
ಇದರಲ್ಲಿ ಯಾವುದು ಅಸಹಕಾರ ಚಳವಳಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಇದೆಯಲ್ಲ, ಅಲ್ಲಿ ಇವರು ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ ನ್ಯಾಷನಲ್ ಇವೆಂಟ್ಗಳಲ್ಲಿ. ಅದಕ್ಕೂ ಮುಂಚೆ 17ರಲ್ಲಿ ಇವರು ಅಷ್ಟು ದೊಡ್ಡ ಮಟ್ಟಿಗೆ ಜವಾಹರ್ಲಾಲ್ ನೆಹರು ಕಾಣಿಸ್ಕೋತಾ ಇರಲಿಲ್ಲ. ಮೋತಿಲಾಲ್ ನೆಹರು ಇದ್ರು ಆ ಟೈಮಲ್ಲಿ. ಓಕೆನಾ. ಸೊ ಹಾಗೆ ಜವಾಹರ್ಲಾಲ್ ನೆಹರು ಇಲ್ಲಿ ರಾಂಗ್ ಆಗುತ್ತೆ, ಇವರು 3 ಜನ ರೈಟ್ ಆಗುತ್ತೆ. ಯಾರ ಸಂಬಂಧಿಸಿರದವರು ಜವಾಹರ್ಲಾಲ್ ನೆಹರು, ಇವರು 3 ಜನ ಸಂಬಂಧಿಸಿದ್ದಾರೆ. ಓಕೆ, ಸಿಂಪಲ್ ಇದು. ನೆಕ್ಸ್ಟ್, ಋಗ್ವೇದ ಕಾಲದ ಯುದ್ಧಗಳ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್, ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, ಋಗ್ವೇದದ ಅಶ್ವದಳವನ್ನು ಮತ್ತೆ ಮತ್ತೆ ಉಲ್ಲೇಖಿಸುತ್ತದೆ. ನೋಡಿ, ಒತ್ತಿ ಹೇಳಿದ್ದಾನೆ ಮತ್ತೆ ಮತ್ತೆ ಅಂತ. ಈ ಸ್ಟೇಟ್ಮೆಂಟ್ ಇರಲಿ. ನೆಕ್ಸ್ಟ್ ನೋಡಿ, ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು. ಹೌದು, ಸೈನಿಕರಿಗೆ ಎಲ್ಲ ಕಾಲದಲ್ಲೂ ಕಾಲ್ನಡಿಗೆಲ್ಲೇ ಹೋಗ್ಬೇಕು, ಅದಕ್ಕೆ ಸೈನಿಕ ಅಲ್ವಾ, ಅವ್ನು ಕಾಲ್ನಡಿಗೆಲ್ಲೇ ಹೋಗ್ಬೇಕು. ಎಲ್ಲರಿಗೂ ಕುದುರೆನೋ ರಥನ ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದು ಎಲ್ಲ ಕಾಲಕ್ಕೂ ಸತ್ಯ ಇದು. ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು. ಶಿರಸ್ತ್ರಾಣ, ಓಕೆ, ಸೇಫ್ಟಿಗೋಸ್ಕರ. ರೈಟ್ ಸ್ಟೇಟ್ಮೆಂಟ್. ಕುದುರೆಗಳಿಂದ ಎಳೆಯಲ್ಪಡುವ ರಥ, ಋಗ್ವೇದದಲ್ಲಿ ಮೇನ್ ಆಗಿದೆ ಅಲ್ವಾ. ಸೊ ರಥಗಳಲ್ಲಿ ಬರ್ತಾ ಇದ್ದವರು, ಕುದುರೆಗಳು ಅದನ್ನ ಎಳೆಯಲ್ಪಡ್ತಾ ಇದ್ವು ಅಂತ. ಇದು ರೈಟ್ ಸ್ಟೇಟ್ಮೆಂಟ್. ಬಟ್ ಇದು ನೋಡಿ, ಋಗ್ವೇದದ ಅಶ್ವದಳವನ್ನು ಮತ್ತೆ ಮತ್ತೆ ಉಲ್ಲೇಖಿಸೋದು. ಅಶ್ವದಳ ಅನ್ನೋದು ಇರಲಿಲ್ಲ, ನೆನ್ಪಿಟ್ಕೊಳ್ಳಿ. ಕುದುರೆಗಳನ್ನ ಬಳಸ್ತಾ ಇದ್ರು. ಕುದುರೆಗಳನ್ನ ಏನಕ್ಕೆ ಮಾತ್ರ ಬಳಸ್ತಿದ್ರು? ರಥಗಳನ್ನ ಎಳ್ಕೊಂಡು ಹೋಗಕ್ಕೆ ಮಾತ್ರ ಬಳಸ್ತಾ ಇದ್ರು. ಈ ಅಶ್ವದಳದ ಸೈನಿಕರು ಅಂತಾನೆ ಸಪರೇಟ್ ಆಗಿ ಒಂದು ವಿಂಗ್ನ ಮಾಡಿರಲಿಲ್ಲ ಆ ಟೈಮಲ್ಲಿ. ಸೈನಿಕರು ಮಾತ್ರ ಇರ್ತಾ ಇದ್ರು. ನೋಡಿ, ಸೈನಿಕರು ಮಾತ್ರ ಇರ್ತಾ ಇದ್ರು. ಆ ರಾಜರು, ಸೀನಿಯರ್ಸ್ ಇವರೆಲ್ಲ ಎಲ್ಲಿ ಹೋಗ್ತಾ ಇದ್ರು? ಕುದುರೆಗಳಿಂದ ಎಳೆಯಲ್ಪಡುವ ರಥಗಳಲ್ಲಿ ಹೋಗ್ತಾ ಇದ್ರು. ಬಟ್ ಅಶ್ವದಳನೆ ಮಾಡುವಷ್ಟು ಕುದುರೆಗಳು ಇರಲಿಲ್ಲ. ಮತ್ತೆ ಮತ್ತೆ ಉಲ್ಲೇಖಿಸೋದಿಲ್ಲ. ಅಶ್ವದಳದ ಬಗ್ಗೆ ಮತ್ತೆ ಮತ್ತೆ ಉಲ್ಲೇಖ ಇಲ್ಲ. ಹಂಗಾಗಿದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಒನ್ ನೋಡಿ, ಚಂಪಾರಣ ಬಗ್ಗೆ ಇದೆ. ಸೇಮ್ ನಾನು ಅವಾಗಲೇ ಹೇಳಿದ್ದೆ. ಇಲ್ಲಿ ಏನಂದ್ರೆ ತಪ್ಪಾದ ಹೇಳಿಕೆ. ಋಗ್ವೇದದಲ್ಲಿ ಅಶ್ವ ಅಂದ್ರೆ ಕುದುರೆ ಪದವು 200ಕ್ಕೂ ಹೆಚ್ಚು ಬಾರಿ ಕಂಡು ಬಂದರೂ ಅವುಗಳನ್ನು ಪ್ರಮುಖವಾಗಿ ರಥಗಳನ್ನು ಎಳೆಯಲು ಬಳಸಲಾಗುತ್ತಿತ್ತು. ಸ್ವತಂತ್ರವಾಗಿ ಹೋರಾಡುವ ಸಂಘಟಿತ ಅಶ್ವದಳವು ಕಾವೆಲ್ರಿ ನಂತರದ ಕಾಲದಲ್ಲಿ ಪ್ರಾಮುಖ್ಯತೆಗೆ ಬಂದಿದೆ. ಆ ನಂತರ ಬಂದಿದ್ದು, ಬಟ್ ಋಗ್ವೇದ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದೆ. ಓಕೆ ಓಕೆ ನೆಕ್ಸ್ಟ್, ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದುದನ್ನು ಜೋಡಿಸಿ ಅಂತ ಕೇಳಿದ್ದಾರೆ. ಮೈಸೂರಿನ ದಿವಾನರು ಕೊಟ್ಟಿದ್ದಾರೆ, ಅವರು ಏನೇನು ಉಪಕ್ರಮ ತಗೊಂಡ್ರು ಅಂತ ಕೇಳಿದ್ದಾರೆ. ಯೂಸಲಿ ನೀವು ಮೈಸೂರಿನ ಬಗ್ಗೆ ಓದುವಾಗ ಮೈಸೂರು ದಿವಾನರ ಬಗ್ಗೆ ಓದಲೇಬೇಕಾಗುತ್ತೆ. ಅದರಲ್ಲಿ ವೆರಿ ಫೇಮಸ್ ಇಲ್ಲಿ ಕೊಟ್ಟಿರುವಂಥವೆಲ್ಲ. ಶೇಷಾದ್ರಿ ಅಯ್ಯರ್ ಏನಕ್ಕಪ್ಪ ಇಲ್ಲಿ ಕರೆಕ್ಟಾಗಿ ಹೊಂದಾಣಿಕೆ ಆಗಿದೆ ನೋಡಿ. ಶೇಷಾದ್ರಿ ಅಯ್ಯರ್ ಏನು ಸಂಪಟ್ಟಿದ್ದಾರೆ? ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ಮಾಡಿದಿವ್ರೆ. ಮೈಸೂರಲ್ಲಿ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಆರಂಭ ಮಾಡಿದ್ದು ಶೇಷಾದ್ರಿ ಅಯ್ಯರ್ ಅವರು. ಯಾವಾಗ? ಇವರ ಅವಧಿಯಲ್ಲಿ 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು. ಶೇಷಾದ್ರಿ ಅಯ್ಯರ್ ಕರೆಕ್ಟ್. ನೆಕ್ಸ್ಟ್, ವಿ.ಪಿ. ಮಾಧವರಾವ್ ವಿಧಾನ ಪರಿಷತ್ತಿನ ಸ್ಥಾಪನೆ ವೆರಿ ಇಂಪಾರ್ಟೆಂಟ್. ಇವರು 1907ರಲ್ಲಿ ಮೈಸೂರು ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸ್ಥಾಪಿಸಿದರು. ವೆರಿ ಗುಡ್. ಸರ್ ಎಂ ವಿಶ್ವೇಶ್ವರಯ್ಯ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಯಾವಾಗ? 1913ರಲ್ಲಿ. ಇದು ಕೂಡ ರೈಟ್, ಹೆಬ್ಬಾಳದಲ್ಲಿ ಇದೆ ಅಲ್ವಾ. ಮಿರ್ಜಾ ಇಸ್ಮಾಯಿಲ್ ಶಿವಮೊಗ್ಗದಲ್ಲಿ ಬೆಂಕಿ ಪಟ್ಟಣ ಕಾರ್ಖಾನೆಯನ್ನ ಇವರು ಸ್ಥಾಪಿಸ್ತಾರೆ. ಅಂದ್ರೆ ಕೈಗಾರಿಕೆಗೆ ಸಾಕಷ್ಟು ಒತ್ತು ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ ವಿಶ್ವೇಶ್ವರಯ್ಯ ಇದೆಲ್ಲ ಅವ್ರ ರೀತಿಯೇ ಸಾಕಷ್ಟು ಒತ್ತು ಕೊಡ್ತಾರೆ ಅವರು. ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿಬಿಟ್ಟಿದೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬರೋ ಎಕ್ಸಾಮ್ಗಳಿಗೆ. ಓಕೆ, ಇದೆಲ್ಲ ಮ್ಯಾಚ್ ಆಗಿದೆ. ನೆಕ್ಸ್ಟ್, ಸಂಗಮ್ ಯುಗ ವೆರಿ ಫೇಮಸ್ ಫ್ರೆಂಡ್ಸ್. ಇದು ವೆರಿ ಫೇಮಸ್ ಕ್ವಶನ್. ಸಂಗಮ್ ಯುಗದ ಬಗ್ಗೆ ಕ್ವಶನ್ ಆಗ್ತವೆ. ರಾಜಮನೆತನಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇದು ಸಿಂಪಲ್ ಕ್ವಶನ್. ಇದು ಚೋಳ, ಚೇರ, ಪಾಂಡ್ಯ ಬರ್ತಾರೆ, ಅಲ್ಲವ್ರು ಬರಲ್ಲ. ಚೋಳ, ಚೇರ, ಪಾಂಡ್ಯ. ಸಂಗಮ್ ಯುಗ ಯಾವಾಗ ಅಂದ್ರೆ ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ಶಕ 4ನೇ ಏನೋ 3ನೇ ಶತಮಾನ, ಕ್ರಿಸ್ತ ಶಕ 3ನೇ ಶತಮಾನ ಅಂದ್ರೆ ಎಷ್ಟು ವರ್ಷ ಆಯ್ತು? 3rd ಸೆಂಚುರಿ BC ಇಂದ 3rd ಸೆಂಚುರಿ AD ಇಲ್ಲಿ ಬರುತ್ತಲ್ಲ, ಒಟ್ಟು 600 ವರ್ಷಗಳ ಕಾಲ ಬರ್ತದೆ. ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ಶಕ 3ನೇ ಶತಮಾನ ಅಂದ್ರೆ ಟೋಟಲ್ ಎಷ್ಟು? 600 ವರ್ಷಗಳು ಬರುತ್ತೆ. 600 ವರ್ಷಗಳು ಅಥವಾ 6th ಸೆಂಚುರೀಸ್ ಅಂತ ಕರೀಬೋದು, 6 ಸೆಂಚುರಿಗಳು. ಸೊ ಇಲ್ಲಿ ಇವ್ರು ಬರುವಂಥವ್ರು ಯಾರು ಅಂದ್ರೆ ಚೋಳರು, ಚೇರರು ಮತ್ತು ಪಾಂಡ್ಯರು ಬರ್ತಾರೆ. ಓಕೆನಾ. ಈ 3ನೇ ಶತಮಾನದಲ್ಲಿ ಏನಾಗುತ್ತೆ ನೋಡಿ, ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತ ಶಕ 3ನೇ ಶತಮಾನದವರೆಗೂ. ಯಾಕೆ 3ನೇ ಶತಮಾನದಿಂದ ಮುಂದಕ್ಕೆ ಕಂಟಿನ್ಯೂ ಆಗಿಲ್ಲ ಅಂದ್ರೆ, ಈ 3ನೇ ಶತಮಾನದಲ್ಲಿ ಈ ಪಲ್ಲವರು ಇದಾರಲ್ಲ, ಪಲ್ಲವರು ಇವ್ರನ್ನ ಸೋಲ್ಸ್ಬಿಡ್ತಾರೆ. ಯಾವ್ರನ್ನ? ಈ ಮೂರು ಮನೆತನಗಳು ಚೋಳರು, ಚೇರು, ಪಾಂಡ್ಯರು ಮೂರನ್ನು ಸೋಲಿಸಿ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ. ಯಾವಾಗ? 3ನೇ ಶತಮಾನ 3rd ಸೆಂಚುರಿನಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಈ ಸಂಗಮ ಯುಗದ 3 ಅರಸರನ್ನ ಸೋಲಿಸ್ಬಿಡ್ತಾರೆ, ಚೋಳರು, ಚೇರರು, ಪಾಂಡ್ಯರನ್ನ. ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ. ಸೊ ಪಲ್ಲವರು ಯಾಕೆ ಫೇಮಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಕಲೆಯನ್ನ ಸೃಷ್ಟಿ ಮಾಡಿದವರು ಇವರು. ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ದ್ರಾವಿಡ ವಾಸ್ತುಶಿಲ್ಪ ಶೈಲಿ, ಇದನ್ನ ಪ್ರಾರಂಭ ಮಾಡಿದ್ದೆ ಪಲ್ಲವರು. ಓಕೆನಾ. ಇವ್ರು ಎಲ್ಲಿವರೆಗಿದ್ರು? 3ನೇ ಶತಮಾನದಿಂದ 9ನೇ ಶತಮಾನದವರೆಗೂ, ಇದು 9th ಸೆಂಚುರಿವರೆಗೂ ಇರ್ತಾರೆ ಇವರು. ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೂ ಚೋಳ, ಚೇರ, ಪಾಂಡ್ಯ ಸಂಗಮ ಯುಗ ಅಂತ ಕರೀತಾರೆ. ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನ ಇಲ್ಲಿವರೆಗೂ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ, ಇವರು ಆಳ್ವಿಕೆ ಮಾಡ್ತಾರೆ. ಈ 9ನೇ ಶತಮಾನದಲ್ಲಿ ಏನಾಗುತ್ತೆ ನೋಡಿ, ಈ 9th ಸೆಂಚುರಿನಲ್ಲಿ ಮತ್ತೆ ಚೋಳರು ಇದ್ರಲ್ಲ, ಸೋತೋಗ್ಬಿಟ್ರಲ್ಲ, ಚೋಳರು ಮತ್ತೆ ಸ್ಟ್ರಾಂಗ್ ಆಗಿಬಿಡ್ತಾರೆ, ಮತ್ತೆ ಎದ್ದು ಈ ಚೋಳರನ್ನ ಹೊಡೆದಾಕ್ತಾರೆ. ಸೊ 9th ಸೆಂಚುರಿನಲ್ಲಿ ಚೋಳರನ್ನ ಹೊಡೆದಾಕಿ 9th ಇಂದ 12th ಸೆಂಚುರಿವರೆಗೂ ಮತ್ತೆ ಚೋಳರು ಅಧಿಕಾರಕ್ಕೆ ಬರ್ತಾರೆ. ಚೋಳ
ಸಾಮ್ರಾಜ್ಯ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಸಂಗಮ ಯುಗದಲ್ಲಿ ಸೋಲ್ಸ್ಬಿಟ್ಟಿದ್ರು, ಅವ್ರು ಸಣ್ಣದಾಗಿ ಒಂದು ಸೈಡಲ್ಲಿ ಇದ್ರು. ಬಟ್ ಆನಂತರ ಬರ್ತಾ ಬರ್ತಾ 6 ಶತಮಾನಗಳಾದ ನಂತರ 9ನೇ ಶತಮಾನದಷ್ಟರಲ್ಲಿ ಮತ್ತೆ ಬೆಳೆದು ಪಲ್ಲವರನ್ನ ಸೋಲಿಸಿ ಮತ್ತೆ ಅವ್ರ ಅಧಿಕಾರಕ್ಕೆ ಬಂದು 12ನೇ ಶತಮಾನದವರೆಗೂ ಆಳ್ವಿಕೆ ಮಾಡ್ತಾರೆ. ಈ ಚೋಳರು ಏನ್ ಮಾಡ್ತಾರೆ, ದ್ರಾವಿಡ ಶಿಲ್ಪಕಲೆಯನ್ನ ಔನ್ನತ್ಯಕ್ಕೆ ತಗೊಂಡೋಗ್ತಾರೆ, ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ಅಂದ್ರೆ ಪಲ್ಲವರು ದ್ರಾವಿಡ ವಾಸ್ತುಶಿಲ್ಪಕಲೆಯನ್ನ ಶುರು ಮಾಡಿದ್ರು, ಇವರು ಅದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ಓಕೆ, ಸೊ ನೀವು ಅದನ್ನ ಯಾವುದು ತಾಂಜಾವೂರು, ಇಲ್ಲೆಲ್ಲ ಗಂಗೈಕೊಂಡ ಚೋಳಪುರಂ, ಇಲ್ಲೆಲ್ಲ ಚೋಳರ ವಾಸ್ತುಶಿಲ್ಪ, ಬೃಹದೀಶ್ವರ ದೇವಾಲಯಗಳಿದೆಯಲ್ಲ, ಬೃಹದೀಶ್ವರ. ಸೊ ರಾಜರಾಜ ಚೋಳ ತಾಂಜಾವೂರಲ್ಲಿ ಕಟ್ಟಿಸ್ತಾರೆ. ಗಂಗೈಕೊಂಡ ಚೋಳಪುರಮಲ್ಲಿ ಅವ್ರ ಮಗ ಬಂದು ರಾಜೇಂದ್ರ ಚೋಳ ಬಂದು ಬೃಹದೀಶ್ವರ ಟೆಂಪಲ್ನ ಕಟ್ತಾರೆ. ಓಕೆ, ವೆರಿ ಫೇಮಸ್ ಟೆಂಪಲ್ಸ್ ಇವೆಲ್ಲ. ಸೊ ದ್ರಾವಿಡ ವಾಸ್ತುಶಿಲ್ಪಕಲೆಯನ್ನು ಪಲ್ಲವರು ಸ್ಟಾರ್ಟ್ ಮಾಡ್ತಾರೆ, ಚೋಳರು ಅದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಇಲ್ಲಿ ಆನ್ಸರ್ ಯಾವುದು? ಮನೆತನಗಳು ABC ಬರಬೇಕಲ್ವಾ? ABC ಇಲ್ಲಿದೆ ಆನ್ಸರ್, ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಚಾರ್ಲ್ಸ್ ವುಡ್ ವರದಿ ಬಗ್ಗೆ ಕೊಟ್ಟಿದ್ದಾರೆ, ವೆರಿ ಫೇಮಸ್ ಫ್ರೆಂಡ್ಸ್, ಇದು ತುಂಬಾ ಫೇಮಸ್. ಚಾರ್ಲ್ಸ್ ವುಡ್ ವರದಿ ಸರಿಯಾದ ಶಿಫಾರಸುಗಳು. ಇದು 1954ರಲ್ಲಿ 1854ರಲ್ಲಿ ಇದನ್ನ ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡಿದ್ದು? ಡಾಲ್ ಹೌಸಿ ನೇಮಕ ಮಾಡ್ತಾರೆ. ಯಾಕೆ ನೇಮಕ ಮಾಡ್ತಾರೆ? ಎಜುಕೇಶನ್, ಭಾರತದಲ್ಲಿ ಎಜುಕೇಶನ್ ಸಂಬಂಧಪಟ್ಟಂತೆ ವರದಿ ಕೊಡೋದಕ್ಕೆ ಇದನ್ನ ಕರೀತಾರೆ. ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ಎಜುಕೇಶನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಯಾರ ವರದಿಯನ್ನ ಮ್ಯಾಗ್ನಾ ಕಾರ್ಟಾ, ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಅಂತಂದ್ರೆ ಚಾರ್ಲ್ಸ್ ವುಡ್ ವರದಿಯನ್ನ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಓಕೆ, ನೋಡಿ ಅದರ ಬಗ್ಗೆ ಸರಿಯಾದ ಶಿಫಾರಸುಗಳು ಏನೇನು ಅಂತ ಕೇಳಿದ್ದಾರೆ. ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ. ನೋಡಿ, ಹಿಂದೆ ಏನ್ ಮಾಡಿದ್ರು, ಇಂಗ್ಲೀಷಲ್ಲಿ ಎಜುಕೇಶನ್ ಕೊಡಬೇಕು ಅಂತ ಮಾಡ್ಬಿಟ್ಟಿದ್ರು. ಬಟ್ ಇವ್ರು ಬಂದು 1954 ಇವ್ರು ಕೊಡೋ ರಿಪೋರ್ಟ್ ಅಲ್ಲಿ ದೇಶೀಯ ಭಾಷೆಗಳನ್ನ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಆ ಸ್ಥಳೀಯ ಭಾಷೆಗಳಲ್ಲಿ ಎಜುಕೇಶನ್ ಕೊಡಬೇಕು ಅಂತ ಫಸ್ಟ್ ಟೈಮ್ ಹೇಳಿದ್ದೀವ್ರೇನೆ. ಓಕೆನಾ? ಸೊ ಮೆಕಾಲಿ ಏನು ಹೇಳಿದ್ರು, ಇಂಗ್ಲಿಷ್ ನಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ರು. ಬಟ್ ಇವ್ರು ಬಂದು ಚಾರ್ಲ್ಸ್ ವುಡ್ ಸ್ಥಳೀಯ ಅವ್ರವ್ರ ಭಾಷೆನಲ್ಲೂ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಕರೆಕ್ಟು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಕರೆಕ್ಟು. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕರೆಕ್ಟ್. ಇವೆಲ್ಲ ಸ್ಟೇಟ್ಮೆಂಟ್ ರೈಟ್ ಇದೆ. ABCD ರೈಟ್ ಆನ್ಸರ್. ನೋಡಿ ಇಲ್ಲಿ ಚಾರ್ಲ್ಸ್ ವುಡ್ ವರದಿ ದೇಶೀಯ ಭಾಷೆಗಳ ಅಧ್ಯಯನಕ್ಕೆ ಅವಕಾಶ, ಪ್ರಾಥಮಿಕ ಶಿಕ್ಷಣ ದೇಶೀಯ ಭಾಷೆಗಳು ನೀಡಲು ಶಿಫಾರಸು ಮಾಡಿದ್ದು ಕರೆಕ್ಟ್. ಲಂಡನ್ ಮಾದರಿಯಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ. ನೋಡಿ, ಕೋಲ್ಕತ್ತಾ, ಮುಂಬೈ, ಮದ್ರಾಸ್ಗಳಲ್ಲಿ ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲು ಶಿಫಾರಸು ಮಾಡಿತ್ತು. ಅನಂತರ ಸ್ಥಾಪನೆ ಆಗ್ತವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಗಳ ಸ್ಥಾಪನೆ, ಪ್ರತಿಯೊಂದು ಪ್ರಾಂತ್ಯದಲ್ಲೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಲು ತಿಳಿಸಲಾಗಿತ್ತು ಕರೆಕ್ಟು. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ, ಸಾಮಾನ್ಯ ಜನರಿಗೆ ಪ್ರಾಥಮಿಕ ಶಿಕ್ಷಣ ತಲುಪಿಸುವ ಒತ್ತು ನೀಡಲಾಯಿತು. ನೋಡಿ, ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಏನಿದು ನೇಮಕ ಮಾಡಿದವರು ಬ್ರಿಟಿಷ್ ಕ್ರೌನ್, ಯಾರೋ ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತೆ. ಸರ್ ಚಾರ್ಲ್ಸ್ ವುಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾಗಿದ್ರು. ನೋಡಿ, ಯಾಕೆ ಇವ್ರನ್ನೇ ನೇಮಕ ಮಾಡಿದ್ರು? ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಬರ್ತದಲ್ಲ, ಅದರ ಅಧ್ಯಕ್ಷರಾಗಿದ್ರು ಇವರು. ಬ್ರಿಟಿಷ್ ಸರ್ಕಾರ ಇವರನ್ನು ಈ ಹುದ್ದೆಗೆ ನೇಮಿಸಿತ್ತು. ಇವರು 1954ರಲ್ಲಿ ಆಗಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿಗೆ ಶಿಕ್ಷಣ ವರದಿಯನ್ನು ಕಳುಹಿಸಿದರು. ಇದು ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗೆ ವ್ಯವಸ್ಥಿತ ಶಿಕ್ಷಣಕ್ಕೆ ಬುನಾದಿಯನ್ನು ಹಾಕಿತು. ಅದಕ್ಕೋಸ್ಕರ ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮತ್ತೆ ಸ್ಥಳೀಯ ಭಾಷೆ ಶಿಕ್ಷಣ ಕೊಡೋಕೆ ಹೇಳಿದ್ದು ದೊಡ್ಡ ಒಂದು ಸುದ್ದಿ ಆಗಿತ್ತು ಆಕ್ಚುಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮಾನವ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಹೇಳಿದ ಪ್ರಾಚೀನ ಭಾರತೀಯ ವೈದ್ಯ ಯಾರು? ಪತಂಜಲಿನ, ಸುಶ್ರುತನ, ಧನ್ವಂತ್ರಿನ, ಚರಕನ? ಸೊ ಚರಕ ಸಂಹಿತೆನಲ್ಲಿ ಹೇಳ್ತಾರೆ ಅವರು. ಚರಕ ಸಂಹಿತ ಬರೀತಾರಲ್ವಾ, ಚರಕ ಸಂಹಿತೆ ಅಥವಾ ಸಂಹಿತ, ಚರಕನವರು ಇದನ್ನ ಹೇಳ್ತಾರೆ. 36 ಮೂಳೆಗಳಿದೆ ಅಂತ, 360 ಮೂಳೆಗಳಿದೆ ಅಂತ. ಪ್ರಾಚೀನ ಭಾರತ ಪ್ರಸಿದ್ಧ ವೈದ್ಯರಾದ ಚರಕರು ತಮ್ಮ ಚರಕ ಸಂಹಿತೆ ಗ್ರಂಥದಲ್ಲಿ ಹಲ್ಲುಗಳು ಮತ್ತು ಮೂಳೆಗಳ ಕೀಲುಗಳನ್ನು ಒಳಗೊಂಡಂತೆ ಮಾನವ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಉಲ್ಲೇಖಿಸಿದ್ದಾರೆ. ಸುಶ್ರುತರು 300 ಮೂಳೆಗಳಿರುತ್ತವೆ ಎಂದು ಹೇಳಿದ್ದಾರೆ. ಓಕೆ, ಸುಶ್ರುತ ಹೇಳಿರೋದು 300, ಚರಕ ಹೇಳಿರೋದು 360. ಅದು ಏನು, ಹಲ್ಲುಗಳನ್ನು ಸೇರಿಸ್ಕೊಂಡು. ಈಗ ನೀವೇನೇ ಕ್ವಶನ್ ಅಂದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು ಮೂಳೆಗಳ ಸಂಖ್ಯೆ ಅಂದ್ರೆ ಒಬ್ಬ ಅಡಲ್ಟ್, ಮಕ್ಕಳದಲ್ಲ, ಒಬ್ಬ ಯಂಗ್ ಏಜ್ ಅಲ್ಲಿ ಇರುವಂತ ವ್ಯಕ್ತಿದು ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಇದೊಂದು ಕ್ವಶನ್ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದನ್ನ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ತಿಳಿಸಬೇಕು. ಓಕೆ, ಬಟ್ ಇವ್ರು ಹೇಳಿದ್ದು 360. ನೀವು ಹೇಳ್ಬೇಕಾಗಿರೋದು ಪ್ರೆಸೆಂಟು ಯಂಗ್ ಏಜ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಒಟ್ಟು ಮೂಳೆಗಳಿರ್ತವೆ ಅಂತ ಹೇಳ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸಂಬಂಧಿಸಿದಂತೆ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ 1942. ಫಸ್ಟ್ ಸ್ಟೇಟ್ಮೆಂಟ್, ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗದ ಈಸೂರು ಗ್ರಾಮದ ವೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು. ನೀವು ಫ್ರೀಡಮ್ ಮೂವ್ಮೆಂಟ್ ಓದಿರಲ್ಲಿ ಈಸೂರು ದುರಂತದ ಬಗ್ಗೆ ಕೇಳಿರ್ತೀರ. ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಫಸ್ಟ್ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆದಂಥದ್ದು ಇದೆ. ಈಸೂರು ಗ್ರಾಮ ಶಿವಮೊಗ್ಗದಲ್ಲಿ ಬರುತ್ತೆ. ಅಲ್ಲಿ ವೀರ ಯುವಕರನ್ನ ಗಲ್ಲಿಗೇರಿಸದ್ರಂತ ಈಸೂರು ದುರಂತ ಆದ ನಂತರ. ಕರೆಕ್ಟ್ ಇದು. ಸೊ ಅಲ್ಲಿ ಸಾಕಷ್ಟು ಪೊಲೀಸ್ನವ್ರನ್ನ ಸುಟ್ಟಾಕ್ಬಿಡ್ತಾರಲ್ವ, ಪೊಲೀಸ್ ಸ್ಟೇಷನ್ ಇದನ್ನೆಲ್ಲ. ಸೊ ಅದಕ್ಕೆ ಸಿಟ್ಟಿಗೆದಂತ ಪೊಲೀಸ್ನವರು ಈ ಯುವಕರನ್ನ ಗಲ್ಲಿಗೇರಿಸಿಬಿಡ್ತಾರೆ. ಇದು ರೈಟ್ ಸ್ಟೇಟ್ಮೆಂಟ್.
ಸುಮಾರು ಜನಕ್ಕೆ ಅಲ್ಲಿ ಕೆಲವರು ಗಲ್ ಶಿಕ್ಷೆ ಆಗುತ್ತೆ, ಕೆಲವರು ಜೀವಾವಧಿ ಆಗುತ್ತೆ, ಈ ಥರ ಸುಮಾರು ಪನಿಷ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಮೈಲಾರ ಮಹದೇವಪ್ಪ ಹುತಾತ್ಮರಾದರು. ಕರೆಕ್ಟ್, ಇವರು ಹಾವೇರಿನಲ್ಲೇ ಹುತಾತ್ಮರಾಗಿದ್ದರು. ಈ ಮೈಲಾರ ಮಹದೇವಪ್ಪ ಯಾರಪ್ಪ ಹೇಳ್ತೀರಾ? ಇದೊಂದು ಕ್ವಶನ್ ತಗೊಳ್ಳಿ. ಇವರು ವೆರಿ ಫೇಮಸ್, ಇವ್ರ ಬಗ್ಗೆನೂ ಕ್ವಶನ್ ಆಗ್ತಾ ಇರ್ತದೆ. ಈ ಮೈಲಾರ ಮಹದೇವಪ್ಪನವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಭಾಗವಹಿಸಿದ್ದಂಥ ಅತ್ಯಂತ ಕಿರಿಯರಲ್ಲಿ ಇವರೇ ಇದ್ದಿದ್ದು ಮೈಲಾರ ಮಹದೇವಪ್ಪ. ಕರ್ನಾಟಕದಿಂದ ಒಂದು ಗಾಂಧೀಜಿಯವರ ನೇತೃತ್ವದ ಒಂದು ಇದರಲ್ಲಿ ಭಾಗವಹಿಸಿದ್ರು ಇವರು. ಅದು ಎಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೇಕು ನೀವು, ಓಕೆನಾ? ಮೈಲಾರ ಮಹದೇವಪ್ಪರು ಯಾವ ಒಂದು ಮಾರ್ಚಲ್ಲಿ ಭಾಗವಹಿಸಿದ್ರು ಅಂತ. ಓಕೆ, ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತದು. ಸೊ ಇವರು ಹಾವೇರಿನಲ್ಲಿ ಗೋಲಿಬಾರಿಂದ ಸತ್ತೋಗ್ಬಿಡ್ತಾರೆ ಈ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಮೂರನೇ ನೋಡಿ, ಈ ಪ್ರದೇಶದ ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳನ್ನು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ಮಾದರಿ ಎಂದು ಶ್ಲಾಘಿಸಿದರು. ಈಗ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ನೋಡುವ. ಬಟ್ ಇಲ್ಲಿ ರಾಂಗ್ ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ಲಿ. 36ನೇ ಕ್ವಶನ್ ಅಲ್ವಾ? ನೋಡಿ ಇಲ್ಲಿ 36ನೇ ಕ್ವಶನ್ ಎಲ್ಲಿದೆಯಪ್ಪ? ಅದು 36ನೇದಕ್ಕೆ ಒಂದು ಕೊಟ್ಟಿದ್ದಾರೆ ಆನ್ಸರ್ನ. ನೋಡಿ 36ನೇದು ಒಂದು ಕೊಟ್ಟಿದ್ದಾರೆ. ಒಂದು ಅಂದ್ರೆ ಏನಾಗುತ್ತೆ? ಎ ಅಂಡ್ ಬಿ ಆಗುತ್ತೆ ಆನ್ಸರ್. ಕೀ ಆನ್ಸರ್ ಕೊಟ್ಟಿರೋದು ಇದನ್ನ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಅಂತ. ಅಂದ್ರೆ ಇದನ್ನ ತಪ್ಪು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಸರಿನೇ ಫ್ರೆಂಡ್ಸ್, ಆಕ್ಚುಲಿ ಇದು ಸರಿ ಇದೆ. ನೋಡುವ ಏನಾದ್ರು ರಿವೈಸ್ ಬಿಟ್ ಆಗಿದ್ದನ್ನ ಸರಿ ಮಾಡ್ತಾರೆ ಹೇಗೆ ಅಂತ ನೋಡೋಣ. ಬಟ್ ಇದನ್ನ ಇಲ್ಲಿ ರಾಂಗ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಕೂಡ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ನೋಡಿ ಇಲ್ಲಿ, ಕರ್ನಾಟಕದಾದ್ಯಂತ ವಿಶೇಷವಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಹಗಲಿನಲ್ಲಿ ಸಾಮಾನ್ಯ ರೈತರಂತೆ ಇದ್ದು ರಾತ್ರಿಯ ವೇಳೆ ಬ್ರಿಟಿಷ್ ಸಂಪರ್ಕ ಸಾಧನಗಳಾದ ರೈಲ್ವೆ ಹಳಿ, ಟೆಲಿಗ್ರಾಫ್ ತಂತಿಗಳನ್ನು ಕತ್ತರಿಸುವ ಮೂಲಕ ನಡೆಸುತ್ತಿದ್ದ ಭೂಗತ ವಿಧ್ವಂಸಕ ಕೃತ್ಯಗಳ ಹೋರಾಟ ತಂತ್ರವನ್ನು ಕರ್ನಾಟಕ ಪದ್ಧತಿ, ಕರ್ನಾಟಕ ಮೆಥಡ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಇಡೀ ದೇಶವೇ ಗಮನಿಸಿ ಮಹಾತ್ಮ ಗಾಂಧೀಜಿಯವರು ಶ್ಲಾಘಿಸಿದ್ದರು. ಸೊ ಆಕ್ಚುಲಿ ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಇದು ರೈಟ್ ಆಗಬೇಕು. ಯಾಕಂದ್ರೆ ಕರ್ನಾಟಕ, ನಿಮ್ಗೆ ಗಾಂಧೀಜಿ ಬಗ್ಗೆ ಗೊತ್ತಿರ್ಬೇಕು. ನೋಡಿ ಇಲ್ಲಿ 1942ವರೆಗೂ ಗಾಂಧೀಜಿ ಅಹಿಂಸಾತ್ಮಕ ಹೋರಾಟಕ್ಕೆ ಕರೆ ಕೊಡ್ತಾ ಇರ್ತಾರೆ. ಕ್ವಿಟ್ ಇಂಡಿಯಾ ಸ್ಟಾರ್ಟ್ ಆಗೋದಕ್ಕಿಂತ ಹಿಂದಿನವರೆಗೂ ಅವರು ಅಹಿಂಸಾತ್ಮಕ ಹೋರಾಟಕ್ಕೆ ಮಾತ್ರ ಕರೆ ಕೊಡ್ತಾ ಇರ್ತಾರೆ. ಹಿಂಸೆ ಬೇಡ ಬೇಡ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಮೊದಲ ಬಾರಿಗೆ ಅವರ ಅಹಿಂಸಾತ್ಮಕ ಮನೋಭಾವ ಹಿಂಸೆಗೆ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಡೂ ಆರ್ ಡೈ ಅಂತ ಹೇಳ್ತಾರಲ್ಲ, ಒಂದು ನೀನು ಸಾಯಿಸು ಇಲ್ಲ ನೀನು ಸಾಯಿ ಆ ಥರ ಹೇಳ್ತಾರೆ. ಅಂದ್ರೆ ಹಿಂಸೆ ತಾನೆ. ಸೊ ಗಾಂಧಿ ಮೇನ್ಸ್ ಎಲ್ಲ ಕ್ವಶನ್ ಆಗಿದೆ ಇದು. ಗಾಂಧೀಜಿಯವರ ಅಹಿಂಸಾತ್ಮಕ ಮನೋಭಾವ ಹೇಗೆ ಹಿಂಸಾತ್ಮಕ ಮನೋಭಾವವಾಗಿ ಬದಲಾಯಿತು ಅಂತ. ಸೊ ಇಲ್ಲೇ ಫಸ್ಟ್ ಅದು ಬದಲಾಗಿದ್ದು. ಸೊ ಹಾಗಾಗಿ ಇವರು ಜಸ್ಟಿಫೈ ಮಾಡಲೇಬೇಕು. ಅಲ್ಲೆಲ್ಲ ಅಲ್ಲೇನು ಗಲಾಟೆ ಆಯಿತು ಅದನ್ನೆಲ್ಲ ಅವರು ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಇದು ರೈಟ್ ಆಗಬೇಕು. ಬಟ್ ಆನ್ಸರ್ ರಾಂಗ್ ಕೊಟ್ಟಿದ್ದಾರೆ. ನೋಡುವ ರಿವೈಸ್ ಲೈನ್ ಆದ್ರೆ ಇದನ್ನ ಚೇಂಜ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಇದು ಆನ್ಸರ್ ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇದ್ರ ಬಗ್ಗೆ ಇದೆ ಈಸೂರು ದುರಂತದ ಬಗ್ಗೆ. ಚಳವಳಿ ಸಂದರ್ಭದ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮ ಭಾರತದಲ್ಲೇ ಮೊದಲ ಬಾರಿಗೆ ಸ್ವತಂತ್ರ ಗ್ರಾಮವೆಂದು ಘೋಷಿಸಿಕೊಂಡಿತು. ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ನಡೆದ ಸಂಘರ್ಷದಲ್ಲಿ ಇಬ್ಬರು ಅಧಿಕಾರಿಗಳು ಸಾವನ್ನಪ್ಪಿದ ಕಾರಣ ಬ್ರಿಟಿಷ್ ಸರ್ಕಾರವು ಈಸೂರಿನ 5 ಜನ ವೀರ ಯುವಕರನ್ನು, ಅವರ ಹೆಸರು ನೋಡಿ, ಗಲ್ಲಿಗೇರಿಸಿದೆ. ಯಾರ್ಯಾರು? ಒಂದು ಗುರುಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರು, ಹಾಲಪ್ಪ, ಶಂಕರಪ್ಪ. ಇವರು ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರಾದ ಮೈಲಾರ ಮಹದೇವಪ್ಪನವರು ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ ಕಂದಾಯದ ಖಜಾನೆಯನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದಾಗ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಹುತಾತ್ಮರಾದರು. ಓಕೆ, ಇದನ್ನ ಆಲ್ರೆಡಿ ನೋಡಿದ್ದೀವಿ. ನೆಕ್ಸ್ಟ್, ಹೊಯ್ಸಳರ ಕುರಿತು ಹೇಳಿಕೆಗಳನ್ನು ಪರಿಗಣಿಸ್ರಿ. ಹೊಯ್ಸಳರ ಬಗ್ಗೆ ಕೇಳಿದರೆ, ವೀರ ಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ನಿರ್ಮಿಸಿದನಂತೆ. ವೀರ ಬಲ್ಲಾಳ ಅಂತ. ವೀರ ಬಲ್ಲಾಳ ಅಂದ್ರೆ ಕೀರ್ತಿ ನಾರಾಯಣ ಟೆಂಪಲ್. ನೋಡಿ ಇಲ್ಲಿ, ದ ಕೀರ್ತಿ ನಾರಾಯಣ ಟೆಂಪಲ್ ಇನ್ ತಲಕಾಡ್ ವಾಸ್ ಬಿಲ್ಟ್ ಇನ್ ಯಾವಾಗ ನೋಡಿ 1117ರಲ್ಲಿ ಬೈ ದ ಫೇಮಸ್ ಹೊಯ್ಸಳ ಕಿಂಗ್ ವಿಷ್ಣುವರ್ಧನ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಕಟ್ಟಿರೋದಿನ. ವೀರ ಬಲ್ಲಾಳ ಅಲ್ಲ, ವಿಷ್ಣುವರ್ಧನ ಕಟ್ಟಿರೋದು. ಸೊ ಇದು ನೋಡಿದ ತಕ್ಷಣ ರಾಂಗ್ ಅಂತ ಹೇಳ್ಬೋದು. ನೋಡಿ ಅದ್ರ ಮುಂದಕ್ಕೆ ಹೋದ್ರೆ, ಹಿ ಕಮಿಷನ್ಡ್ ದಿಸ್ ಗ್ರ್ಯಾಂಡ್ ಶೈನ್ ಟು ಸೆಲೆಬ್ರೇಟ್ ಹಿಸ್ ಹಿಸ್ಟಾರಿಕ್ ವಿಕ್ಟರಿ ಓವರ್ ದ ಚೋಳಾಸ್. ಅಂದ್ರೆ ಚೋಳರ ಮೇಲಿನ ವಿಜಯದ ಸಂಕೇತವಾಗಿ ಈ ಟೆಂಪಲ್ನ ತಲಕಾಡಲ್ಲಿ ಕೀರ್ತಿನಾರಾಯಣ ಟೆಂಪಲ್ನ ವಿಷ್ಣುವರ್ಧನ ಕಟ್ಟಿದ್ದು. ಓಕೆನಾ? ಸೊ ದ ಟೆಂಪಲ್ ಈಸ್ ಆಲ್ಸೋ ಒನ್ ಆಫ್ ದ 5 ಹೋಲಿ ಪಂಚನಾರಾಯಣ ಸೈಟ್ಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಬಿಹೆಸ್ಟ್ ಆಫ್ ದ ಫಿಲಾಸಫರ್ ಶ್ರೀ ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯರ ನಿರ್ದೇಶನದ ಮೇರೆಗೆ 5 ಟೆಂಪಲ್ಗಳನ್ನ, ನಾರಾಯಣ ಟೆಂಪಲ್ಗಳನ್ನ ಕಟ್ತಾರೆ. ಅದರಲ್ಲಿ ಇದು ಕೂಡ ಒಂದು. ಯಾವುದು? ಕೀರ್ತಿ ನಾರಾಯಣ ಟೆಂಪಲ್. ವಿಷ್ಣುವರ್ಧನ ಕಟ್ಟಿದ್ದು ಚೋಳರ ಮೇಲಿನ ಗೆಲುವಿನ ಸಂಕೇತವಾಗಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇ ಬಲ್ಲಾಳನು ಸೊರಟೂರಿನಲ್ಲಿ ಸೇವಣ 5ನೇ ಬಿಲ್ಲಮನನ್ನು ಸೋಲಿಸಿದನು. 2ನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 2ನೇ ರಾಜಧಾನಿ ಆಯಿತು. ಕಣೆಗಾಲ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು. ಇದರಲ್ಲಿ ಯಾವ್ಯಾವ ಸರಿ ಅಂತ ಕೇಳಿದ್ದಾರೆ ಇದರಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ವೀರಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ, ಇದು ತಪ್ಪಾಗಿದೆ. ಯಾಕೆಂದ್ರೆ ಅವ್ರು ಹೇಳಿದೆ ವಿಷ್ಣುವರ್ಧನ ಕಟ್ಟಿಸಿರುವಂಥ ಟೆಂಪಲ್. ಎರಡನೇ ನೋಡಿ, ಇದು ಕೂಡ ಸರಿ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇದು, ಮೊದಲನೇದು ರಾಂಗ್, ಎರಡನೇದು ರೈಟ್. ಕ್ರಿಸ್ತಶಕ 1191ರಿಂದ 1192 ಸುಮಾರಿಗೆ ನಡೆದ ಪ್ರಸಿದ್ಧ ಸೊರಟೂರು ಕದನದಲ್ಲಿ 2ನೇ ವೀರಬಲ್ಲಾಳನು ಯಾದವ ಅಥವಾ ಸೆವಣ ರಾಜನಾದ 5ನೇ ಬಿಲ್ಲಮನನ್ನು ನಿರ್ಣಾಯಕವಾಗಿ ಸೋಲಿಸಿದನು. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಮೂರನೇ ನೋಡಿ, ತಮಿಳುನಾಡಿನ ಶ್ರೀರಂಗಂ ಸಮೀಪವಿರುವ ಕಣ್ಣನೂರು ಕುಪ್ಪಂ ಪ್ರದೇಶವು 2ನೇ ನರಸಿಂಹನ ಆಳ್ವಿಕೆಯ ಅವಧಿಯಲ್ಲಿ ಹೊಯ್ಸಳರ 2ನೇ ರಾಜಧಾನಿಯಾಗಿ ಹೊರಹೊಮ್ಮಿತು. ಸೊ ಇದು ಕೂಡ ರೈಟ್ ಸ್ಟೇಟ್ಮೆಂಟ್.
ನಾಲ್ಕನೇದು ಕೂಡ ರೈಟೇ. ಸೊ ರಾಂಗ್ ಇರೋದು ಮೊದಲನೇದು ಮಾತ್ರ. ಕಣೆಗಾಲ ಕದನದಲ್ಲಿ ನೋಡಿ, ಕ್ರಿಸ್ತಶಕ 1118ರಲ್ಲಿ ನಡೆದ ಕಣೆಗಾಲ ಅಥವಾ ಕಣೆಗಾಲ ಕದನದಲ್ಲಿ ವಿಷ್ಣುವರ್ಧನನ ಹೊಯ್ಸಳ ಸೈನ್ಯವು ಕಲ್ಯಾಣಿ ಚಾಲುಕ್ಯರ ಸೈನ್ಯವನ್ನು ಸೋಲಿಸಿತು. ಇದು ಕೂಡ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾವುದು ಬಿ ಸಿ ಡಿ ಬರಬೇಕು ಇದಕ್ಕೆ ಆನ್ಸರ್. ಓಕೆ, ಸೊ 3. ಸೊ ಇದು ರೈಟ್ ಆನ್ಸರ್. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ, 3 ಹೇಳಿಕೆ ಸರಿಯಾಗಿದೆ, 1 ಮಾತ್ರ ರಾಂಗ್ ಅಲ್ವಾ. ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಪ್ರಾಚೀನ ಶಾಸನಗಳನ್ನು ಪರಿಗಣಿಸಿ. ಮಸ್ಕಿ ಶಾಸನ, ಚಂದ್ರವಳ್ಳಿ, ತಾಳಗುಂದ ಶಾಸನ ಕೊಟ್ಟಿದ್ದಾರೆ. ನಿಮ್ಗೆ ಇದ್ರ ಫೇಮಸ್ ಗೊತ್ತಿಲ್ಲ ಮಸ್ಕಿ ಶಾಸನ, ರಾಯಚೂರಲ್ಲಿ ಇರೋದು. ಇದು ವೆರಿ ಫೇಮಸ್, ಹಿಸ್ಟ್ರಿನಲ್ಲಿ ವೆರಿ ಫೇಮಸ್ ಆಗಿದೆ. ಯಾಕೆ? ಇದು ಯಾರಿಗೆ ಸಂಬಂಧಪಟ್ಟಿದ್ದಪ್ಪ? ಅಶೋಕನಿಗೆ ಸಂಬಂಧಪಟ್ಟಿದ್ದು. ಅಶೋಕ ನೋಡಿ, ಆಕ್ಚುಲಿ ಏನಾಗುತ್ತೆ, ಈ ಮಸ್ಕಿ ಶಾಸನ ಡಿಸ್ಕವರ್ ಆಗೋದಕ್ಕಿಂತ ಹಿಂದೆ ಅಶೋಕ, ದೇವನಾಂಪ್ರಿಯ ಅಶೋಕ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ. ದೇವನಾಂಪ್ರಿಯ ಅಂತ ಒಂದು ಕಡೆ ಇರೋದು, ಅಶೋಕ ಅಂತ ಒಂದು ಕಡೆ ಇರೋದು. ಈ ಅಶೋಕನೇ ದೇವನಾಂಪ್ರಿಯನ ಅಥವಾ ಬೇರೆ ಬೇರೆನ ಅಂತ ಗೊತ್ತಿರಲಿಲ್ಲ. ಆದರೆ ಮೊದಲ ಬಾರಿಗೆ ಈ ಮಸ್ಕಿ ಶಾಸನದಲ್ಲಿ ಏನಾಗುತ್ತೆ ನೋಡಿ, ಏನಂತ ಕೊಟ್ಟಿದ್ದಾರೆ ಮಸ್ಕಿ ಶಾಸನದಲ್ಲಿ ಅಶೋಕನ ಬಗ್ಗೆ ಏನಂತ ಕೊಟ್ಟಿದ್ದಾರೆ? ದೇವನಾಂಪ್ರಿಯ ಅಂತ ಆಕ್ಚುಲಿ ಕೊಟ್ಟಿರೋದು, ಪ್ರಿಯ ಅಲ್ಲ, ದೇವನಾಂಪ್ರಿಯ ಪಿಯದಸಿ, ಪ್ರಿಯದರ್ಶಿ ಅಲ್ಲ, ಪಿಯದಸಿ ಅಶೋಕ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಈ ವರ್ಡ್ ನೆನ್ಪಿಟ್ಕೊಳ್ಳಿ. ದೇವನಾಂಪಿಯ ಪಿಯದಸಿ ಅಶೋಕ ಅಂತ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿವರೆಗಿದ್ದಂತ ಕನ್ಫ್ಯೂಷನ್ ಇಲ್ಲಿ ಎಂಡ್ ಆಗುತ್ತೆ. ಅಂದ್ರೆ ಅಶೋಕನು ದೇವನಾಂಪ್ರಿಯ ಪಿಯದಸಿ ಅಂದ್ರೆ ಯಾರು? ಅಶೋಕ ಅಂತ ಇಲ್ಲಿ ಒಂದೇ ಕಡೆ ಸಿಕ್ಕಿದೆ, ಅದಕ್ಕೋಸ್ಕರ ಇದು ಫೇಮಸ್. ಇದು ಕರೆಕ್ಟ್, ಇದು ಪ್ರಾಕೃತ ಇದರಲ್ಲೇ ಇರೋದು. ಇಲ್ಲೇನು ಕ್ವಶನ್ ಏನು ನೋಡಿ, ಈ ಕೆಳಗಿನ ಪ್ರಾಚೀನ ಶಾಸನ ಪರಿಗಣಿಸಿ ಮೇಲಿನ ಯಾವ ಶಾಸನಗಳು ಸಂಪೂರ್ಣವಾಗಿ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ ಅಂತ ಕೇಳಿದ್ದಾನೆ. ಇದು ಕಂಪ್ಲೀಟ್ ಆಗಿ ಪ್ರಾಕೃತದಲ್ಲೇ ಇರೋದು. ಓಕೆನಾ, ಮಸ್ಕಿ ಶಾಸನ. ಇನ್ನು ತಾಳಗುಂದದ ಶಾಸನ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿರುವಂಥ ಶಾಸನ. ಇದು ಸಂಸ್ಕೃತದಲ್ಲಿರುವಂಥ ಶಾಸನ ಇದು. ಓಕೆ, ಸರಿ ನೋಡಿ ಈಗ ಅದ್ರ ಬಗ್ಗೆ. ಮಸ್ಕಿ ಶಾಸನ ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ದೊರೆತ ಮೌರ್ಯ ಸಾಮ್ರಾಟ ಅಶೋಕನ ಲಘು ಬಂಡೆ ಶಾಸನವಾಗಿದೆ. ಓಕೆ, ಈ ಶಾಸನವು ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಯಾಕೆ ನೋಡಿ, ಇದುವರೆಗೆ ದೊರೆತ ಅಶೋಕನ ಶಾಸನಗಳಲ್ಲಿ ಮೊದಲ ಬಾರಿಗೆ ದೇವನಾಂಪಿಯ ಪಿಯದಸಿ ಎಂಬ ಬಿರುದಿನ ಜೊತೆಗೆ ಅಶೋಕ ಎಂಬ ಆತನ ಮೂಲ ಹೆಸರನ್ನು ನೇರವಾಗಿ ಉಲ್ಲೇಖಿಸಲಾಗಿದೆ. ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ಸಿಕ್ಕಿದ್ದಿಲ್ಲ. ದೇವನಾಂಪಿಯ ಪಿಯದಸಿ ಅಶೋಕ ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಇದು ಯಾವ ಭಾಷೆ ನೋಡಿದ್ದು? ಪ್ರಾಕೃತ ಭಾಷೆ ಮತ್ತು ಪ್ರಾಕೃತ ಭಾಷೆನಲ್ಲಿದೆ, ಬ್ರಾಹ್ಮಿ ಲಿಪಿನಲ್ಲಿದೆ. ಆದಾಗ್ಯೂ ಮಸ್ಕಿಯಲ್ಲಿ ಚೋಳರ ಕಾಲದ ತಮಿಳು, ಸಂಸ್ಕೃತ. ಓಕೆ, ಇದಿರಲಿ. ಸೊ ಪ್ರಾಕೃತ ಭಾಷೆನಲ್ಲಿದೆ ಇದು. ಅಂದ್ರೆ ಬ್ರಾಹ್ಮಿ ಲಿಪಿ, ಸ್ಕ್ರಿಪ್ಟ್ ಇರೋದು ಲಿಪಿನಲ್ಲಿ, ಭಾಷೆ ಯಾವುದು ಲ್ಯಾಂಗ್ವೇಜ್? ಪ್ರಾಕೃತ ಭಾಷೆ ಆಗಿದೆ. ಹಂಗಾಗಿ ನಮ್ಗೆ ಇಲ್ಲಿ ಕೇಳಿರೋ ಕ್ವಶನ್ಗೆ ಇದು ಆನ್ಸರ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ ನೋಡಿ, ಇದು ಮಸ್ಕಿ ಶಾಸನ ಒಂದು ಪ್ರಾಕೃತ ಭಾಷೆನಲ್ಲಿ. ಕಲರ್ ಚೇಂಜ್ ಮಾಡೋಣ. ಸೊ ಮಸ್ಕಿ ಶಾಸನ ಪ್ರಾಕೃತದಲ್ಲಿ ಇದೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇ ನೋಡಿ, ಚಂದ್ರವಳ್ಳಿಯ ಶಾಸನ. ಇದು ಚಿತ್ರದುರ್ಗ ಸಮೀಪ ಇರುವ ಐತಿಹಾಸಿಕ ತಾಣವಾದ ಚಂದ್ರವಳ್ಳಿ ಎಂಬಲ್ಲಿ ಬಂಡೆಯೊಂದರ ಮೇಲೆ ಪತ್ತೆಯಾದ ಶಾಸನವಾಗಿದೆ. ಏನ್ ಮಹತ್ವ ಇರೋದು? ಇದು ಕರ್ನಾಟಕದ ಮೊದಲ ರಾಜವಂಶವಾದ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮನಿಗೆ ಸೇರಿದೆ. ಚಂದ್ರವಳ್ಳಿ ಶಾಸನ ಯಾರಿಗೆ ಸೇರಿದೆ? ಮಯೂರ ಶರ್ಮನಿಗೆ ಸೇರಿದೆ. ಇವನು ಕದಂಬ ವಂಶದ ಸ್ಥಾಪಕ. ಮಯೂರ ಶರ್ಮನು ವಿವಿಧ ರಾಜರನ್ನು ಸೋಲಿಸಿ ಇಲ್ಲಿ ತಟಾಕವನ್ನು ಅಂದ್ರೆ ಕೆರೆಯನ್ನು ನಿರ್ಮಿಸಿದ ಉಲ್ಲೇಖ ಇದೆ ಇದರಲ್ಲಿ. ಓಕೆ, ಸೊ ಭಾಷೆ ನೋಡಿ, ಇದು ಪ್ರಾಕೃತ ಭಾಷೆಯಲ್ಲಿದೆ. ಸ್ವಲ್ಪ ಸಂಸ್ಕೃತ ಪ್ರಭಾವ ಇದ್ರೂ ಸಹ ಇದು ಆಲ್ಮೋಸ್ಟ್ ಪ್ರಾಕೃತ ಭಾಷೆಯಲ್ಲೇ ಕಂಡು ಬರ್ತದೆ. ಸೊ ಹಾಗಾಗಿ ನಮಗೆ ಕ್ವಶನ್ಗೆ ಇದು ಕೂಡ ರೈಟ್ ಆನ್ಸರ್. ಚಂದ್ರವಳ್ಳಿ ಕೂಡ ರೈಟ್, ಎರಡು ಪ್ರಾಕೃತ ಭಾಷೆಯಲ್ಲೇ ಇರೋದು. ನೆಕ್ಸ್ಟ್ ತಾಳಗುಂದ ನೋಡಿ, ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದ ಪ್ರಣವಲಿಂಗೇಶ್ವರ ದೇವಾಲಯ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಆಗ್ಬೋದು, ಎಲ್ಲಿದೆ ತಾಳಗುಂದ ಶಾಸನ, ಯಾವ ದೇವಾಲಯದ ಬಳಿ ಇದೆ ಅಂತ. ಪ್ರಣವಲಿಂಗೇಶ್ವರ ದೇವಾಲಯದ ಆವರಣದಲ್ಲಿರುವ ಒಂದು ಪ್ರಸಿದ್ಧ ಸ್ತಂಭ ಶಾಸನ ಆಗಿದೆ. ಓಕೆ, ಪಿಲ್ಲರ್ ಎಡಿಕ್ಟಿವ್ ಮಹತ್ವ. ಇದನ್ನು ಕದಂಬ ದೊರೆ ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ನೋಡಿ, ಕವಿ ಕುಬ್ಜನು ಕದಂಬ ರಾಜವಂಶದ ಉಗಮ ಮತ್ತು ಇತಿಹಾಸವನ್ನು ವರ್ಣಿಸಲು ಚಿತ್ರಿಸಿದನು. ತಳಗುಂದ ಶಾಸನ ಯಾರಪ್ಪ ಮಾಡಿದ ಒಂದು ಸ್ತಂಭ ಶಾಸನವಾಗಿದೆ. ಶಾಂತಿವರ್ಮನ ಕಾಲದಿಂದ ಕವಿ ಕುಬ್ಜ ಇವನು ಇದನ್ನ ಕೆತ್ತಿರೋದು. ಭಾಷೆ ಯಾವುದು ನೋಡಿ, ಈ ಶಾಸನ ಸಂಪೂರ್ಣವಾಗಿ ಅತ್ಯುತ್ತಮವಾದ ಕ್ಲಾಸಿಕಲ್ ಸಂಸ್ಕೃತ ಭಾಷೆಯಲ್ಲಿದೆ ಹಾಗೂ ಕದಂಬರ ಪೆಟ್ಟಿಗೆ ತಲೆಯ ಲಿಪಿಯಲ್ಲಿದೆ. ಓಕೆ, ಸೊ ಇದು ಲಿಪಿ ಹೇಳಿದ್ದಾರೆ ಇಲ್ಲಿ. ಅದು ಅಂದ್ರೆ ಕದಂಬರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಾಕ್ಸ್ ಹೆಡೆಡ್ ಸ್ಕ್ರಿಪ್ಟ್ ಅಂತ ಕರೀತಾರೆ ಅದನ್ನು, ಅದರಲ್ಲಿದೆ. ಬಟ್ ಲ್ಯಾಂಗ್ವೇಜ್ ಯಾವುದಿಲ್ಲ, ಸಂಸ್ಕೃತ ಕಂಪ್ಲೀಟ್ ಆಗಿದೆ, ಸಂಸ್ಕೃತಲ್ಲೇ ಇರೋದು. ಸೊ ಕ್ವಶನ್ ಪ್ರಕಾರ ನಮಗೆ ಆನ್ಸರ್ ಏನಾಗುತ್ತೆ, ಇದು ಬರೋದಿಲ್ಲ, ಪ್ರಾಕೃತ ಭಾಷೆ ಬರೋದಿಲ್ಲ, ತಾಳಗುಂದ ಸಂಸ್ಕೃತದಲ್ಲಿರೋದು. ಸೊ ಹಾಗಾಗಿ 1 ಮತ್ತು 2 ರೈಟ್ ಆನ್ಸರ್. ಎಲ್ಲಿದೆ? ಎ ಮತ್ತು ಬಿ ಇಲ್ಲಿದೆ. ಸೊ ಇದು ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಕ್ಚುಲಿ ಕ್ವಶನ್ಗಳು ತುಂಬ ಚೆನ್ನಾಗಿ ಕೇಳಿದ್ದಾರೆ. ಅಂದರೆ ಡೀಟೇಲ್ ಆಗಿ ಓದಿದ್ರೆ ಮಾತ್ರ ಆನ್ಸರ್ ಮಾಡಬೇಕು, ಆ ಥರ ಕ್ವಶನ್ ಕೇಳಿದ್ದಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಚೆನ್ನಾಗಿದ್ದಾವೆ. ಇದಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಎಷ್ಟಾಯಿತು ಟೈಮು? ಓಕೆ, ಒಂದೆರಡು ಕ್ವಶನ್ ತಗೊಳ್ಳೋಣ. ದೇಶೀಯ ಸಂಸ್ಥಾನಗಳು ಮತ್ತು ಅವಳ ಏಕೀಕರಣ ವಿಧಾನದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿದೆ? ಪಾಸಿಟಿವ್ ಆಗಿ ಕೇಳಿದ್ದಾರೆ ನೋಡಿ. ಇಲ್ಲಿ ಹೈದರಾಬಾದ್ ಪೊಲೀಸ್ ಕಾರ್ಯಾಚರಣೆ ಮೂಲಕ ಬಂತ ಹೈದರಾಬಾದ್, ಹೌದು. ಇದು ಆಪರೇಷನ್ ಪೋಲೋ ಅಂತ ನಡೀತಲ್ವ, ಅದರ ಮೂಲಕ ಬಂತು. ಜುನಾಗಢ ವಿಲೀನ ಒಪ್ಪಂದನ ಅಥವಾ ಜನಾಭಿಪ್ರಾಯನ ನೋಡಿ. ಕಾಶ್ಮೀರ ಏನಿದೆಯಲ್ಲ, ಇದು ವಿಲೀನ ಒಪ್ಪಂದ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಕರೀತಾರೆ. ಜುನಾಗಢ ಜನಾಭಿಪ್ರಾಯದ ಮೂಲಕ ಬಂದಿದ್ದು.
ಸೊ ಇಲ್ಲಿ ಹೊಂದಿಕೆ ಆಗಿರೋದು ಎ ಮಾತ್ರ. ಓಕೆ, ಆಪರೇಷನ್ ಫಾಲೋ 1948. ಸೆಪ್ಟೆಂಬರ್ 13 ಮತ್ತು ಸೆಪ್ಟೆಂಬರ್ 17, ವೆರಿ ಇಂಪಾರ್ಟೆಂಟ್ ಡೇಟ್ 17. ನೀವು ಏನು ಹೇಳಬೇಕು ಅಂತಂದರೆ ಈ ಸೆಪ್ಟೆಂಬರ್ 17ನ ಏನಂತ, ನೆಕ್ಸ್ಟ್ ಕ್ವಶನ್ ತಗೊಳ್ರಪ್ಪ, ಸೆಪ್ಟೆಂಬರ್ 17ನ ಏನಂತ ಸೆಲೆಬ್ರೇಟ್ ಮಾಡಲಾಗುತ್ತೆ ಪ್ರತಿ ವರ್ಷ ಅಂತ ಹೇಳಬೇಕು. ಓಕೆನಾ, ಒಂದು 5-6 ಕ್ವಶನ್ ಆಗಿರಬೇಕು, ಇದನ್ನು ಬರ್ಕೊಳ್ಳಿ. ಸೆಪ್ಟೆಂಬರ್ 17 ಏನಕ್ಕೆ ಫೇಮಸ್ ಅಂತ, ಆ ಡೇ ಏನು ಡೇ ಅಂತ. 1948 ನಡುವೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ಪ್ರಾರಂಭಿಸಲ್ಪಟ್ಟ ಈ 5 ದಿನಗಳ ಪೊಲೀಸ್ ಆಕ್ಷನ್ ಹೈದರಾಬಾದ್ ರಾಜಪ್ರಭುತ್ವದ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಯಶಸ್ವಿಯಾಗಿ ಸಂಯೋಜಿಸಿತು. ಓಕೆನಾ, ಇದು ಪೊಲೀಸ್ ಕಾರ್ಯಾಚರಣೆ ಆಪರೇಷನ್ ಪೋಲೋ ಆಯಿತು, ಆಪರೇಷನ್ ಪೋಲೋ. ನೆಕ್ಸ್ಟ್ ಜುನಾಗಢ ನೋಡಿಲಿ, ಜುನಾಗಢ ಫೆಬ್ರವರಿ 1948ರಲ್ಲಿ ನಡೆದ ಜನಾಭಿಪ್ರಾಯ ನೋಡಿ, ಫೆಲಬಿಸೆಟ್ ಮೂಲಕ ಆಗಿರೋದು ಜನಾಭಿಪ್ರಾಯ. ಜುನಾಗಢ ಬಂದಿರೋದು ಜನಾಭಿಪ್ರಾಯದ ಮೂಲಕ ಭಾರತಕ್ಕೆ ಸೇರಿಸಲಾಯಿತು. ಮಹಾರಾಜ ಹರಿಸಿಂಗ್ ಅವರು ವಿಲೀನ ಒಪ್ಪಂದಕ್ಕೆ ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಕರೀತಾರೆ, ಸಹಿ ಹಾಕುವ ಮೂಲಕ ಭಾರತದೊಂದಿಗೆ ಸೇರ್ಪಡೆಯಾದರು. ಸೊ ಇಲ್ಲಿ ಆನ್ಸರ್ ಒಂದು ಮಾತ್ರ. ನೆಕ್ಸ್ಟ್ ಕ್ವಶನ್, ಈ ವಿಡಿಯೋದಲ್ಲಿ ಲಾಸ್ಟ್ ಕ್ವಶನ್. ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳಿದ್ದಾರೆ. ನೋಡಿ ಇಲ್ಲೇ ಡೇಟ್ ಆಗೋದು ಬೇಡ. 1929 ಡಿಸೆಂಬರ್ನಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಧ್ಯೇಯವನ್ನು ಘೋಷಿಸಲಾಯಿತು. ಇದರ ಮುಂದುವರಿದ ಭಾಗವಾಗಿ 1930ರಲ್ಲಿ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಕೈಗೊಂಡರು. ಈ ಸ್ಟೇಟ್ಮೆಂಟ್ ಏನು ಕೇಳಿದ್ರಲ್ಲ ಇದು ಸರಿಯಾಗಿದೆ ಸ್ಟೇಟ್ಮೆಂಟ್. ಓಕೆನಾ, ನೆಕ್ಸ್ಟ್ ಏನು, ದಂಡಿ ಯಾತ್ರೆ 1930 ಏಪ್ರಿಲ್ 6ರಂದು ಪ್ರಾರಂಭಗೊಂಡಿದ್ದು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಏಪ್ರಿಲ್ 6ಕ್ಕೆ ಇದು ಎಂಡ್ ಆಗುತ್ತೆ. ಓಕೆ, ಪ್ರಾರಂಭ ಆಗಲ್ಲ, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ನೋಡಿ ಇಲ್ಲಿ ದಂಡಿ ಯಾತ್ರೆ 1930 ಮಾರ್ಚ್ 12ರಂದು ಪ್ರಾರಂಭ ಆಗುತ್ತೆ. ಸಬರಮತಿ ಆಶ್ರಮದಿಂದ ಪ್ರಾರಂಭ ಆಯಿತು. ಏಪ್ರಿಲ್ 6ರಂದು ದಂಡಿ ತಲುಪಿ ಉಪ್ಪಿನ ಸತ್ಯಾಗ್ರಹವನ್ನು ಮುರಿಯಲಾಯಿತು. ಅಂದರೆ ಉಪ್ಪಿನ ಎತ್ಕೊಂಡು ಆ ಕಾನೂನನ್ನು ಮುರಿತಾರೆ. ಅಂದರೆ ಏಪ್ರಿಲ್ 6ಕ್ಕೆ ಎಂಡ್ ಆಯ್ತಿದ್ದು. ಓಕೆ, ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್, ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರೆ ಗಾಂಧೀಜಿ ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ. ಯಾಕಪ್ಪ, ಸರೋಜಿನಿ ನಾಯ್ಡು ಅವರೆಲ್ಲ ಭಾಗವಹಿಸಿದ್ರು, ಮಹಿಳೆಯರು ಬರಬಾರ್ದು ಅಂತ ಗಾಂಧೀಜಿ ಹೇಳಿರಲ್ಲ, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ನೋಡಿ ಇಲ್ಲಿ, ಈ ಚಳುವಳಿಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ ಸೇರಿದಂತೆ ಸಾವಿರಾರು ಮಹಿಳೆಯರು ಇಲ್ಲಿ ಭಾಗವಹಿಸಿದ್ರು. ಓಕೆನಾ, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ದಂಡಿ ಸತ್ಯಾಗ್ರಹವು ಕಾನೂನುಭಂಗ ಚಳುವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿದಂತೆ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ದಂಡಿ ಉಪ್ಪಿನ ಸತ್ಯಾಗ್ರಹವು ಭಾರತದಲ್ಲಿ ದೇಶವ್ಯಾಪಿ ಕಾನೂನುಭಂಗ ಚಳುವಳಿಯನ್ನು ಅಂದರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಅಧಿಕೃತವಾಗಿ ಪ್ರಾರಂಭಿಸಲು ದಾರಿದೀಪ ಹಾಗೂ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು. ಅಂದರೆ ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಇವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ, ಉಪ್ಪಿನ ಸತ್ಯಾಗ್ರಹವನ್ನು, ದಂಡಿ ಸತ್ಯಾಗ್ರಹವನ್ನು. ಓಕೆನಾ, ಸೊ ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನು ಕೇಳಿದರೆ ಕ್ವಶನ್ ಸರಿಯಾಗಿದೆ ಅಂತ ಕೇಳಿದಾರಲ್ವಾ, 1 ಮತ್ತು 4 ಎ ಡಿ ಎಲ್ಲಿದೆ, ಎ ಡಿ 2 ಸ್ಟೇಟ್ಮೆಂಟ್ ಸರಿ ಇದೆ, 2 ಮಾತ್ರ, 1 ಮಾತ್ರ 2 ಮಾತ್ರ. ಸೊ ಇದು ಆನ್ಸರ್ ಆಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಆಕ್ಚುಲಿ ವಿಡಿಯೋ ತುಂಬ ಲಾಂಗ್ ಆಯಿತು. ಸೊ ಇಲ್ಲಿವರೆಗೂ ನಾವು ಒಂದಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಒಂದು ಪಾರ್ಟ್ 1ಅಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಪಾರ್ಟ್ 2ನ ಕಂಪ್ಲೀಟ್ ಮಾಡೋಣ. ಓಕೆನಾ, ಸೊ ಅದೇ ನಿಮ್ಗೆ ಏನೋ ಹೆಲ್ಪ್ ಆಗುತ್ತೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ಗಳು ಕೆ ಎಕ್ಸಾಮ್ ಆಕ್ಚುಲಿ ಕ್ವಶನ್ ತುಂಬ ಚೆನ್ನಾಗಿದ್ದಾವೆ. ಡೀಟೇಲಾಗಿ ಓದಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ನಿಮಗೆ ಬರೀ 1 ವರ್ಡಲ್ಲಿ ಓದ್ಕೊಂಡು ಹೋದ್ರೆ ಇದನ್ನು ಆನ್ಸರ್ ಮಾಡೋಕ್ಕಾಗಲ್ಲ. ಡೀಟೇಲ್ ಆಗಿ ಓದಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಟೆಸ್ಟ್ ಸೀರೀಸ್ ಬರೆದು ಪ್ರಾಕ್ಟೀಸ್ ಆಗಿರಬೇಕು, ಇಂಥದನ್ನೆಲ್ಲ ಆನ್ಸರ್ ಮಾಡಬೇಕು ಅಂತಂದರೆ. ಓಕೆನಾ, ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವ.